ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ಮಧ್ಯಾಹ್ನದಂದು ತಮ್ಗೆಲ್ಲರಿಗೂ ನಮ್ಮ ಟೋಸ್ಟ್ ಮಾಸ್ಟರ್ ಹೊಸ ಸಭಾ ಇದಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನೇನು ನಾವು ಸಂಕ್ರಾಂತಿಯನ್ನು ಆಚರಿಸ್ತಾ ಇದ್ದೀವಿ. ಇನ್ನೊಂದು ಕೆಲವೇ ದಿವಸದಲ್ಲಿ ಹೊಸ ಮನ್ವಂತರ ತರ ಶುರುವಾಗುತ್ತೆ. ಇದ್ರ ಮೇಲೆ ನಾನು ಸ್ವಲ್ಪ ಟೇಬಲ್ ಟಾಪಿಕ್ ಎಲ್ಲ ಸಂಕ್ರಾಂತಿ ರಿಲೇಟೆಡ್ ಟಾಪಿಕ್ಸ್ ನಾನು ಕವರ್ ಮಾಡೋ ಅಂತ ಅನ್ಕೊಂಡಿದ್ದೀನಿ. ಅದು ಒಂದು. ಮತ್ತೆ ಎಂದಿನಂತೆ ಈ ನಮ್ಮ ಸಭೆಯಲ್ಲಿ ಕೆಲವು ನಿಯಮಗಳು. ನಾವು ಯಾವುದೇ ಕಾರಣಕ್ಕೂ ಸೆಕ್ಸ್, ಪಾಲಿಟಿಕ್ಸ್ ಮತ್ತೆ ರಿಲಿಜನ್ ಬಗ್ಗೆ ಮಾತಾಡಬಾರ್ದು. ಮತ್ತೆ ನಮ್ಮ ಸೆಲ್ ಫೋನು ಸ್ವಿಚ್ ಆಫ್ ಮಾಡು ಅಥವಾ ಸೈಲೆಂಟ್ ಮಾಡಲ್ ಇಟ್ರೆ ಒಳ್ಳೇದು. ಮತ್ತೆ ಆದಷ್ಟು ವಿಡಿಯೋ ಆನ್ ಅಲ್ಲಿ ಇಟ್ರೆ ನಮ್ಮ ಕಮ್ಯುನಿಕೇಶನ್ ಬಹಳ ಸುಲಭವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಇವತ್ತಿನ ಟಾಪಿಕ್ ಥೀಮ್ ತಗೊಂಡ್ರೆ ನಮ್ಮ ಸೂರಜ್ ಅವರು, ನಮ್ಮ ಟೋಸ್ಟ್ ಮಾಸ್ಟರ್ ಆಫ್ ದಿ ಡೇ, ಅವರು ಟಾಪಿಕ್ ನೋಡಿದ್ರೆ ಗುಜರಾತ್ ಪಯಣದ ಬಗ್ಗೆ, ಅವರು ರಾಜಸ್ಥಾನ ಪಯಣದ ಬಗ್ಗೆ ಅವರು ವಿವರಣೆ ನೀಡ್ತಾರೆ. ನಾನಂತೂ ರಾಜಸ್ಥಾನಕ್ಕೆ ಹೋಗಿ ಬರೋ ಅನುಭವ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಹಳ ರೋಚಕ. ಯಾವುದೇ ಒಂದು ಟಾಪಿಕ್ ಸೂರಜ್ ಅವರು ತಗೊಂಡ್ರು ಅದು ಬಹಳ ವಿವರವಾಗಿ, ರೋಚಕವಾಗಿ ಅವರ ಒಂದು ನಿರೂಪಣೆ ಇರುತ್ತೆ. ನಾನಂತೂ ಎದುರು ನೋಡ್ತಾ ಇದ್ದೀನಿ, ನೀವು ಎದುರು ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಹೇಳ್ತಾ ನಾನು ಮುಂದಿನ ವೇದಿಕೆಯನ್ನು ಸೂರಜ್ ಅವ್ರಿಗೆ ಹಸ್ತಾಂತರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸೂರಜ್ ಅವ್ರ ಬಗ್ಗೆ ಹೇಳುವುದಾದ್ರೆ, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವರು ಈಗ ಪುಣೆಯಲ್ಲಿ ನೆಲೆಸಿದ್ದಾರೆ. ಮತ್ತೆ ಅವರು ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಬಹಳ ಒಳ್ಳೆ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಮತ್ತೆ ಅವ್ರು ಯಾವುದೇ ಒಂದು ಟಾಪಿಕ್ ತಗೊಂಡ್ರು ಅದು ಬಹಳ ವಿವರವಾಗಿರುತ್ತೆ, ಮತ್ತೆ ಬಹಳ ರೋಚಕವಾಗಿರುತ್ತದೆ. ಇವತ್ತು ಅದೇ ರೀತಿ ಅವರು ನಡೆಸ್ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಇದರೊಂದಿಗೆ ನಾನು ವೇದಿಕೆಯನ್ನು ಸೂರಜ್ ಅವ್ರಿಗೆ ಹಸ್ತಾಂತರಿಸ್ತಾ ಇದ್ದೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಸೂರಜ್ ಅವರ ಇದು ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ರೆ ಕೇಳಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಪಯಣ ಅಂದಾಗ ನನ್ನ ಮನ್ಸಲ್ಲಿ ಬರೋದು ಒಂದೇ ಹಾಡು, ಪಯಣ ನಮ್ಮ ಬದುಕಿನ ಪಯಣ, ನಮ್ಮ ಒಲವಿನ ಪಯಣ ಅಂತ. ಬಣ್ಣ ಬದಲು ಪಯಣ ಆಗೋಗಿದೆ ನಮ್ಮ ಜೀವನ. ನನಗೆ ದೇಶ ಸುತ್ತದಂದ್ರೆ ಬಹಳ ಬಹಳ ಪ್ರೀತಿ. ಹೊಸ ಜಾಗ ನೋಡ್ಬೇಕು, ಹೊಸ ಅನುಭವಗಳಾಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿನ ಜನ, ಅಲ್ಲಿನ ತಿಂಡಿ ತಿನಿಸುಗಳು, ಅಲ್ಲಿರುವಂತಹ ಬೇರೆ ಬೇರೆ ದೇವಸ್ಥಾನಗಳಾಗಿರ್ಬೋದು, ಅಥವಾ ಕೋಟೆ ಕೊತ್ತಲುಗಳಾಗಿರ್ಬೋದು, ಅಥವಾ ಬೆಟ್ಟ ಗುಡ್ಡಗಳಾಗಿರ್ಬೋದು, ಏನೋ ಒಂದು ನೋಡ್ತಾ ಇರ್ಬೇಕು. ಸುತ್ತಕ್ ಹೋಗೋದಂದ್ರೆ ಭಾರಿ ಇಷ್ಟ. ಯಾವ್ದಾದ್ರು ಕೆಲಸ ಕೊಟ್ಟು ವರ್ಷ ಇಡೀ ಸುತ್ತಬೇಕು ಅಂದ್ರೆ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹಂಗೆ ಜೀವನ ಕಾಲ ಕಳಿಬಹುದು ಅನ್ನೋ ಬಹಳ ಆಸೆ ನನಗಿದೆ. ಯಾವತ್ತೋ ಲೈಫಲ್ಲಿ ಅದು ಮಾಡುವ ಅಂತ. ಸೊ ಈ ವರ್ಷ ನಾವು ರಾಜಸ್ಥಾನದ ಪ್ರಯಾಣ ಮಾಡಕ್ಕೆ ಶುರುವಾದ್ವಿ. ಯಾರ್ಯಾರು ಅಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಮಗಳು, ಅವರ ತಾಯಿ, ಮತ್ತೆ ನಮ್ಮ ಹೆಂಡತಿಯ ದೊಡ್ಡ ಅಕ್ಕ ಇದ್ದಾರೆ. ಅವರು ಆಸ್ಟ್ರೇಲಿಯಾನಲ್ಲಿದ್ದಾರೆ. ಸೊ ಅವರು ಮತ್ತೆ ಅವರ ಆಸ್ಟ್ರೇಲಿಯನ್ ಫ್ಯಾಮಿಲಿ, ಅವರ ಗಂಡ ಆಸ್ಟ್ರೇಲಿಯನ್ನು, ಮತ್ತೆ ಅವರ 3 ಮಕ್ಕಳು. ಸೊ ಒಂದು 8-9 ಜನ. ಅದಕ್ಕೆ ಒಂದು 6 ತಿಂಗಳಿಂದ ಪ್ಲಾನಿಂಗು. ಅವ್ರು ಮೊದಲು ಟಿಕೆಟ್ ತಗೋಬೇಕು, ಅದಾದ್ಮೇಲೆ ಇಂಡಿಯಾದಲ್ಲಿ ಎಲ್ಲಿ ಹೋಗೋದು. ಯಾಕಂದ್ರೆ ಅವ್ರು ಮೊದಲ ಬಾರಿಗೆ ಭಾರತಕ್ಕೆ ಬರ್ತಾ ಇದ್ದಾರೆ. ನಾವ್ ಈಗ ನೋಯ್ಡಾನಲ್ಲಿ ಇದ್ದೀವಿ, ಡೆಲ್ಲಿ ನೋಯ್ಡಾನಲ್ಲಿ. ಇಲ್ಲಿಂದ ಯಾವ್ದು ಹತ್ರ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿ ಸರಿ ರಾಜಸ್ಥಾನ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸರಿ, ರಾಜಸ್ಥಾನದಲ್ಲಿ ಮೊದಲು ಎಲ್ಲಿಂದ ಶುರು ಮಾಡೋದು? ರಾಜಸ್ಥಾನದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೋಗುವಂತಹ ಜಾಗಗಳು ಜೋಧ್ಪುರ್, ಜೈಸಲ್ಮೇರ್, ಉದಯ್ಪುರ್, ಜೈಪುರ್. ಇದು 4 ತುಂಬಾ ಪ್ರಖ್ಯಾತವಾಗಿರುವಂತಹ ಜಾಗಗಳು, ನೋಡ್ಬೇಕಾಗಿರುವಂತಹ ಜಾಗಗಳು, ತುಂಬಾ ಹೋಗುವಂತ ಜಾಗಗಳು. ಮತ್ತೆ ರಾಜಸ್ಥಾನ ಬೇಸಿಗೆ ಕಾಲದಲ್ಲಿ ಹೋಗೋದು ಕಷ್ಟ, ಬಹಳ ಕಷ್ಟ.
ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಅಲ್ಲಿ 45, 50, 51 ಆ ತರ ಟೆಂಪರೇಚರ್ ಇರೋದ್ರಿಂದ ಬೇಸಿಗೆಗಾಲದಲ್ಲಿ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಚಳಿಗಾಲದಲ್ಲೇ ತುಂಬಾ ಜನ ರಾಜಸ್ಥಾನದ ಪ್ರಯಾಸ ಮಾಡ್ತಾರೆ. ಹಾಗಾಗಿ ನಾವು ಮೊದಲು ಎಲ್ಲಿಗೆ ಹೋದ್ವಿ ಅಂದ್ರೆ ದಿಲ್ಲಿಯಿಂದ ಟ್ರೈನ್ ತಗೊಂಡು ಓವರ್ ನೈಟ್ ಟ್ರೈನ್ ಎಲ್ಲ ಒಂದು ಸೆಕೆಂಡ್ AC ನಲ್ಲಿ ಬುಕ್ ಮಾಡಿಸಿ ನಾವು 9 ಜನ ಅಲ್ಲಿಂದ 20ನೇ ಡಿಸೆಂಬರ್ ರಾತ್ರಿ ನಾವು ದೆಹಲಿಯಿಂದ ಹೊರಟು 21ನೇ ಬೆಳಗ್ಗೆ ಜೋಧ್ಪುರದಲ್ಲಿ ಇಳಿಯುವಂತಹ ಮೊದಲ ಘಟ್ಟ ನಮ್ದು. ಈ ಟ್ರಿಪ್ ಪ್ಲಾನ್ ಮಾಡ್ತಾ ಇರುವಾಗ ನನಗೆ ಅರ್ಥ ಆಗಿದ್ದೇನೆಂದ್ರೆ IRCTC ಎಷ್ಟು ಕನ್ವೀನಿಯಂಟ್ ಆಗಿ ನಮ್ಮ ಭಾರತ ಸರ್ಕಾರ ನಮ್ಮ ರೈಲ್ ಯಾತನೆಯನ್ನ ಮಾಡಿದೆ, ಆದ್ರೂ ಅದರಲ್ಲಿ ಕೆಲವೊಂದು ತೊಂದರೆಗಳಿದೆ. ಆ ತೊಂದರೆಗಳಿಂದ ಮುಂದೆ ಯಾವ್ಯಾವ ತರ ತೊಂದರೆ ಆಗುತ್ತೆ. ನಾವು ಇರೋದು 8 ಜನ. ನೀವು IRCTC ನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಒಂದು ಸಲಿ ನೀವು 5 ಜನದ ಟಿಕೆಟ್ ಬುಕ್ ಮಾಡಕ್ ಆಗೋದು. ನೀವು 10 ಜನ ಇರ್ಬೋದು, 15 ಜನ ಇರ್ಬೋದು, 5 ಜನದ ಟಿಕೆಟ್ ಮಾತ್ರ ಬುಕ್ ಮಾಡಕ್ಕಾಗತ್ತೆ, 5, 6. ಸೊ ಹಾಗಾಗಿ ನಾವು ಮಾಡಿರುವಂತ ಪ್ರತಿಯೊಂದು ಟಿಕೆಟ್ 2 ಟಿಕೆಟ್ ಮಾಡಿಸ್ಬೇಕಾಯ್ತು. ಒಂದು ಟಿಕೆಟ್ ಅಲ್ಲಿ 5 ಜನ, ಇನ್ನೊಂದು ಟಿಕೆಟ್ ಅಲ್ಲಿ 4 ಜನ. ಹಾಗಾಗಿ ನಮಗೆ ಸಿಕ್ಕಿರುವಂತಹ ಬರ್ತ್ ಕೂಡ ಒಟ್ಟೊಟ್ಟಿಗೆ ಸಿಗ್ತಾ ಇರ್ಲಿಲ್ಲ. ಒಂದು 5 ಜನಕ್ಕೆ ಒಂದು ಕಡೆ ಇರೋದು, ಇನ್ನು 4 ಜನಕ್ಕೆ ಇನ್ನೊಂದು ಕಡೆ ಇರೋದು. ಅದೇ ಕೋಚ್ ಅಲ್ಲಿ ಇರೋದು, ಬಟ್ ಪಕ್ಕ ಸೀಟ್ ಇಲ್ಲ. ಹಾಗಾಗಿ ನಾವು ದೆಹಲಿಯಿಂದ ಟ್ರೈನಲ್ಲಿ ಹತ್ತಿದ್ವಿ. ಅಲ್ಲಿಂದ ಜೋಧ್ಪುರ್ಗೆ ಹೋಗ್ಬೇಕು. ಇವಾಗ ಸರ್ವೇ ಸಾಮಾನ್ಯ ನಾವು ಟ್ರೈನಲ್ಲಿ ಹತ್ತಿದಾಗ ನಮ್ ಸೀಟ್ ಇದು, ನಿಮ್ ಸೀಟ್ ಅದು, ಅಲ್ಲ ನಮ್ಮಲ್ಲಿ ಸ್ವಲ್ಪ ಏಜ್ ಆದವ್ರು ಇದ್ದಾರೆ, ನಮ್ಗೆ ಲೋವರ್ ಬರ್ತ್ ಸಿಕ್ಕಿಲ್ಲ, ನಿಮ್ಮ ಹತ್ರ ಲೋವರ್ ಬರ್ತ್ ಇದೆ, ನಮ್ದು ಅಪ್ಪರ್ ಬರ್ತ್ ತಗೊಳ್ಳಿ, ಅದೆಲ್ಲ 1 ಅವರ್ ಕನ್ಫ್ಯೂಷನ್ ಎಲ್ಲ ಆಗಿ ಕೊನೆಗೆ ನಾವೆಲ್ಲ ಸೆಟ್ಲ್ ಆಗದ್ಮೇಲೆ TT ಬಂದ್ರು. ಒಂದು ರಾತ್ರಿ 11 ಗಂಟೆಗೆ TT ಬಂದು ಎಪ್ಸಿ ಯಾರ್ಯಾರು ಯಾವ್ಯಾವ ಸೀಟಲ್ಲಿ ಇದ್ದೀವಿ ಅಂತ ಕೇಳಿದಾಗ ನಾವು ಏನ್ ದೇವ್ರು ಎಲ್ಲ ಆಗೋಯ್ತು, ಇವಾಗ ಬಂದಿದ್ಯಾ ಅಂದ್ರೆ ನನ್ ಕೆಲ್ಸ ಇರೋದೇ ಇವಾಗ, ನೀವೆಲ್ಲ ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಇವಾಗ ಎಲ್ಲಾರು ಎದ್ದೇಳಿ ಲೈಟ್ ಹಾಕಿ ತೋರಿಸಿ ನಿಮ್ಮ ಸೀಟ್ ಯಾವ್ದಿತ್ತು, ನೀವ್ ಅದನ್ನ ಇನ್ಯಾರು ಕೊಟ್ರಿ, ಅವ್ರದನ್ನ ಇನ್ಯಾರು ಕೊಟ್ರು. ಅದೆಲ್ಲ ಕನ್ಫ್ಯೂಷನ್ ಒಂದು ಅರ್ಧ ಮುಕ್ಕಾಲು ಗಂಟೆ ನಡೆದು ಕೊನೆಗೆ ನಮ್ಮ ಪಯಣದ ಮೊದಲನೇ ಘಟ್ಟ ಆದ ದೆಹಲಿಯಿಂದ ಹೊರಟ್ವಿ ಜೋಧ್ಪುರಕ್ಕೆ. ಈಗ ನಮ್ಮ ಸಭೆಯಲ್ಲಿ ಕೂಡ ಮುಂದುವರಿತಾ ನಮ್ಮ ಸಭೆಯ ಮೊದಲನೇ ಘಟ್ಟ ಏನಿದೆ ಅಂದ್ರೆ ಈ ಸಭೆ ಹೇಗೆ ನಡೆಯುತ್ತೆ ಅಂತ ನೋಡೋದಿಕ್ಕೆ ಒಬ್ಬರು ಮತ್ತೆ ಅವರ ತಂಡ ಇರುತ್ತೆ. ಅವ್ರನ್ನ ಸಮಗ್ರ ಮೌಲ್ಯಮಾಪಕರು ಅಂತ ಕರಿತೀವಿ. ಇವತ್ತಿನ ಸಮಗ್ರ ಮೌಲ್ಯಮಾಪಕರು ಇನ್ನೂ ಬಂದಿಲ್ಲ. ಹಾಗಾಗಿ ನಮ್ಮ ಶಂಕರ್ ಗುರು ಅಣ್ಣವ್ರ ತರ ಇನ್ನೊಂದು ಪಾತ್ರನ ಮೋಹನ್ ಮೂರ್ತಿಗೆ ಕೊಡ್ತಾ ಸಮಗ್ರ ಮೌಲ್ಯಮಾಪನೆ. ಮೋಹನ್ ಮೂರ್ತಿ ಅವರೇ, ವೇದಿಕೆ ನಿಮ್ದು. ಡಿಫಾಲ್ಟ್ ಜನರಲ್ ಲೆವೆಲ್ ಮೋಹನ್ ಮೂರ್ತಿನೇ. ಧನ್ಯವಾದ ಸೂರಜ್ ಅವರೇ. ಕೆಲವೊಂದ್ಸತಿ ಈ ತರದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಟೋಸ್ಟ್ ಮಾಸ್ಟರ್ಸ್ ಒನ್ ಆಫ್ ದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇದೇನೆ, ಈ ತರದೊಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆದಾಗ ಯಾವ ರೀತಿ ನಾವು ಮುಂದಕ್ಕೆ ಬಂದು ಜವಾಬ್ದಾರಿ ತಗೋಬೇಕು ಅನ್ನೋದನ್ನ ನಮ್ಗೆ ಕಲ್ಸುತ್ತೆ. ನಾನು ಇಲ್ಲೇ ಕಲ್ತಿರೋದು. ಟೋಸ್ಟ್ ಮಾಸ್ಟರ್ ಜಾಯ್ನ್ ಆಗ ಮೊದ್ಲು ಈ ತರ ಸಿಚುವೇಶನ್ ಬಂದ್ರೆ ಚೆಕ್ ಅಂತ ನಾನು ವಿಡಿಯೋ ಆಫ್ ಮಾಡ್ಬಿಟ್ಟು ಔಸ್ಕೊಬಿಡ್ತಾ ಇದ್ದೆ. ಅವಾಗ ಗೊತ್ತಾಗ್ತಿರ್ಲಿಲ್ವಲ್ಲ ಮೋಹನ್ ಮೂರ್ತಿ ಇದಾನೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ವಲ್ಲ. ಸೊ ಈಗ ಅದು ಟೋಸ್ಟ್ ಮಾಸ್ಟರ್ಸ್ ಅಲ್ಲಿ ಲೀಡರ್ಶಿಪ್ ರೋಲ್ ಅದೆಲ್ಲ ತಗೊಂಡಾದ್ಮೇಲೆ ಏನಂದ್ರೆ ಅದ್ರಲ್ಲಿ ಟ್ರೈನ್ ಆದ್ಮೇಲೆ ಓಕೆ ಇದೊಂದು ಅವಕಾಶ. ಸೊ ನಾವು ಜವಾಬ್ದಾರಿ ತಗೊಳ್ಳೋದಕ್ಕೆ, ನಮ್ಮ ಲೀಡರ್ಶಿಪ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನ್ನೋದು ನನ್ನ ಭಾವನೆ ಇರ್ಲಿ. ಇವತ್ತು ನಾನು ಒಂದು ಜನರಲ್ ಎವ್ಯಾಲ್ಯೂಯೇಟರ್ ಅಂದ್ರೆ ಸಮಗ್ರ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಸಮಗ್ರ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸೋದು ಅಂತಂದ್ರೆ ಸಮಗ್ರ ಮೌಲ್ಯಮಾಪನ ಅಂದ್ರೆ ಏನು, ನನ್ಗೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ಸತಿ ಅಚ್ರೇಕರ್ ಸರ್ ಒಂದು ಎಕ್ಸಾಂಪಲ್ ಹೇಳಿದ್ರು, ಒಂದು ರೂಪಕದ ಜೊತೆ ಎಕ್ಸ್ಪ್ಲೇನ್ ಮಾಡಿದ್ರು. ಏನಂದ್ರೆ ಸಮಗ್ರ ಮೌಲ್ಯಮಾಪನ ಅಂದ್ರೆ ಏನು ಅಂತ. ಬಹುತೇಕ ಜನ ಅವತ್ ಮೀಟಿಂಗ್ ಅಲ್ಲಿ ಇರ್ಲಿಲ್ಲ. ಸೊ ಅದನ್ನ ಇನ್ನೊಂದ್ಸತಿ ಹೇಳ್ತೀನಿ. ಈ ಮೌಲ್ಯಮಾಪನ ಅನ್ನೋದು ಹೆಂಗೆ ಅಂದ್ರೆ ಟೋಸ್ಟ್ ಮಾಸ್ಟರ್ ಅಲ್ಲಿ ಗೂಗಲ್ ಮ್ಯಾಪ್ ತರ. ಈ ಗೂಗಲ್ ಮ್ಯಾಪ್ ಡೆಸ್ಟಿನೇಷನ್ ನಾವು ಸೆಟ್ ಮಾಡ್ತೀವಿ, ಹೋಗ್ತಾ ಇರ್ಬೇಕಾದ್ರೆ ಹಿಂಗೋಗಿ ಹಂಗೋಗಿ ಅಂತ ಹೇಳುತ್ತೆ ಅದು. ಅದ್ರಲ್ಲಿ ಮಧ್ಯದಲ್ಲಿ ಮಿಸ್ ಆದ್ರೆ ಅದೇನ್ ನಮ್ಗೇನ್ ಬಯಲ್ಲ. ಓಕೆ ಅಲ್ಲಿಂದ ರೀರೂಟ್ ಮಾಡುತ್ತೆ, ನೋಡಿ ಇಲ್ಲಿ ಇದಾಯ್ತು, ಈ ತರ ಇನ್ನೊಂದು ರೂಟ್ ತಗೊಳ್ಳಿ ಅಂತ. ಅಲ್ಟಿಮೇಟ್ ಆಗಿ ಅದರದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಡೆಸ್ಟಿನೇಷನ್ ನ ಸೇರ್ಸೋದು. ಈ ಟೋಸ್ಟ್ ಮಾಸ್ಟರ್ ಅಲ್ಲೂ ಕೂಡ ಸಮಗ್ರ ಮೌಲ್ಯಮಾಪನ ಇರ್ಬೋದು ಅಥವಾ ವಿವಿಧ ಮೌಲ್ಯಮಾಪನ, ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಇರ್ಬೋದು,
ಇವೆಲ್ಲ ಏನಂತಂದ್ರೆ ಆ ಉದ್ದೇಶದಿಂದನೇ ಇರೋದು. ಇವತ್ತು ಏನಂದ್ರೆ ಸಮಯ ಪಾಲಕನಾಗಿ ನಾನೇ ಕಾರ್ಯನಿರ್ವಹಿಸ್ತೀನಿ. ಒಂದು ಸಿದ್ಧಪಡಿಸಿದ ಭಾಷಣ ಇದೆ. ಅದಕ್ಕೆ ಅದು ಪರಿಚಯ ಭಾಷಣಕ್ಕೆ 4 ರಿಂದ 6 ನಿಮಿಷ ಕಾಲಾವಕಾಶ ಇರುತ್ತೆ. 4 ನಿಮಿಷಕ್ಕೆ ನಾನು ಹಸಿರು ಬಣ್ಣದ ಕಾರ್ಡ್ನ ತೋರಿಸ್ತೀನಿ. 1 ಸೆಕೆಂಡ್ ಈ ತರ. ಆಮೇಲಿಂದ 5 ನಿಮಿಷಕ್ಕೆ ಹಳದಿ, ಆಮೇಲಿಂದ 6 ನಿಮಿಷಕ್ಕೆ ಕೆಂಪು. ಅದಾದ್ಮೇಲೆ ಆಶು ಭಾಷಣ ಇದೆ. ಆಶು ಭಾಷಣಕ್ಕೆ 1 ರಿಂದ 2 ನಿಮಿಷ, 1 ನಿಮಿಷಕ್ಕೆ ಹೆಸರು, 1.5 ನಿಮಿಷಕ್ಕೆ ಹಳದಿ ಹಾಗೂ 2 ನಿಮಿಷಕ್ಕೆ ಕೆಂಪು. ಈ ತರ ಏನಂತಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ತೀನಿ. ಇದು ನಾನು ಸಮಯ ಪಾಲಕನಾಗಿ ಈ ರೀತಿ ನಾನು ಕಾರ್ಯನಿರ್ವಹಿಸ್ತೀನಿ. ಇದಲ್ಲದೆ ಒಟ್ಟಾರೆ ಸಭೆ ಯಾವ ರೀತಿ ನಡೀತು, ಅದರಲ್ಲಿ ಉತ್ತಮವಾದ ಅಂಶಗಳೇನು, ಉತ್ತಮ ಪಡಿಸ್ಕೋಬೇಕಾದಂತ ಅಂಶಗಳೇನು, ಇವುಗಳನ್ನು ಕೂಡ ನಾನು ನೋಟ್ ಮಾಡ್ಕೋತೀನಿ. ಸಭೆಯ ಕಡೆಯಲ್ಲಿ ನನ್ನ ಒಟ್ಟಾರೆ ವರದಿನ ಸಭೆ ಮುಂದೆ ಪ್ರಸ್ತುತಪಡಿಸ್ತೀನಿ. ಇದಿಷ್ಟು ನನ್ನ ಸಮಗ್ರ ಮೌಲ್ಯಮಾಪಕನಾಗಿ ಹಾಗೂ ಸಮಯ ಪಾಲಕನಾಗಿ ನನ್ನ ಒಂದು ರೋಲ್ ನ ವಿವರ. ಇವತ್ತಿನ ಇದರಲ್ಲಿ ಆ ಕೌಂಟರ್ ಮತ್ತೆ ಗ್ರೆಮೇರಿಯನ್ ರೋಲ್ ಇರೋಲ್ಲ. ಮತ್ತೆ ಒಂದು ವಿಷಯ ಹೇಳೋದ್ ಮರ್ತೆ, ಸಮಯ ಪಾಲನೆ ವಿಷಯಕ್ಕೆ ಬಂದ್ರೆ ಈಗ ನಾನು 1 ರಿಂದ 2 ನಿಮಿಷ ಅಂತ ಏನ್ ಹೇಳ್ದೆ ಆ ಶುಭಾಷಣಕ್ಕೆ, ಹಾಗೆ 4 ರಿಂದ 6 ನಿಮಿಷ ಪರಿಚಯ ಭಾಷಣಕ್ಕೆ ಅಂತ ಏನ್ ಹೇಳ್ದೆ, ಅದ್ರ ಜೊತೆಗೆ 30 ಸೆಕೆಂಡ್ಗಳ ಕಾಲ ಗ್ರೇಸ್ ಪೀರಿಯಡ್ ಇರುತ್ತೆ, ಅದನ್ನು ಉಪಯೋಗಿಸ್ಕೋಬಹುದು. ಇದಿಷ್ಟು ನನ್ನ ಒಟ್ಟಾರೆ ರೋಲ್ಗಳ ಒಂದು ಸಾರಾಂಶ ಅಂತಾನೆ ಹೇಳ್ಬೋದು. ಇದನ್ನ ಹೇಳ್ತಾ ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಸೂರಜ್ ಅವ್ರಿಗೆ ವೇದಿಕೆನ ಮರಳಿ ಕೊಡ್ತಾ ಇದ್ದೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳೇ. ಸರಿ, ಈಗ ನಮ್ಮ ಪಯಣದಲ್ಲಿ ಮುಂದುವರಿತಾ ನಾವು ಜೋಧ್ಪುರದಲ್ಲಿ 21ನೇ ತಾರೀಕು ಭಾನುವಾರ ಹೋಗಿಳಿದ್ವಿ. ಅಲ್ಲಿ ನಮ್ಮ ಹೆಂಡತಿ ಕಡೆಯವರು, ಅವರ ದೂರದ ಸಂಬಂಧಿಗಳು, ಅವ್ರ ಮನೆ ಇತ್ತು. ಸೊ ಹಾಗಾಗಿ ಅವರು ಬಂದು ನಮ್ಮನ್ನ ಅವ್ರ ಮನೆಗೆ ಕರ್ಕೊಂಡೋಗಿ, ಈ ಪಯಣದಲ್ಲಿ ನನಗೆ ಅರ್ಥ ಆಗಿದ್ದೇನೆಂದ್ರೆ 3-4 ಜನ ಇದ್ರೆ ಅದೊಂದು ಗ್ರೂಪು, 8-9 ಜನ ಆದ್ರೆ ಅದು ಜಾತ್ರೆ. ಎಲ್ಲಿ ಹೋಗ್ಬೇಕಂದ್ರೂ ಅದು 2 ಗಾಡಿ ಬೇಕು, 1 ಗಾಡಿ ಬರುತ್ತೆ, ಇನ್ನೊಂದು ಗಾಡಿ ಕೋಆರ್ಡಿನೇಟ್ ಮಾಡು, ಸೂಟ್ಕೇಸ್ ಸಾಕು, ಇದು ಮಾಡು. ಸೊ ಎಲ್ಲೋದ್ರೂ ಈ 10 ದಿನದ ಪಯಣದಲ್ಲಿ 8-9 ಜನದ ಜಾತ್ರೆ ಸಂಭಾಳಿಸೋದೇ ಒಂದು ದೊಡ್ಡ, ಅದೇ ಒಂಥರದ ತಮಾಷೆ ಆಗೋಗಿತ್ತು. ಹಾಗಾಗಿ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಅವ್ರು ಬೆಳಗ್ಗೆ ತಿಂಡಿ ಅಂತ ಅಂದ್ರು. ನಮಗೆ ತಿಂಡಿ ಅಂದ್ರೆ, ನಾವು ಬೆಂಗಳೂರಿಂದ ಬಂದವರು ಅಥವಾ ದಕ್ಷಿಣ ಭಾರತದಿಂದ ಬಂದವರಿಗೆ ತಿಂಡಿ ಅಂದ್ರೆ ಬಹಳ ಲೈಟ್ ಆಗಿರುವಂತದ್ದು. ಇಡ್ಲಿ ಆಗಿರ್ಬೋದು, ದೋಸೆ, ಅಥವಾ ಮಹಾರಾಷ್ಟ್ರ ಕಡೆ ಪೋಹ, ಆ ತರ ಅಲ್ಲ. ರಾಜಸ್ಥಾನದಲ್ಲಿ ತಿಂಡಿ ಅಂದ್ರೆ ಬೆಳಗ್ಗೆ ಕಚೋರಿ ಮತ್ತೆ ಜಿಲೇಬಿ. ಜೋಧ್ಪುರದಲ್ಲಿ ವಿಶೇಷವಾಗಿ ಪ್ಯಾಸ್ ಕಚೋರಿ ಮತ್ತೆ ಮಿರ್ಚಿ ಬಡ ಅಂತ ಮಾಡ್ತಾರೆ. ಅವರು ತಿಂಡಿಗೂ ತಿಂತಾರೆ, ಊಟಕ್ಕೂ ತಿಂತಾರೆ, ಸಾಯಂಕಾಲನೂ ತಿಂತಾರೆ, ಇಡೀ ದಿನ ತಿಂತಾ ಇರ್ತಾರೆ ಅದನ್ನೇನೆ. ಸೊ ಕಚೋರಿ ಅಂದ್ರೆ ಈ ಪೂರಿ ತರ ಇರುತ್ತೆ, ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಅದ್ರ ಒಳಗಡೆ ಈರುಳ್ಳಿ ಮತ್ತೆ ಮಸಾಲೆಯನ್ನು ತುಂಬಿಸಿ ಅದನ್ನ ಕರೀತಾರೆ, ಅದು ಪ್ಯಾಸ್ ಕಚೋರಿ. ಆಮೇಲೆ ಮಿರ್ಚಿ ಬಡ ಅಂದ್ರೆ ನಮ್ಮಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇರುತ್ತಲ್ಲ, ಅದೇ ತರದ ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ದಪ್ಪ ಇರುತ್ತೆ, ಅದರ ಒಳಗಡೆ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿ ಅದನ್ನ ತುಂಬಿ ಅದನ್ನ ಕರೆದು ಮಿರ್ಚಿ ಬಡ ಅಂತ ಕೊಡ್ತಾರೆ. ಸೊ ತಿಂಡಿಗೆ ನಮಗೆ ಪ್ಯಾಸ್ ಕಚೋರಿ, ಮಿರ್ಚಿ ಬಡ, ಜಿಲೇಬಿ, ಇದನ್ನೆಲ್ಲ ತಿಂದ್ಬಿಟ್ಟು ನಾವು ದೇವರಾಣೆ ಇವತ್ತು ಫುಲ್ಲು ಊಟ ಬೇಡಪ್ಪ, ಹೆವಿ ಆಗೋಯ್ತು ಅಂತ ಅಲ್ಲಿಂದ ನಾವು ಮುಂದೆ ಅವತ್ತು ಜೋಧ್ಪುರದಲ್ಲಿ ಏನೇನ್ ನೋಡುವುದು ಅನ್ನೋ ಕಡೆ ಹೊರಟ್ವಿ. ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ನಮ್ಮ ಒಬ್ಬ ಟೋಸ್ಟ್ ಮಾಸ್ಟರ್ ಅವರ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ, ಪರಿಚಯ ಭಾಷಣ ಮಾಡ್ತಾ ಇದ್ದಾರೆ. ಅವರು ಯಾರು ಏನು ಅಂತ ಹೇಳೋದಕ್ಕಿಂತ ಮುಂಚೆ ಅವರ ಭಾಷಣನ ಮೌಲ್ಯಮಾಪನ ಮಾಡುವಂತಹವರು, ನಮ್ಮ ಮೌಲ್ಯಮಾಪನ ಮಾಡುವಂತಹ ಮೌಲ್ಯಮಾಪಕರು ಯಾರು ಅಂತ ಹೇಳಿದ್ರೆ, ನಮ್ಮ ಸಭೆಯಲ್ಲಿ ನಿಷ್ಠೆ ಮತ್ತೆ ಸಮಯ ಪಾಲನೆ ಮತ್ತೆ ಚಾಚೂ ತಪ್ಪದೆ ಅವರ ಕೆಲಸವನ್ನು ನಿಷ್ಠೆಯಾಗಿ ಪ್ರತಿ ವಾರ ಮಾಡ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ, ಇವತ್ತು ಭಾಷಣದ ಮೌಲ್ಯಮಾಪನೆ ನಿಮ್ದು. ಭಾಷಣದ ಉದ್ದೇಶ ಮತ್ತೆ ಅವ್ರು ಏನೇನ್ ಮಾಡ್ಬೇಕು ಅಂತ ನೀವೀಗ ವೇದಿಕೆಗೆ ಬಂದು ಹೇಳಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ಇಂದು ಪರಿಚಯ ಭಾಷಣ ಅಂದ್ರೆ ಐಸ್ ಬ್ರೇಕರ್ ಸ್ಪೀಚ್ ಅನ್ನ ಕೊಡ್ತಿರೋರು ಟೋಸ್ಟ್ ಮಾಸ್ಟರ್ ವೆಂಕಟೇಶ್ ಅವರು.
ಸೊ ಇವರ ಪಾತ್ವೇ ಬಂದ್ಬಿಟ್ಟು ಪರ್ಸುವೇಸಿವ್ ಮಾಡ್ಯೂಲು. ಅದೇ ರೀತಿ ಇವರ ಲೆವೆಲ್ 1 ಐಸ್ ಬ್ರೇಕರ್ ಅಂದ್ರೆ ಲೆವೆಲ್ 1 ಪ್ರಾಜೆಕ್ಟ್ 1 ಇವ್ರದ್ದು. ಇವರು ಕನ್ನಡದಲ್ಲಿ ಭಾಷಣ ಪರಿಚಯ ಭಾಷಣ ನೀಡ್ತಾರೆ. ಇಷ್ಟು ಹೇಳಿ ಮರಳಿ ವೇದಿಕೆಯನ್ನು ನಮ್ಮ ಟೋಸ್ಟ್ ಮಾಸ್ಟರ್ ಸೂರಜ್ ಅವ್ರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ. ಸೊ ಇವತ್ತು ನಮ್ಮ ಪರಿಚಯ ಭಾಷಣ ಮಾಡುವಂತಹ ಟೋಸ್ಟ್ ಮಾಸ್ಟರ್ ಯಾರು ಅಂದ್ರೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಇವರಿಗೆ ಬರವಣಿಗೆ ಬಹಳ ಚಿಕ್ಕ ವಯಸ್ಸಿನಿಂದ ಒಳ್ಳೆ ಬರವಣಿಗೆ ಇದೆ. ಇವರ ಸಹೋದ್ಯೋಗಿಗಳು ಮತ್ತೆ ಗೆಳೆಯರಿಗೆ ಇವರ ಬರವಣಿಗೆಯ ಕವನಗಳು ಮತ್ತೆ ಬರವಣಿಗೆ ವಿಷಯಗಳು ಬಹಳ ಚೆನ್ನಾಗಿ ಹಿಡಿಸ್ತಾ ಇತ್ತು ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಿಮ್ಮೆಲ್ಲರ ಪ್ರೀತಿಯ ಟೋಸ್ಟ್ ಮಾಸ್ಟರ್ ವೆಂಕಟೇಶ್ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ, ವೆಂಕಟೇಶ್ ಅವರೇ ಇವತ್ತಿನ ಪರಿಚಯ ಭಾಷಣ ನಿಮ್ಮಿಂದ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವ್ರಿಗೆ, ರವಿಕುಮಾರ್ ಅವ್ರಿಗೂ. ನನ್ನ ಪರಿಚಯ ಭಾಷಣ, ನನ್ನ ಪೂರ್ತಿ ಹೆಸರು ಬಂದು ವೆಂಕಟೇಶ್ ಮಂಡ್ಯ ಶೇಷಗಿರಿ ಅಂತ. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಮಂಡ್ಯದಲ್ಲೇ. ನಮ್ಮ ತಂದೆ ತಾಯಿಗೆ ನಾವು ಇಬ್ಬರು ಮಕ್ಕಳಿದ್ದೀವಿ. ನಾನೇ ಚಿಕ್ಕವನು. ದೊಡ್ಡಣ್ಣ ಮೈಸೂರಲ್ಲಿ ನೆಲೆಸಿದ್ದಾರೆ, ಅವರೊಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಮಂಡ್ಯದಲ್ಲಿ ನೆಲೆಸಿದ್ದೀನಿ, ಕೆಲಸ ಬೆಂಗಳೂರಲ್ಲಿ. ಮತ್ತು ಮೈಸೂರಿಗೆ ಓಡಾಟ ಜಾಸ್ತಿ ಇದೆ, ಹೆಂಡತಿ ಮಕ್ಕಳು ಅಲ್ಲಿದ್ದಾರೆ, ಹಾಗಾಗಿ ಅಲ್ಲಿ ಓಡಾಟ ಜಾಸ್ತಿ. ನನ್ನ ಮಡದಿ ಹೆಸರು ಸುಷ್ಮಾ, ಮತ್ತು ನನ್ನ ಇಬ್ಬರು ಅವಳಿ ಜವಳಿ ಮಕ್ಕಳಿದ್ದಾರೆ, ಅವ್ಯಾನ್ ಮತ್ತು ಆದ್ಯಾನ್ ಅಂತ. ಸೊ ಅವರಿಬ್ಬರೇ ಜಾಸ್ತಿ ನನ್ನ ಟೈಮನ್ನು ಆಕ್ಯುಪೈ ಮಾಡ್ಕೊಳ್ಳೋರು ಅವರಿಬ್ಬರೇ. ಇಷ್ಟನ್ನೇ ಹೇಳ್ತಾ, ನಮ್ಮ ಪರಿವಾರದ ಬಗ್ಗೆ ಇಷ್ಟು ಹೇಳ್ತಾ, ನಮ್ಮದು ಕುಟುಂಬದ ಬಗ್ಗೆ ಹೇಳೋದಾದರೆ, ನಾವು ಯಾವುದೇ ಕೃಷಿ ಹಿನ್ನೆಲೆ ಇಲ್ಲ ಮಂಡ್ಯದಲ್ಲಿ. ಅದು ಸಖತ್ ರೇರ್ ಅದು. ನಮ್ಮ ಪೇಟೆ ಬೀದಿಲಿ ಪಕ್ಕದಲ್ಲೇ ಒಂದು ಊರು, ಆ ಊರಲ್ಲಿ ನಮ್ಮ ಮನೆ ಇತ್ತಂತೆ ನಮ್ಮ ಮುತ್ತಾತ ಅವ್ರದ್ದು. ಸೊ ಅಲ್ಲಿಂದನೇ ನಮ್ಮ ಒರಿಜಿನ್. ನಮ್ಮ ತಾತ ತಂದೆ ಅವರೆಲ್ಲ ಮಂಡ್ಯ ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು, ಮಾಡಿ ಅಲ್ಲಿಂದ ನಿವೃತ್ತಿ ಆಗಿದ್ದಾರೆ. ಸೊ ಇಷ್ಟು ನನ್ನ ಕುಟುಂಬದ ಹಿನ್ನೆಲೆ, ಕುಟುಂಬ ಮತ್ತು ಪರಿವಾರದ ಹಿನ್ನೆಲೆ. ನಾವು ಓದಿದ್ದು ಎಲ್ಲ ಕಾನ್ವೆಂಟಲ್ಲೇ. LKG ಇಂದ ಹಿಡಿದು 10ನೇ ಕ್ಲಾಸ್ ತನಕ 12 ವರ್ಷ ಒಂದೇ ಸ್ಕೂಲಲ್ಲಿ ಓದಿದ್ದು ನಾನು. ಶಾಲೆಯಲ್ಲಿ ನಾನೊಬ್ಬ ಆವ್ರೇಜ್ ಸ್ಟೂಡೆಂಟು, ಅಂಥದ್ದೇನು ಬ್ರೈಟ್ ಸ್ಟೂಡೆಂಟ್ ಅಂತ ಏನು ಹೇಳೋಂಗಿಲ್ಲ. ಅದನ್ನು ಸ್ವಲ್ಪ ಚಿಕ್ಕದಾಗಿ ಹೇಳಬೇಕು ಅಂದರೆ, ಯಾವ ಥರ ವ್ಯಕ್ತಿತ್ವ ನಂದು ಅಂದರೆ, ಶಾಲೆಯಲ್ಲಿ ಅಂದರೆ ಎಲ್ಲದಕ್ಕೂ ವಿರೋಧ ಮಾಡ್ತಿದ್ದೆ. ಏನು ಟೀಚರ್ಸ್ ಆಗಲಿ ಯಾರೇ ಏನೇ ಹೇಳಿದ್ರು ಎಲ್ಲದಕ್ಕೂ ತದ್ವಿರುದ್ಧ. ಯಾವುದನ್ನು ಒಪ್ಕೋತಾ ಇರಲಿಲ್ಲ, ಸುಲಭವಾಗಿ ಹೇಳಿದ್ದೇನೋ ಮಾಡ್ತಾ ಇಲ್ಲ, ಸಖತ್ ಕ್ವಶನ್ ಮಾಡೋದು ಜಾಸ್ತಿ. ಆಮೇಲೆ ನನ್ನ ಜೊತೆಗೆ ಇಬ್ಬರು ಸ್ನೇಹಿತರಿದ್ರು, ಈಗಲೂ ಸ್ನೇಹಿತರು ಹಾಗೆ ಉಳ್ಕೊಂಡಿದ್ದೀವಿ, ಈಗಲೂ ಸ್ನೇಹ. ಸೊ ಅವ್ರು ಯಾವಾಗಲೂ ಜೊತೇಲಿ ಇರ್ತಿದ್ವಿ. ಇದೊಂದು ಒಳ್ಳೆ ನೆನಪು ಅಂತ ಬರೋದು ಸ್ಕೂಲ್ ಡೇಸಿಂದ ಇದೊಂದೇ ನನಗೆ. ಅವರು ಸ್ನೇಹಿತರು ಮತ್ತು ಅವ್ರ ಒಡನಾಟ ಇವುಗಳೇ. ಸೊ ಅದೇ ಸ್ಕೂಲಲ್ಲಿ ಏನಂದರೆ, ಒಂಥರ ರೆಬೆಲ್ ಆ್ಯಟಿಟ್ಯೂಡು. ಹೇಳೋದನ್ನು ಏನೂ ಅಷ್ಟು ಹೇಳಿದ ತಕ್ಷಣ ಏನೋ ಒಪ್ಕೋತಾ ಇರಲಿಲ್ಲ ನಾನು, ಆ ಥರ ವ್ಯಕ್ತಿತ್ವ ಇತ್ತು ನಂದು. ತದನಂತರ ನಾನು 10ನೇ ಕ್ಲಾಸ್ ಆದಮೇಲೆ ಕಾಲೇಜ್ ಮೆಟ್ಲು ಹತ್ತಿದಾಗ ಸ್ವಲ್ಪ ಜನರ ಜೊತೆ ಒಡನಾಟ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಅದೇ ಎಷ್ಟಾಗಿತ್ತು ಅಂತಂದರೆ, ನಮ್ಮ 2 ವರ್ಷದಲ್ಲಿ 10ನೇ ಕ್ಲಾಸಿಂದ ಹಿಡಿದು 12th ಮತ್ತು CET ಎಲ್ಲ ಮುಗಿಸೋಷ್ಟರಲ್ಲಿ ವಿಪರೀತ, ಈಗ ಇಂಟ್ರೋವರ್ಟ್ ಆಗಿದ್ದವನು ಆ ಕಡೆ ಎಕ್ಸ್ಟ್ರೋವರ್ಟ್ ಪ್ರೋಮ್ಯಾಕ್ಸ್ ಥರ ಆಗೋಗಿದ್ದೆ ನಾನು. ಆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಟ್ರಾನ್ಸಿಷನ್ ಆಗೋಗಿತ್ತು. ಜೊತೆಗೆ ನನ್ನ ವ್ಯಕ್ತಿತ್ವನೂ ಸಾಕಷ್ಟು ಬದಲಾವಣೆ ಆಗಿತ್ತು. ಆವಾಗ ಈಗ ಭಾಳ ಸುಲಭವಾಗಿ ಎಲ್ಲರ ಒಂಥರ ಯಾರಾದರೂ ಏನಾದರೂ ಹೇಳಿದ್ರೆ ಅವ್ರ ಪ್ರಭಾವಕ್ಕೆ ತುಂಬ ಸುಲಭವಾಗಿ ಒಳಪಡ್ತಾ ಇದ್ದೆ ನಾನು. ಇದು ಎರಡೂ ಒಂಥರ ಪಾಸಿಟಿವ್ ನೆಗೆಟಿವ್ 2 ಥರನೂ ಇದೆ. ಅಂದರೆ 2 ರೀತಿ ಇದ್ದಿದ್ರಲ್ಲೂ ಒಂದು ಉದಾಹರಣೆ ಅಂದರೆ, ನನ್ನ
ನನಗೆ ಯಾವುದೇ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಏನು ಇಲ್ಲದೆ ಇದ್ರೂ ಈ ಒಂದು ಬದಲಾವಣೆಯಿಂದ ಅನಿವಾರ್ಯವಾಗಿ ನಾನು ಹೀಗೆ ಕಾಲೇಜ್ ಎಲೆಕ್ಷನ್ನು ಅದು ಇದರಲ್ಲೆಲ್ಲ ಇನ್ವಾಲ್ವ್ ಆಗಬೇಕಾಯಿತು. ಅಂದರೆ ಒಂಥರ ಪೊಲಿಟಿಕಲಿ ಆ್ಯಕ್ಟಿವ್ ಪರ್ಸನ್ ಆಗೋದೇ ನಾನು. ನನ್ನ ಸೆಕೆಂಡ್ PU ಮುಗ್ದು ನಾನು ಇಂಜಿನಿಯರಿಂಗ್ ಸೇರಿದಾಗ. ಸೊ PUC ಮುಗಿದ ನಂತರ ನಾನು ಮಂಡ್ಯ ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಸೇರಿಕೊಂಡೆ. 2004ರಲ್ಲಿ ನಾನು ಉತ್ತೀರ್ಣನಾದೆ ನನ್ನ ಇಂಜಿನಿಯರಿಂಗ್ ಪದವಿಯಿಂದ. ಈಗ ಸದ್ಯ TCS ಸಂಸ್ಥೆಯಲ್ಲಿ ಟೆಕ್ನಿಕಲ್ ಆರ್ಕಿಟೆಕ್ಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದಿಷ್ಟನ್ನ ಹೇಳ್ತಾ ಇದೊಂದು ಹಿನ್ನೆಲೆ. ನಾನು ಏನು ಹೇಳಬೇಕು ಅಂತ, ಯಾವ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದೀನಿ ಅಂತ ನಿಮಗೆಲ್ಲ ತಿಳಿಸ್ಕೊಡೋಕ್ಕೆ ಅಂತ ಒಂದು ಹಿನ್ನೆಲೆ ಕೊಡೋಣ ಅಂತ ಇಷ್ಟು ಹೇಳಿದೆ. ನಾನು ಟೋಸ್ಟ್ ಮಾಸ್ಟರ್ ಬಗ್ಗೆ ಮೋಹನ್ ಮೂರ್ತಿ ಹೇಳಿದಾಗ ಮೆಂಬರ್ಶಿಪ್ ತಗೋ ಅಂತ ನಾನು ಲಾಗಿನ್ ಆಗಿ ಹಲವಾರು ಪಾತ್ವೆಗಳಿತ್ತು ಅಲ್ಲಿ, ಒಂದು 4-5-6. ಒಂದು ನನ್ನ ತುಂಬ ಗಮನ ಸೆಳೆದಿದ್ದು ಯಾವುದು ಅಂದರೆ ಪರ್ಸುಯೇಸಿವ್ ಇನ್ಫ್ಲೂಯೆನ್ಸ್ ಅಂತ ಒಂದು ಪಾತ್ವೆ ಇತ್ತು. ಅದನ್ನು ಕನ್ನಡದಲ್ಲಿ ತಾತ್ಪರ್ಯ ಹೇಳ್ಬೇಕಂದ್ರೆ ಮನವೊಲಿಸುವಂತೆ ಪ್ರಭಾವ ಬೀರುವುದು. ಸೊ ಇದು ನನಗೆ ಮೊದಲಿಂದನೂ ಈ ಪ್ರಭಾವ ಬೀರೋದು ಅಥವಾ ಪ್ರಭಾವ ಒಳಗಾಗೋದು ಇದು ಕುತೂಹಲ ಜಾಸ್ತಿ ನನಗೆ. ಸೊ ಅದರಲ್ಲಿ ಕೌಶಲ ಅಭಿವೃದ್ಧಿ ಮಾಡ್ಕೊಳ್ಳೋ ಒಂದು ಇದು ಬೇರೆ ನನಗೆ ಆಸಕ್ತಿನೂ ಇದೆ. ಹಾಗಾಗಿ ಏನು ಎರಡನೇ ಯೋಚನೆ ಮಾಡಿದೆ, ಆ ಪಾತ್ವೆನ ತಗೊಂಡೆ ನಾನು. ಆಮೇಲೆ ಇದು ಇನ್ನೊಂದು ರೀತಿ ಏನು ಹೇಳಬೇಕು ಅಂತಂದರೆ, ಈಗ ಪ್ರಭಾವ ಬೀರೋದು ನಮಗೆ ಹತ್ರದವ್ರ ಮೇಲೆ ನಮಗೆ ಪ್ರಭಾವ ಬೀರೋದು ತುಂಬ ಕಷ್ಟ. ನಮ್ಮ ದೂರದಲ್ಲಿರೋರಿಗೆ ಸ್ವಲ್ಪ ತೀರಾ ಹತ್ತಿರದ ಸರ್ಕಲಿಂದ ಸ್ವಲ್ಪ ದೂರದಲ್ಲಿರೋರಿಗೆ ಪ್ರಭಾವ ಬೀರೋದು ನನಗೆ ಸ್ವಲ್ಪ ಸುಲಭ ಅನಿಸುತ್ತೆ. ಸೊ ಹಾಗಾಗಿ ಈ ಕೌಶಲನ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಂದು. ಹಾಗಾಗಿ ಪಾತ್ವೆ ಸೆಲೆಕ್ಟ್ ಮಾಡಿ ಈ ಒಂದು ಪಾತ್ವೆಯಲ್ಲಿ ಮುಂದುವರಿತಾ ಇದ್ದೀನಿ ನಾನು. ಇಷ್ಟನ್ನ ಹೇಳ್ತಾ ನನ್ನ ಈ ಒಂದು ಸಣ್ಣ ಪರಿಚಯ ಭಾಷಣ ಮುಕ್ತಾಯಪಡಿಸೋಕೆ ಇಷ್ಟಪಡ್ತೀನಿ. ಮತ್ತೆ ವೇದಿಕೆಯನ್ನು ಟೋಸ್ಟ್ ಮಾಸ್ಟರ್ ಸೂರಜ್ ಅವ್ರಿಗೆ ನಿಮಗೆ ಹಸ್ತಾಂತರಿಸ್ತಾ ಇದ್ದೀನಿ. ಧನ್ಯವಾದ ವೆಂಕಟೇಶ್ ಅವರೇ. ಈಗಿನ ಕನ್ನಡ ಚಿತ್ರದಲ್ಲಿ ಹೀರೋ ಇಂಟ್ರೊಡಕ್ಷನ್ ತರ ನಿಮ್ಮ ಸ್ಪೀಚ್ ಕೇಳಿದಾಗ ನನ್ನ ತಲೆನಲ್ಲಿ ಹಿಂಗೆ ಹೀರೋ ಇಂಟ್ರೊಡಕ್ಷನ್. ಕಾಲೇಜ್ ಎಲೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಕ್ಯಾಮ್ರಾ ಹಿಂಗ್ ಪ್ಯಾನ್ ಆಗುತ್ತೆ, ವೆಂಕಟೇಶ್ ನಿಂತ್ಕೋತಾರೆ, ನಾನು ಹೆಸರಲ್ಲೇ ಮಂಡ್ಯ ಇದೆ ಕಣ್ಲ ಆ ಬಡೆ ತಾವ್ ಅಂತ ಒಂದು ಸ್ಪೀಚ್ ಶುರು ಆಗುತ್ತೆ. ಹಾಗೆ ಅಂತ ನನ್ನ ಮನಸ್ಸಲ್ಲಿ ಇದೆಲ್ಲ ಚಿತ್ರಣ ಬರುವಂತ ಮಾಡಿದಂತಹ ನಿಮ್ಮ ಸ್ಪೀಚ್ ಚೆನ್ನಾಗಿತ್ತು. ಧನ್ಯವಾದ ವೆಂಕಟೇಶ್ ಅವರೇ. ಈಗ ನಮ್ಮ ಪಯಣದ ದಾರಿಗೆ ಹೋಗೋಣ. ಜೋಧ್ಪುರದಲ್ಲಿ ಬೆಳಗ್ಗೆ ಹೇಳ್ದಂಗೆ ಕಚೋಡಿ, ಜಿಲೇಬಿ ಅದೆಲ್ಲ ತಿನ್ಕೊಂಡು ಸರಿ ಗಾಡಿನಲ್ಲಿ ಮೊದಲನೇ ಜಾಗ ಎಲ್ಲಿಗೆ ಹೋಗ್ಬೇಕಂದ್ರೆ, ಜೋಧ್ಪುರಲ್ಲಿ ಬಹಳ ಭವ್ಯವಾದ ಒಂದು ಅರಮನೆ ಇದೆ, ಉಮೇದ್ ಭವನ್ ಪ್ಯಾಲೇಸ್ ಅಂತ. ಸರಿ, ಫಸ್ಟ್ ಉಮೇದ್ ಭವನ್ ಹೊಟ್ಟೋಗೋಣ. ಅಲ್ಲಿ ಹೋಗಿ ಅದನ್ನ ನೋಡಕ್ಕೆ 2-3 ಅವರ್ ಬೇಕು. ಅದಾದ್ಮೇಲೆ ಅಲ್ಲಿಂದ ಅದ್ರ ಪಕ್ಕದಲ್ಲಿ ಒಂದು ಉದ್ಯಾನವನ ಇದೆ, ಮಂಡೋರ್ ಗಾರ್ಡನ್ ಅಂತ. ಅದನ್ನ ನೋಡ್ಕೊಂಡು ಸಾಯಂಕಾಲ ಮನೆಗೆ ಬರೋಣ ಅಂತ ಅನ್ಕೊಂಡು ಗಾಡಿನಲ್ಲೆಲ್ಲ ಕೂತು ಉಮೇದ್ ಭವನ್ ಪ್ಯಾಲೇಸ್ ಕಡೆ ಹೋದ್ರೆ ಅದು ಬೆಟ್ಟದ ಮೇಲಿರುವಂತಹ ಒಂದು ಅರಮನೆ. ಹೋಗ್ತಾ ಇರುವಾಗ್ಲೇನೆ ಒಬ್ಬ ಶಿಸ್ತಿನಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನ ನಿಲ್ಸ್ದ. ಕೇಳಿದ್ವಿ, ಯಾಕಪ್ಪ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ದ. ಅದೇ ಮೇಲ್ಗಡೆ ಪ್ಯಾಲೇಸ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಅಂತ. ಇಲ್ಲ, ಇವತ್ತು ನಾಳೆ ಪ್ಯಾಲೇಸ್ ಬಂದಾಗಿದೆ, ಹಾಗಾಗಿ ನೀವು ಹೋಗೋಂಗಿಲ್ಲ. ಸರಿ, ಮೊದಲನೇ ಜಾಗನೇ ಇಲ್ಲ, ಹೋಗಕ್ಕಾಗಲ್ಲ ಅಂದಾಗ ಎಲ್ಲ ಕೂತಿರೋರಿಗೆಲ್ಲ ಸ್ವಲ್ಪ ಬೇಜಾರಾಯ್ತು. ಅಯ್ಯೋ ಚೆನ್ನಾಗಿತ್ತಲ್ಲ, ತುಂಬಾ ಪ್ಯಾಲೇಸ್ ಬಗ್ಗೆ ತುಂಬಾ ಕೇಳಿದ್ವಿ. ಸರಿ, ಮುಂದೆ ಎಲ್ಲಿಗೆ ಹೋಗೋದು ಅಂದಾಗ ಅಲ್ಲಿ ಜೋಧ್ಪುರದಲ್ಲಿರುವಂತಹ ಮತ್ತೊಂದು ಭವ್ಯವಾದ ಕಟ್ಟಡ ಅಥವಾ ಭವ್ಯವಾದ ಕೋಟೆ ಅಂದ್ರೆ ಮೆಹರಾನ್ಗಢ್ ಫೋರ್ಟ್. ನೀವು ಡಾರ್ಕ್ ನೈಟ್ ಸೀರೀಸ್ ನೋಡಿದ್ರೆ ಬ್ಯಾಟ್ಮ್ಯಾನ್ದು, ಅದರ 3ನೇ ಭಾಗ ಡಾರ್ಕ್ ನೈಟ್ ರೈಸಸ್ ಮೂವಿನಲ್ಲಿ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಕೆಳಗಡೆ ಬಾವಿಯಲ್ಲಿ ಒಂದು ಮಗು ಇರುತ್ತೆ. ಆ ಮಗುನ ರಾಸಾಗುಲ್ ಅಂತ ಒಬ್ರು ಅದಕ್ಕೆ ಕಥನ ಹೇಳ್ಕೊಡ್ತಾ ಇರ್ತಾರೆ. ಆ ಬಾವಿನಲ್ಲಿರೋ ಮಕ್ಕಳೆಲ್ಲ ಯಾವಾಗ ದೊಡ್ಡವರಾಗ್ತಾರೆ ಅಂದ್ರೆ, ಅವರು ಆ ಕರಾಟೆ ಅಥವಾ ಆ ಮಾರ್ಷಲ್ ಆರ್ಟ್ಸ್ ನ ಕಲ್ತುಕೊಂಡು ಯಾವಾಗ ಆ ಬಾವಿಯಿಂದ
ನೆಗೆದು ಹೊರಗಡೆ ಬರ್ತಾರೆ, ಆಗ ಅವರ ಕಲಿಕೆ ಮುಗೀತು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಆ ಚಿತ್ರದಲ್ಲಿ. ಸೊ ಡಾರ್ಕ್ ನೈಟ್ ರೈಸಸ್ ಅಲ್ಲಿ ನೀವು ನೋಡಿದಾಗ ಆ ಚಿಕ್ಕ ಮಗು ಸ್ವಲ್ಪ ಹೊತ್ತು ಆ ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲ್ತು ಆ ಬಾವಿಯಿಂದ ಧುಮುಕಿ ಹೊರಗೆ ಬಂದಾಗ ಅದು ಹೊರಗೆ ಬರೋದು ಮೆಹರಾನ್ಗಢ್ ಫೋರ್ಟ್ ಅಲ್ಲಿ. ನೀವಿವತ್ತು ಆ ಚಿತ್ರ ನೋಡಿದಾಗ ಆ ಮಗು ಬಾವಿಯಿಂದ ಧುಮುಕಿ ಹೊರಗಡೆ ಬರುತ್ತಲ್ಲ, ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಮೆಹರಾನ್ಗಢ್ ಫೋರ್ಟ್ ಅದು ಬಹಳ ಭವ್ಯವಾದಂತಹ ಕೋಟೆ. ಸೊ ನಾವು ಮಧ್ಯಾಹ್ನ ಒಂದು 12 ಗಂಟೆ ಹಿಂಗೆ ಮೆಹರಾನ್ಗಢ್ ಫೋರ್ಟ್ಗೆ ಹೋದ್ವಿ. ದೆಹಲಿನಲ್ಲಿ ಬೇರೆ ಕಡೆ ಎಲ್ಲ ಚಳಿ, ರಾಜಸ್ಥಾನದಲ್ಲಿ ಇನ್ನೂ ಬಿಸಿಲು, ಚಳಿಗಾಲದಲ್ಲೂ ಬಿಸಿಲಲ್ಲಿ. ಸೊ ಆ ಬಿಸಿಲಲ್ಲಿ ಸರಿ ನಾವು ಮೆಹರಾನ್ಗಢ್ ಫೋರ್ಟ್ ತುಂಬಾ ಹತ್ತಬೇಕು. ಹತ್ತೋದಿಕ್ಕೆ ಒಂದಷ್ಟು ಸೌಲಭ್ಯಗಳು ಮಾಡ್ಕೊಟ್ಟಿದ್ರು ಈ ನಮ್ಮ ಈಗಿನ ತರ ಅಲ್ಲ, ನೀವು ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಲಿಫ್ಟ್ ಅಲ್ಲಿ ಹತ್ಬಿಟ್ರೆ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಡುತ್ತೆ, ಆ ತರ ಇಲ್ಲ. ಒಂದು 30 ಸ್ಟೆಪ್ ಹತ್ಕೊಂಡು ಹೋದ್ರೆ ಒಂದು ಲಿಫ್ಟ್ ಇರುತ್ತೆ, ಆ ಲಿಫ್ಟ್ ಒಂದು 2 ಫ್ಲೋರ್ ಕರ್ಕೊಂಡು ಹೋಗುತ್ತೆ, ಅದಾದ್ಮೇಲೆ ತಿರುಗಿ ಇನ್ನೇನೋ ಮಾಡ್ಬೇಕು. ಸೊ ಮೆಹರಾನ್ಗಢ್ ಫೋರ್ಟಿಗೆ ಒಂದು 12-12:30 ಹೋದ್ವಿ. ತುಂಬಾ ಜನ, ಜೊತೆಗೆ ನಮ್ಮ ಆಸ್ಟ್ರೇಲಿಯಾ ಮಕ್ಕಳು ಎಲ್ಲ ಅಳಕ್ ಶುರು ಮಾಡಿದ್ರು. ಏನಪ್ಪ, ನನ್ನ 4 ವರ್ಷದ ಮಗಳೇ ಅಳ್ತಾ ಇಲ್ಲ, ಆಸ್ಟ್ರೇಲಿಯಾ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ, ಸುಸ್ತು ಅಂತ ಇದ್ದಾರೆ, ಏನ್ ಕತೆ ಅಂತ ಯೋಚನೆ ಮಾಡಿ ಅದೊಂದು ಕತೆ ಆಯ್ತಲ್ಲಿ. ಅದು ಏನು ಕತೆ ಅಂತ ನಮ್ಮ ಸಭೆಯ ಮುಂದಿನ ಭಾಗದಲ್ಲಿ ನೋಡೋಣ. ಈಗ ನಮ್ಮ ಸಭೆಯ ಮುಂದಿನ ಭಾಗ ಆಶು ಭಾಷಣದ ಸಮಯ. ಆಶು ಭಾಷಣ ನಡೆಸ್ಕೊಡೋದಿಕ್ಕೆ ಇವತ್ತು ಯಾರಿದ್ದಾರೆ? ಒಂದ್ ನಿಮಿಷ. ಅನಿಲ್ ಕುಮಾರ್. ಓಕೆ. ಅನಿಲ್ ಕುಮಾರ್ ಅವರೇ, ಸಂಕ್ರಾಂತಿ ಬಗ್ಗೆ ಹೊಸ ಹೊಸ ವಿಷಯಗಳನ್ನ ತಗೊಂಡ್ ಬಂದಿದ್ದೀರಾ ಅಂತ ಹೇಳಿದ್ದೀರಾ. ಹಾಗಾಗಿ ವೇದಿಕೆ ನಿಮಗೆ ಹಸ್ತಾಂತರಿಸ್ತಾ ಆಶು ಭಾಷಣಕ್ಕೆ ವೇದಿಕೆ ನಿಮ್ಮದು. ಧನ್ಯವಾದಗಳು ಸುರೇಶ್ ಅವರೇ. ಸೊ ಇವತ್ತಿನ ಆಶು ಭಾಷಣ ಇದರಲ್ಲಿ ಚರ್ಚೆಯಲ್ಲಿ ಎಲ್ಲರೂ ಮೆಂಬರ್ಸ್ ಆಗಿರೋದ್ರಿಂದ ಎಲ್ಲರಿಗೂ ನಿಯಮಗಳು ಗೊತ್ತು ಅಂತ ಅನ್ಸುತ್ತೆ. ಆಶು ಭಾಷಣದಲ್ಲಿ ನಾವು ಮಿನಿಮಮ್ ಒಂದ್ ನಿಮಿಷ ಮಾತಾಡ್ಬೇಕು. 1 ನಿಮಿಷಕ್ಕೆ ಹಸಿರು ಕಾರ್ಡು, ಮತ್ತೆ 1 ನಿಮಿಷ 30 ನಿಮಿಷಕ್ಕೆ ಹಳದಿ ಕಾರ್ಡು, ಮತ್ತೆ 2 ನಿಮಿಷಕ್ಕೆ ರೆಡ್ ಕಾರ್ಡ್ ತೋರಿಸ್ತಾರೆ. ಮತ್ತೆ 30 ಸೆಕೆಂಡ್ ನಿಮ್ಗೆ ಅಡಿಷನಲ್ ಬಫರ್ ಇರುತ್ತೆ. ಅಷ್ಟರಲ್ಲಿ ನಮ್ಮ ಸ್ಪೀಚ್ ಮುಗಿಸ್ಬೇಕಾಗುತ್ತೆ. ಇಷ್ಟ ಹೇಳ್ತಾ, ನಿಯಮಗಳನ್ನ ಹೇಳ್ತಾ, ನಾವು ಇವಾಗ ಹೊಸ ವರ್ಷದ ಆರಂಭದಲ್ಲಿ ಇದ್ದೀವಿ. ಈ ತಿಂಗಳಲ್ಲಿ ನಮ್ಗೆ ಇನ್ನೊಂದು ಮುಖ್ಯವಾದ ಹಬ್ಬ ಬರ್ತದೆ. ಅದ್ಯಾವುದು ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ಬಹಳ ವಿಶೇಷವಾದಂತ ಹಬ್ಬ, ಎಸ್ಪೆಷಲಿ ರೈತರಿಗೆ. ಮತ್ತೆ ಎಲ್ಲ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲಾ ಕಡೆ ಆಚರಿಸ್ತಾರೆ. ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಆಚರಿಸ್ತಾರೆ. ಸೊ ಈ ಹಬ್ಬದ ಹೊಸ್ಲಲ್ಲಿ ಇರೋದ್ರಿಂದ ನಾವು ಇದರದೇ 1-2-3 ಟಾಪಿಕ್ ತಗೊಂಬರೋಣ ಅಂತ ನಾನು ಅನ್ಕೊಂಡೆ. ಸೊ ಮೊದಲನೇ ಟಾಪಿಕ್, ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಿಸುತ್ತಾರೆ? ಇದು ಯಾರು ತಗೊಳ್ತೀರಾ ಅಂತ? ಮೋಹನ್ ಮೂರ್ತಿಗಳು. ಓಕೆ. ಸೊ ಸಂಕ್ರಾಂತಿ ಹಬ್ಬ ಯಾಕೆ ಆಚರಿಸ್ತಾರೆ ಅನ್ನೋದಕ್ಕೆ ಮೊದಲು ಏನಂತಂದ್ರೆ, ನಮ್ಮ ಒಂದು ಭಾರತದ ಸಾಮಾಜಿಕ ಸ್ಥಿತಿನ ಅರ್ಥ ಮಾಡ್ಕೋಬೇಕು. ನಮ್ದು ಕೃಷಿ ಪ್ರಧಾನ ದೇಶ. ನಾವೆಲ್ಲ ಏನಂದ್ರೆ ಒಂದು 20 ಅಥವಾ 30 ಇಯರ್ಸ್ ಹಿಂದಕ್ಕೆ ಹೋದ್ರೆ, ಆಗ ಏನಂದ್ರೆ ಬಹುತೇಕ ಜನಗಳು ಕೃಷಿ ಮಾಡಿ ಕೃಷಿಯಿಂದನೇ ಒಂದು ಜೀವನ ಸಾಗಿಸ್ತಾ ಇದ್ದಿದ್ದು. ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ಹಲವಾರು ವಿಚಾರಗಳಿರ್ತದೆ. ಮೊದಲನೇದೇನಂದ್ರೆ ಬೆಳೆ ಬರೋದಿರ್ಬೋದು, ಅದು ಒಂದು. ಎರಡನೇದು, ನಾವು ಕೃಷಿಗೆ ಅವಾಗ ಬಳಸ್ತಾ ಇದ್ದಿದ್ದೇನಂದ್ರೆ ಈ ಎತ್ತುಗಳು, ಹಸುಗಳು, ಆ ತರದ್ದೆಲ್ಲ ಬಳಸ್ತಾ ಇದ್ವಿ. ಸೊ ಈ ಸಂಕ್ರಾಂತಿದು ಸಿಗ್ನಿಫಿಕೆನ್ಸ್ ಏನಂತಂದ್ರೆ, ಈ ಭತ್ತ, ರಾಗಿ ಇರ್ಬೋದು, ಇವೆಲ್ಲ ಏನಂತಂದ್ರೆ ಕಟಾವ್ ಬರುವಂತ ಸಮಯ ಅದು. ಈಗ ಹೆಂಗೆ ಅಂದ್ರೆ, ನಾವು ಮಳೆ ಆಧಾರಿತ ಕೃಷಿ ಮಾಡ್ತಾ ಇದ್ದಿದ್ದಲ್ವಾ. ಈಗ ಜೂನ್ ಅಲ್ಲಿ ಮುಂಗಾರು ಶುರು ಆಗತ್ತೆ. ಅವಾಗ ಭತ್ತ ಬಿತ್ತನೆ ಮಾಡಿದ್ರೆ ಕರೆಕ್ಟ್ ಆಗಿ ಅದು 6 ತಿಂಗಳು ಬೆಳೆ. ಅದು 6 ತಿಂಗಳು ಬೆಳೆ ಆಗಿ ಜನವರಿಲಿ ಅದು ಕಟಾವ್ ಮಾಡಿಸಿ, ಆಮೇಲಿಂದ ಕರೆಕ್ಟ್ ಆಗಿ ಸಂಕ್ರಾಂತಿ ಟೈಮಲ್ಲಿ ಅದು ಸುಗ್ಗಿ ಮಾಡ್ತಾರೆ. ಸೊ ಇದು ಏನಂದ್ರೆ, ಮನೆ ಒಳಗೆ ಅವಾಗೇನ ಬೇರೆ ಏನು ಆದಾಯ ಇರ್ಲಿಲ್ವಲ್ಲ, ಕೃಷಿದೇ ಅಲ್ವಾ.
ಮನೆಗೆ ಒಂದು ಬೆಳೆ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ನೆಕ್ಸ್ಟ್ ಒಂದು 6 ಮಂತ್ಸ್ಗೆ ಒಂದ್ ಜೀವನ ಮಾಡೋದಕ್ಕೆ ಏನೋ ಒಂದ್ ಬರ್ತಾ ಇದೆ ಮನೆಗೆ. ಒಂದು ಇದಾಗಿ ಹೇಳ್ಬೇಕಂತಂದ್ರೆ ಒಂದ್ ಭಾಗ್ಯಲಕ್ಷ್ಮಿ ನಮ್ಮ ಸರ್ಕಾರದ ಸ್ಕೀಮ್ಗಳಿದೆಯಲ್ಲ ಆ ತರ ಒಂದ್ ಭಾಗ್ಯಲಕ್ಷ್ಮಿ ಬರ್ತಾ ಇದ್ದಾಳೆ ಮನೆಗೆ ಅನ್ನೋದೊಂದು ಸಿಗ್ನಿಫಿಕೆನ್ಸ್ ಅದು. ಆಮೇಲಿಂದ ಅಷ್ಟೆಲ್ಲ ಒಂದು ಮಾಡ್ಬೇಕಾದ್ರೆ ನಾವು ಎತ್ತುಗಳಿರ್ಬೋದು, ಹಸುಗಳೆಲ್ಲ ಬಳಸಿರ್ತೀವಿ. ಅವನ್ನ ಏನಂದ್ರೆ ಒಂದ್ ಡೇ ಬೇಕಲ್ಲ, ಅವನ್ನ ಒಂದ್ ಪೂಜೆ ಮಾಡೋದಿರ್ಬೋದು, ಅವುಗಳನ್ನ ಆರೈಕೆ ಮಾಡೋದಿರ್ಬೋದು, ಅವು ಕೊಂಬುಗಳನ್ನೆಲ್ಲ ಮಾಡಿ ಆಮೇಲಿಂದ ಕಿಚ್ಚಾಯಿಸೋದು ಅಂತ ಕರೀತಾರೆ. ಆ ಬೆಂಕಿ ಇದ್ರಲ್ಲಿ ಜಂಪ್ ಮಾಡ್ಸೋದು ಅವೆಲ್ಲ ಏನಂತಂದ್ರೆ ಮಾಡ್ತಾರೆ. ಈ ರೀತಿ ಒಂದು ಹಲವು ಸಿಗ್ನಿಫಿಕೆನ್ಸ್ ಇರುವಂತ ಒಂದು ಹಬ್ಬ. ಈಗ ಏನಾಗಿದೆ Freeze ಅದೇನೋ ಆಗ್ಬಿಡ್ತಾ hang ಆಯ್ತು. ಅನ್ಸುತ್ತೆ. ಫ್ರೀಸ್ ಆಯ್ತು ಓಕೆ, ಅನ್ಸುತ್ತೆ. ಈಗ ಏನಾಗಿದೆ ಓಕೆ, ಈಗ ಕೇಳಿಸ್ತಾ ಇದೆಯಾ? ಈಗ ಕರೆಕ್ಟ್ ಸರಿ ಇದೆ. ಈಗ ಏನಾಗಿದೆ, ಆ ಸುಗ್ಗಿ ಆ ಪಾರ್ಟ್ ಹೋಗ್ಬಿಟ್ಟಿದೆ. ಈಗ ಮಾಡರ್ನ್ ಇದ್ರಲ್ಲಿ ಏನಾಗಿದೆ, ಅದು ಒಂದು ಕಮರ್ಷಿಯಲೈಸ್ ಫಾರ್ಮ್ಯಾಟ್ ಗೆ ಸ್ಲೋ ಆಗಿ ಟರ್ನ್ ಆಗ್ತಾ ಇದೆ. ಆ ಎಳ್ಳು ಬೆಲ್ಲ ಇದ್ರಲ್ಲಿ ಮೊದ್ಲೆಲ್ಲ ಮನೇಲೆ ಮಾಡ್ತಾ ಇದ್ರು. ಈಗ ಅವೆಲ್ಲ ಏನಂದ್ರೆ ಇದ್ರಲ್ಲಿ ಸಿಗುತ್ತೆ, ಯಾವ್ದ್ರಲ್ಲಿ ಅಂಗಡಿಗಳಲ್ಲಿ. ಆಮೇಲಿಂದ ಕಬ್ಬಿರ್ಬೋದು, ಅದು ಕೂಡ ಏನಂತ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದು, ಮೊದ್ಲು ಬೆಳಿತಾ ಇದ್ರು. ಸೊ ಈ ತರ ಒಂದು ನಮ್ಮ ಸಮಾಜ ಯಾವ ರೀತಿ ಬದಲಾಗ್ತಾ ಇದೆ ಅದಕ್ಕೆ ತಕ್ಕಂಗೆ ಮೌಲ್ಡ್ ಆಗ್ತಾ ಇದೆ ಅದು. ಬಟ್ ಸಂಕ್ರಾಂತಿ ಸಿಗ್ನಿಫಿಕೆನ್ಸ್ ಇರೋದು ಎಲ್ಲಿ ಅಂತಂದ್ರೆ ಆ ಕೃಷಿ ಆಧಾರಿತ ನಮ್ಮ ಜನಜೀವನದಲ್ಲಿ ಅಂತ ಹೇಳ್ತಾ ನಾನು ವೇದಿಕೆನ ಮರಳಿ ನಮ್ಮ ಅನಿಲ್ ಕುಮಾರ್ ಅವರು ಕೊಡ್ತೀನಿ. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ನೀವು ನಿಜವಾಗ್ಲೂ ನೀವು ಮಂಡ್ಯ ಭಾಗದಿಂದ ಬಂದಿರೋದ್ರಿಂದ ಮತ್ತೆ ಆ ವಾತಾವರಣದಲ್ಲಿ ಇರೋದ್ರಿಂದ ನಿಮ್ಗೆ ಇನ್ನು ಬಹಳ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ ಈ ಹಬ್ಬದ ವೈಶಿಷ್ಟ್ಯಗಳು ಇವೆಲ್ಲ. ಬಹಳ ಸೊಗಸಾಗಿ ನೀವು ವಿವರಿಸಿದ್ರಿ. ಅದೇ ಈ ಸಮಯದಲ್ಲಿ ಭತ್ತ ಮತ್ತೆ ರಾಗಿ ಎಲ್ಲ ಕಟಾವಾಗಿರುತ್ತೆ, ಮತ್ತೆ ರೈತರಿಗೂ ಒಳ್ಳೆ ಆದಾಯ ಬರುತ್ತೆ. ಮತ್ತೆ ಎತ್ತುಗಳು ಮತ್ತೆ ಹಸುಗಳಿಗೆ ಪೂಜೆ ಮಾಡ್ತಾರೆ, ಮತ್ತೆ ವಿಶೇಷವಾಗಿ ಆಚರಿಸ್ತಾರೆ. ಇದು ಬಹಳ ಒಳ್ಳೆ ಹಬ್ಬ. ನಿಮ್ಗೆ ಧನ್ಯವಾದಗಳು. ಇದರೊಂದಿಗೆ ಇನ್ನೊಂದೆರಡು ಯಾಕೆ ಆಚರಿಸ್ತೀವಿ ಅಂತ ಹೇಳಿದ್ರೆ, ಇನ್ನೊಂದೆರಡು ಮೂರು ಕಥೆಗಳಿದೆ. ಒಂದೇನಂತ ಹೇಳಿದ್ರೆ, ಇವತ್ತಿನ ದಿನ ಸೂರ್ಯ ಉತ್ತರಾಯಣಕ್ಕೆ ಪಯಣ ಮಾಡ್ತಾನೆ ಅಂತ ಒಂದು ವಿಶೇಷತೆ. ಮತ್ತೆ ವಿಷ್ಣು ಸಂಕರಾಸುರ್ ಅಂತ ಒಂದು ರಾಕ್ಷಸವನ್ನ ಕೊಂದಂತ ದಿನ, ಆದ್ರಿಂದ ಸಂಕ್ರಾಂತಿ ಆಯ್ತು ಅಂತ ಒಂದು ಕಥೆ ಇದೆ. ಮತ್ತೆ ಸೂರ್ಯದೇವ ತನ್ನ ಮಗನಾದಂತ ಶನಿದೇವನನ್ನ ಮೀಟ್ ಆಗ ಒಂದು ಸಂದರ್ಭ ಅಂತ ಒಂದು ಇನ್ನೊಂದು ವಿಶೇಷತೆ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಭೀಷ್ಮ ಪಿತಾಮಹ ಅವರು ಈ ದೇಹ ತ್ಯಾಗ ಇವತ್ತಿನ ದಿವಸ ಮಾಡಿದ್ರು. ಯಾಕಂದ್ರೆ ಇದು ಉತ್ತರಾಯಣ ಪುಣ್ಯಕಾಲ ಅಂತ ಅಂದ್ಬಿಟ್ಟು ಈ ಈ ದಿನ ಬಹಳ ವಿಶೇಷತೆಯಿಂದ ಕೂಡಿದೆ ಅಂತ ಅಂದ್ಬಿಟ್ಟು ಆ ದಿನ ಅವರು ದೇಹ ತ್ಯಾಗ ಮಾಡಿದ್ರು ಅನ್ನೋದೊಂದು ಕಥೆ ಇದೆ. ಮತ್ತೆ ಇದು ಇನ್ನೊಂದು ಏನ ಹೇಳುತ್ತೆ ಅಂತ ಹೇಳಿದ್ರೆ, ಸಂಕ್ರಾಂತಿ ಇದು ನಾವು ಇಲ್ಲಿ ತನಕ ಚಳಿಗಾಲ ಇತ್ತು ನಮ್ಗೆ. ಮತ್ತೆ ಈ ಸಂಕ್ರಾಂತಿ ಸ್ಟಾರ್ಟ್ ಆದಾಗ ನಮ್ಗೆ ಇವಾಗ ಇನ್ಮೇಲೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ಇನ್ನೂ ಬಹಳ ಅನೇಕ ವಿಶೇಷತೆ ಇದೆ. ಇದರೊಂದಿಗೆ ನಮ್ಮ ಎರಡನೇ ಟಾಪಿಕ್ ಹೋಗೋಣ. ಸಂಕ್ರಾಂತಿ ಹಬ್ಬದಂದು ನಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಯಾರಾದ್ರೂ ಮಾತಾಡ್ತೀರಾ? ರವಿ ಸರ್ ಅವರು. ಸರ್ ರವಿ ಸರ್. ನಾನು ತಗೋತೀನಿ. ಮೋಹನ್ ಮೂರ್ತಿ, ನೀವು ಟೈಮರ್ ಮಾಡ್ತೀರಾ? ಸಂಕ್ರಾಂತಿಲಿ ಉಡುಗೆ ತೊಡುಗೆ ಇದೊಂದು ಗ್ರಾಮೀಣ ಸೊಗಡಿನ ಹಬ್ಬ ಅಂತ ಎಲ್ರಿಗೂ ಗೊತ್ತು. ಇದು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಇದು ಅಂದ್ರೆ ಮೋಹನ್ ಮೂರ್ತಿ ಮೊದ್ಲೇ ಹೇಳ್ದಂಗೆ ಇದೊಂದು ಒಂದು ಬೆಳೆ ಬಂದ್ಮೇಲೆ ಅದು ಒಂದು ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಂತ ಹೇಳ್ತೀವಲ್ಲ, ಹಂಗೆ ಅದನ್ನ ಆಚರಿಸ್ತಾ ಇದ್ರು. ಆವಾಗ ಅವರು ಮಾಮೂಲಿ ಒಂದ್ ರೀತಿ ಗ್ರಾಮೀಣದಲ್ಲಿ ಪಂಚೆ, ಗಂಡಸ್ರು ಪಂಚೆ ಶರ್ಟು, ಆಮೇಲೆ ಹೆಂಗಸ್ರು ಮಾಮೂಲಿ ಸೀರೆ ಆತರ ಉಟ್ಕೊಂಡು ಅದ್ರ ಮಾಡ್ತಾ ಇದ್ರು. ಅದು ಸಾಂಪ್ರದಾಯಿಕ ಉಡುಪಾಗಿತ್ತು. ಅದು ಮಾಮೂಲಿ ಅಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಅಲ್ಲಿ ಅದೇ ರೀತಿ
ಇದು ಅಲ್ಲಿ ಇದು ಆದ್ಯತೆ ಕೊಡ್ತಿದ್ದು ಇದು ಇವ್ರಿಗೆ ಅವ್ರಿಗೆ ಹಸುಗಳಿಗೆ, ಆಮೇಲೆ ಅಲ್ಲಿ ತನಕ ಒಂಥರ ಕೃತಜ್ಞತೆ ಭಾವದಿಂದ ಅವುಗಳನ್ನೆಲ್ಲ ಶೃಂಗರಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಒಂದ್ ಕಡೆ ಅಲ್ಲಿ ಅವ್ರಿಗೆ ಒಂದಿಷ್ಟು ಏನೋ ಒಂದ್ ಸ್ವಲ್ಪ ಏನೋ ತಿನ್ನಕ್ ಅವು ಕೊಟ್ಟು, ಆಮೇಲೆ ಅಲ್ಲಿ ಕಿಚಾಯಿಸ್ತಾ ಇದ್ರು. ಓಕೆ, ಅಲ್ಲಿ ಕಿಚಾಯಿಸು ಅಂತ ಅಂದ್ರೆ ಬೆಂಕಿ ಹಾಕ್ಬಿಟ್ಟು ಅಲ್ಲಿ ಯೂಶಲಿ ಚಳಿಗಾಲದಲ್ಲಿ ಚಳಿ ಇರುತ್ತಲ್ಲ, ಅದನ್ನ ಬಿಟ್ಟು ಮೈ ಚಳಿ ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಅದನ್ನ ಆರಿಸ್ತಾ ಇದ್ರು. ಅದು ಮಾಮೂಲಿ ಅದು ಉಡುಗೆ ತೊಡುಗೆ ಎಲ್ಲ ಬಂದ್ಬಿಟ್ಟು ಒಂದ್ ರೀತಿ ಒಂಥರ ಗ್ರಾಮೀಣ ಭಾಗದ್ದು ಇತ್ತು, ಯಾಕಂದ್ರೆ ಅಲ್ಲಿ ಅದು ಆಚರಣೆ ಮಾಡ್ತಿದ್ದೆ ಗ್ರಾಮೀಣ ಭಾಗದಲ್ಲಿ. ಇಲ್ಲಿ ಆದ್ರೆ ನಾವು ಇತ್ತೀಚೆಗೆ ಏನ್ ನೋಡ್ಬೋದು ಅಂತ ಅಂದ್ರೆ, ಸಂಕ್ರಾಂತಿ ಸಿಟಿಗಳಲ್ಲಿ, ಈ ಗ್ರಾಮೀಣದ ನಗರ ಪ್ರದೇಶಗಳಲ್ಲಿ ಒಂದ್ ರೀತಿ ಇವ್ರದೇ ಒಂದ್ ರೀತಿ ಬೇರೆ ಒಂದ್ ರೀತಿ ಬೇರೆ ಸಂಕ್ರಾಂತಿ ಒಂಥರ ಪ್ಯಾರಲಲ್ ಆಗಿ ಶುರು ಆಗ್ಬಿಟ್ಟಿದೆ. ಇನ್ನೊಂದ್ ರೀತಿ ಅಂದ್ರೆ ಏನಂತಂದ್ರೆ, ಇಲ್ಲೇ ಒಂದ್ ರೀತಿ ಒಂಥರ ಇಲ್ಲಿ ಅಲ್ಲಿನ ಗ್ರಾಮೀಣದ ಒಂದು ಏನ್ ಹಬ್ಬದ ಒಂದು ಕಳೆ ಇತ್ತು ಅದು ಇಲ್ಲ. ಇಲ್ಲಿ ಒಂಥರ ನಗರದ ಒಂದು ಬೇರೆ ಒಂದು ಫ್ಯಾಷನ್ ತರಾನೇ ಆಗಿದೆ. ಇಲ್ಲಿ ಅವರು ಅಲ್ಲಿ ಆಚರಣೆ ಮಾಡಕ್ ಒಂದು ಅರ್ಥ ಇತ್ತು, ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡಕ್ ಒಂದು ಅರ್ಥ ಇತ್ತು. ಆದ್ರೆ ಇಲ್ಲಿ ಆಚರಣೆ ಮಾಡೋದಕ್ಕೂ ಸಂಕ್ರಾಂತಿಗೂ ಏನೋ ಒಂದ್ ರೀತಿ ತಾಳಮೇಳ ಏನು ಇಲ್ಲ ಅನ್ಸುತ್ತೆ. ಆ ರೀತಿ ಆಗ್ಬಿಟ್ಟಿದೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡಕ್ ಒಂದು ಅರ್ಥ ಇತ್ತು, ಇಲ್ಲೇನು ಅರ್ಥನೇ ಇಲ್ಲ, ಹಂಗಾಗಿದೆ. ಇಷ್ಟ ಹೇಳಿ ವೇದಿಕೆಯನ್ನ ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಅನಿಲ್ ಅವ್ರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದಗಳು ರವಿ ಸರ್ ಅವರೇ. ತಾವು ಬಹಳ ಚೆನ್ನಾಗಿ ಉಡುಗೆ ತೊಡುಗೆಗಳು ಬಗ್ಗೆ ಮಾತಾಡಿದ್ರಿ. ನೀವ್ ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತರು ಅವ್ರಿಗೆಲ್ಲ ಅವ್ರು ಎಂದಿನಂತೆ ಅವರು ಪಂಚೆ ಮತ್ತೆ ಶಲ್ಯ ಮತ್ತೆ ಟವಲು ಈ ತರದ್ದು ಉಡುಗೆಗಳು ಹಾಕೊಂಡಿರ್ತಾರೆ. ಮತ್ತೆ ಮಹಿಳೆಯರು ಸೀರೆನ ಹಾಕೊಂಡಿರ್ತಾರೆ. ಅದು ಅವ್ರಿಗೆ ನಾರ್ಮಲ್ ಆಗಿರ್ತದೆ, ಏನೋ ಒಂದು ಹೊಸದ್ ಹಾಕೊಂಡಿರ್ಬೋದು ಅವತ್ತಿನ ದಿವಸ. ಆದ್ರೆ ಇದು ಏನು ವಿಶೇಷತೆ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮ್ಮ ನಗರ ಪ್ರದೇಶದಲ್ಲಿ ನಾವು ಇದು ಮರ್ತು ಬಿಟ್ಟಿದೀವಿ, ಆ ಒಂದು ಉಡುಗೆ ತೊಡುಗೆ ಇವೆಲ್ಲ. ಅದಕ್ಕೆ ಇವಾಗ ಹೊಸ ಫ್ಯಾಷನ್ ಯಾವ ತರ ಶುರು ಆಗ್ಬಿಟ್ಟಿದೆ ಅಂದ್ರೆ, ಎಥಿನಿಕ್ಸ್ ಡೇ ಅಂತ ಮಾಡ್ತಾರೆ. ಅವತ್ತಿನ ದಿನ ಎಥಿನಿಕ್ ಡೇ ಅಂತ ಅಂದ್ಬಿಟ್ಟು ಆಫೀಸ್ಗಳಲ್ಲಿ ಅವತ್ತೆಲ್ಲ ಪಂಚೆ ಶಲ್ಯ ಮುಕುರುತ ಇದನ್ನ ಹಾಕೊಂಡ್ ಬರ್ತಾರೆ. ಸೊ ಅಟ್ಲೀಸ್ಟ್ ಇವಾಗ ಆ ಮೂಲಕಲ್ಲಾದ್ರೂ ನಮ್ಮ ಹಿಂದಿನ ಒಂದು ಉಡುಗೆ ತೊಡುಗೆ ಇದ್ರ ಬಗ್ಗೆ ಮತ್ತೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಸ್ವಲ್ಪನಾದ್ರೂ ನಾವು ನೋಡ್ತಾ ಇದೀವಿ ಅನ್ನೋದೇ ಒಂದು ಸಮಾಧಾನ ಅಂತ ನನ್ಗನ್ಸುತ್ತೆ. ಇಷ್ಟು ಹೇಳ್ತಾ ನಾನು ಮುಂದಿನ ಟಾಪಿಕ್ ಹೋಗ್ತೀನಿ. ಸಂಕ್ರಾಂತಿ ಹಬ್ಬ ಭಾರತದ ಯಾವ ರಾಜ್ಯಗಳಲ್ಲಿ ಆಚರಿಸ್ತೀವಿ? ಯಾರಾದ್ರೂ ಇದ್ರ ಬಗ್ಗೆ ಮಾತಾಡಕ್ಕಾಗುತ್ತಾ? ಯಾವ ರಾಜ್ಯಗಳಲ್ಲಿ ಮುಖ್ಯವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀವಿ? ವೆಂಕಟೇಶ್ ಸರ್, ನೀವು ಹೇಳ್ತೀರಾ? ಸರ್, ನಾವು ಸಂಕ್ರಾಂತಿ ಹಬ್ಬನ ಮುಖ್ಯವಾಗಿ ಈ ಕೃಷಿ ಪ್ರಧಾನ ರಾಜ್ಯಗಳು ಯಾವ್ಯಾವ್ದಿದೆ ನಮ್ಮ ದೇಶದಲ್ಲಿ, ಎಲ್ಲ ರಾಜ್ಯದಲ್ಲೂ ಆಚರಿಸ್ತೀವಿ. ಪಂಜಾಬಿಂದ ಹಿಡಿದು ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಮತ್ತು ಕೇರಳ. ಸೊ ಇದು ಕೆಲವು ಪ್ರಮುಖ ರಾಜ್ಯಗಳು. ಬೇರೆ ಬೇರೆ ಹೆಸರುಗಳಿದೆ. ಪಂಜಾಬಲ್ಲಿ ನನಗೆ ಗೊತ್ತಿರೋ ಹಂಗೆ ಬೈಸಾಖಿ ಅಂತ ಕರೀತಾರೆ ಇದೇ ಹಬ್ಬಕ್ಕೆ. ಆಮೇಲೆ ಕರ್ನಾಟಕ, ಮಹಾರಾಷ್ಟ್ರಲ್ಲಿ ಸಂಕ್ರಾಂತಿ ಅಂತಲೇ ಕರಿತೀವಿ. ಸೊ ಕೇರಳದಲ್ಲಿ ಅದು ಹೆಸರುಗಳು ಜ್ಞಾಪಕ ಬರ್ತಲ್ಲ. ಕೇರಳ ಅಥವಾ ತಮಿಳ್ನಾಡಲ್ಲಿ ಓಣಂ ಅಂತ ಹೆಸರು ಬೇರೆ ಬೇರೆ ಇದೆ ಒಟ್ಟಿನಲ್ಲಿ. ಬಟ್ ಹಾರ್ವೆಸ್ಟಿಂಗ್ ಸಂಬಂಧಪಟ್ಟಂಗೆ ಒಂದು ಟೈಮಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಆಮೇಲೆ ಕೆಲವು ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಪ್ರಧಾನ ಏನಪ್ಪ ಅಂತಂದರೆ ಈ ಕಿಚಾಯಿಸೋದು, ಹಸುಗಳನ್ನ ಕಿಚಾಯಿಸೋದು, ಬೆಂಕಿ ಇಟ್ಟು ಅದು ತುಂಬ ಒಂಥರ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಈಗ ನಾನು ಚಿಕ್ಕವನಿದ್ದಾಗಲೂ ನನಗೆ ಅದು ಇನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ಮನೆ ಮುಂದೆ ಒಂದು ದೊಡ್ಡ ಗುಳಿ ಯಾವಾಗಲೂ ಬಂದು ಕೂತಿರೋದು. ಅದು ವರ್ಷ ಎಲ್ಲ ಯಾರು ಕೇಳ್ತಾ ಇರಲಿಲ್ಲ ಅದನ್ನು.
ಈ ಸಂಕ್ರಾಂತಿ ಬಂತು ಅಂದರೆ ಎಲ್ಲರೂ ಇದು ಕಾಂಪಿಟೇಷನ್ ಅದನ್ನು ಹಿಡ್ದು ಡೆಕೋರೇಷನ್ ಮಾಡಿ ಹಿಡ್ಕೊಂಡು ಹೋಗಿ ಒಂದು 20 ಜನ ಹಿಡ್ಕೊಂಡು ಹೋಗ್ಬೇಕು ಅದನ್ನು, ಅಷ್ಟು ದೈತ್ಯಕಾರವಾಗಿತ್ತು ಅದು. ಸೊ ನಮ್ಮ ಭಾಗದಲ್ಲಿ ಅದೇ ಈ ಎತ್ತುಗಳು ಮತ್ತು ಈ ಇದ್ರದ್ದು ಆ ಒಂದು ಕಲ್ಚರ್ ತುಂಬ ಜೋರಾಗಿ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಆಂಧ್ರ ತೆಲಂಗಾಣದಲ್ಲಿ, ಇಷ್ಟರಲ್ಲೂ ಈ ಎಲ್ಲ ಭಾಗದಲ್ಲೂ. ಇಷ್ಟನ್ನು ಹೇಳ್ತಾ ನನ್ನ ವೇದಿಕೆನ ಮತ್ತೆ ನಿಮಗೆ ನೀಡ್ತಾ ಇದ್ದೀನಿ ಅನಿಲ್ ಸರ್. ಧನ್ಯವಾದಗಳು ವೆಂಕಟೇಶ್ ಅವರೇ. ಬಹಳ ಚೆನ್ನಾಗಿ ನೀವು ವಿವರಣೆ ಕೊಟ್ರಿ. ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡ್ಬಿಟ್ಟಿದ್ದೀರಾ. ಎಲ್ಲಾ ಪ್ರದೇಶ ನಾವು ಸೌತ್ ಇಂಡಿಯಾ ಅಲ್ದಿರ ನಾರ್ತ್ ಇಂಡಿಯಾದಲ್ಲೂ ಪಂಜಾಬ್, ಮಹಾರಾಷ್ಟ್ರ ಈ ಕಡೆನೂ ಆಚರಿಸ್ತಾರೆ. ಅದ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಉಡುಗೆ ತೊಡುಗೆ ಇರುತ್ತೆ. ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ, ಧನ್ಯವಾದಗಳು. ಇನ್ನು ಸೂರಜ್ ಅವ್ರಿಗೆ ಇನ್ನೊಂದು ಟಾಪಿಕ್ ಇದೆ ಸರ್, ತಗೊಳ್ತೀರಾ ನೀವು? ತಗೊಳ್ಳೇಬೇಕು ಅವರು. ಸರ್, ನಿಮ್ಮ ಇಲ್ಲ ಅವ್ರಿಗೆ. ಆಯ್ತು, ಇಲ್ಲ ಸರ್, ನಿಮ್ಮ ನೆಚ್ಚಿನ ಹಬ್ಬ ಯಾವುದು ಮತ್ತು ಅದು ಏಕೆ ವಿಶೇಷ? ನಿಮಗೆ ಯಾವುದು ನಿಮ್ಮ ನೆಚ್ಚಿನ ಹಬ್ಬ ಮತ್ತೆ ಏನು ಅದ್ರ ವಿಶೇಷ? ಸಂಕ್ರಾಂತಿ ಅಂತೂ ಮೆಚ್ಚಿನ ಹಬ್ಬ ಅಲ್ಲ, ಯಾಕಂದ್ರೆ ಅದರಲ್ಲಿ ಬೇವು ಬೆಲ್ಲ ಕೊಡ್ತಾರೆ, ಭಾರಿ ಖುಷಿ ಆಗುತ್ತೆ. ಬೇವು ಬೆಲ್ಲ ತಿಂದು ಅದಕ್ಕೆ ಏನಕ್ಕೆ ಬೇವು ಬೆಲ್ಲ ಕೊಡ್ತಾರೆ ಅಂತ ನಮ್ಮ ತಾತ, ನಮ್ಮ ತಂದೆ ತುಂಬಾ ಚೆನ್ನಾಗಿ ಹೇಳೋರು. ಜೀವನದಲ್ಲಿ ಕಷ್ಟ ಮತ್ತು ಸುಖ ಎರಡು ಸಮನಾಗಿ ಬಂದಾಗ ಸಮನಾಗಿ ಬರ್ಲಿ, ಅದನ್ನ ಸಹಿಸುವಂತಹ ಕ್ಷಮತೆ ನಿಮಗಿರಲಿ ಅಂತ ಒಂದು ಸಿಂಬಾಲಿಕ್ ಆಗಿ ಬೇವು ಬೆಲ್ಲ ಕೊಡ್ತಾರೆ ಅಂತ. ಬೇವು ಬೆಲ್ಲ ಬಿಟ್ಟು ಸಂಕ್ರಾಂತಿಗೆ ಪೊಂಗಲ್ ಮಾಡ್ತಾರೆ. ನಮಗೆ ಪೊಂಗಲ್ ಅಂದ್ರೆ ಭಾರಿ ಅಲರ್ಜಿ. ಹಾಗಾಗಿ ಊಟ ತಿಂಡಿ ನನಗೆ ವೈಯಕ್ತಿಕವಾಗಿ ಹಬ್ಬಗಳಂದ್ರೆ ಪೂಜೆ ಪುನಸ್ಕಾರದಕ್ಕಿಂತ ಅಡಿಗೆನಲ್ಲೇ ಭಾರಿ ಇಂಟ್ರೆಸ್ಟ್. ಸೊ ಹಾಗಾಗಿ ನಮ್ಮನೆಯಲ್ಲಿ ಗಣೇಶ ಹಬ್ಬ ಮಾಡುವಾಗ ಬೆಳಗ್ಗೆ ಗಣೇಶನ ಕೂಡಿಸಿ ಅಥವಾ ಗೌರಿ ಪೂಜೆ ಮಾಡಿ ಅದಾದ್ಮೇಲೆ ನಾನು ನಮ್ಮ ತಾಯಿ ಜೊತೆ ಅಡಿಗೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಗಣೇಶ ಗೌರಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ವಾಂಗಿಬಾತ್ ಮಾಡ್ತಾ ಇದ್ವಿ, ಬದನೆಕಾಯ್ದು. ಅದಾದ್ಮೇಲೆ ಆಂಬಡೆ ಅಥವಾ ಬಜ್ಜಿ, ಇದು ಮೆಣಸಿನ್ಕಾಯಿ ಬಜ್ಜಿ. ಅದಾದ್ಮೇಲೆ ಅವತ್ತು ಮಜ್ಜಿಗೆ ಒಂದು ದಿನ ಮಜ್ಜಿಗೆ ಹುಳಿ, ಇನ್ನೊಂದು ದಿನ ಸಾಂಬಾರ್ ತರ ಏನೋ ಮಾಡ್ತಾ ಇದ್ವಿ. ಸೊ ಮಜ್ಜಿಗೆ ಹುಳಿ ಮಾಡಿದ್ರೆ ಅವತ್ತು ಅದಕ್ಕೆ ನುಚ್ಚುನುಂಡೆ, ಅದಾದ್ಮೇಲೆ ಕಡುಬು, ಜೊತೆಗೆ ಶಾವಿಗೆ ಪಾಯಸ ಬೇರೆ ಮಾಡ್ತಾ ಇದ್ವಿ. ಹಾಗಾಗಿ ನನಗೆ ಗಣೇಶ ಗೌರಿ ಹಬ್ಬ ಬಂದ್ರೆ ಭಾರಿ ಇಷ್ಟ. ಯಾಕಂದ್ರೆ ಒಂದು ಗಣೇಶನ ತರೋದು, ಪೂಜೆ ಮಾಡೋದು, ಅದಾದ್ಮೇಲೆ ಸಾಯಂಕಾಲ ಗಣೇಶನ ಬೀಳ್ಕೊಡುವಾಗ ಮೊಸರನ್ನ ಮತ್ತೆ ಕಪ್ಪು ಬರುತ್ತಲ್ಲ ಚೆನ್ನೈಯಿಂದ ಒಂದು ಹುಸಲಿ ತರ ಮಾಡಿ ಕಳಿಸ್ತಾ ಇದ್ವಿ. ಸೊ ಅದನ್ನ ಆಮೇಲೆ ಗಣೇಶನ ತಗೊಂಡೋಗಿ ಸಾಂಕಿ ಟ್ಯಾಂಕ್ ಅಲ್ಲಿ ಬೀಳ್ಕೊಡೋದು. ಹಾಗಾಗಿ ಇಷ್ಟವಾದ ಹಬ್ಬ ಅಂದ್ರೆ ಗಣೇಶನ ಹಬ್ಬ ನನಗೆ. ಧನ್ಯವಾದ ಸರ್. ಧನ್ಯವಾದಗಳು ಸೂರಜ್ ಅವರೇ. ಬಹಳ ವಿವರವಾಗಿ ನೀವು ವಿವರಿಸಿದ್ರಿ ಗಣೇಶ ಹಬ್ಬ ಏಕೆ ವಿಶೇಷತೆ ಅಂತಂದ್ಬಿಟ್ಟು. ನಮ್ಗೆ ಧನ್ಯವಾದಗಳು. ಇದ್ರೊಂದಿಗೆ ನಮ್ಗೆ ಯಾರಾದ್ರೂ ಟಾಪಿಕ್ ಕೊಡ್ತೀರಾ, ಯಾವ್ದಾದ್ರು ಒಂದು? ನಿಮ್ಗೊಂದು ಟಾಪಿಕ್ ಇದೆ. ಹೇಳಿ ಸರ್. ಸಂಕ್ರಾಂತಿ ಹಬ್ಬದ ಮರೆಯಲಾರದಂತಹ ನೆನಪು. ಓಕೆ ಆಯ್ತು ಸರ್. ಓಕೆ, ಸಂಕ್ರಾಂತಿ ಹಬ್ಬ ಬಹಳ ವಿಶೇಷತೆಯಿಂದ ಕೂಡಿದೆ. ನಮಗೂ ಅದು ಬಹಳ ವಿಶೇಷವಾದಂತ ಹಬ್ಬ. ನಮ್ಮನೇಲೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ನಾವು ಮೊದ್ಲಿಂದ ನಾವು ಸಿಟಿಯಲ್ಲೇ ಇರೋರು, ನಾವೇನು ಬೇರೆ ಕಡೆಯಿಂದ ಬಂದವರಲ್ಲ. ನಾವು ಮೊದ್ಲಿಂದಲೂ ಬೆಂಗಳೂರಲ್ಲೇ ಇರೋದು ನಾವು. ನಮ್ಗೆ ಅಷ್ಟು ಹಳ್ಳಿಯ ಸೊಗಡು, ಆ ಕಡೆ ವಾತಾವರಣ ಬಹಳ ಕಡಿಮೆ ನಮ್ಗೆ ಟಚ್ ಅಲ್ಲಿ ಇರೋದು. ನಾವು ಮೊದ್ಲು ಮೆಜೆಸ್ಟಿಕ್ ಅಲ್ಲಿ ಇದ್ವಿ, ಇವಾಗ ನಾಗರಬಾವಿ ಕಡೆ, ಮೈಸೂರು ರೋಡ್ ಕಡೆ, ನಾಗರಬಾವಿ ಕಡೆ ಬಂದ್ಬಿಟ್ಟಿದೀವಿ. ಆದ್ರೂ ನಮ್ಗೆ ಈ ಸಂಕ್ರಾಂತಿ ಹಬ್ಬದ ದಿವಸ ಬಹಳ ವಿಶೇಷ ಆಚರಿಸ್ತೀವಿ.
ಏನು ಅಂದ್ರೆ ಅವತ್ತು ಈ ತರನೇ ಎಥನಿಕ್ ಡ್ರೆಸ್ ಎಲ್ಲ ಪಂಚೆ ಶಲ್ಯ ಇದೆಲ್ಲ ಹಾಕೊಂಡು ಅದು ಒಳ್ಳೆ ವಿಶೇಷವಾದೊಂದು ಪೂಜೆ ಮಾಡಿಸ್ತೀವಿ ಮನೇಲಿ. ಮತ್ತೆ ಅವತ್ತಿನ ದಿವಸ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ತಾರೆ. ಮತ್ತೆ ವಡೆ ಮತ್ತೆ ಬೇರೆ ಸೈಡ್ ಡಿಶಸ್ ಎಲ್ಲ ಇರುತ್ತೆ. ಕಡಲೆಕಾಯಿ ಇರುತ್ತೆ ಮೇನ್. ಕಡಲೆಕಾಯಿ ಬಹಳ ಇದು ಹೆಚ್ಚಾಗಿ ಮಾರಾಟ ಮಾಡ್ತಾ ಇರ್ತಾರೆ. ಕಡಲೆಕಾಯಿ, ಕೊಬ್ಬು ಇವನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಮತ್ತೆ ಅವತ್ತೆಲ್ಲ ಪೂರ್ತಿ ಕಡಲೆಕಾಯಿ ಇವೆಲ್ಲ ತಿಂತಾ ಇರ್ತೀವಿ. ಬಹಳ ವಿಶೇಷವಾಗಿ ಆಚರಿಸ್ತೀವಿ. ಇನ್ನು ಬಿಡುವಾದ್ರೆ ಸ್ವಲ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಸಮೇತ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮಾಡ್ತೀವಿ. ಒಟ್ಟು ಇದು ವಿಶೇಷವಾಗಿ ನಾವು ಆಚರಿಸ್ತೀವಿ. ಇದರೊಂದಿಗೆ ನನ್ನ ಮಾತು ಮುಗಿಸ್ತೇನೆ ಸರ್. ಓಕೆ, ಐ ಥಿಂಕ್ ಎಲ್ಲರೂ ಮಾತಾಡಿದ್ದಾರೆ ಅನ್ಸುತ್ತೆ. ಎಲ್ಲರದ್ದು ಆಗಿದೆ. ಎಲ್ಲರದ್ದು ಆಗಿದೆ. ಓಕೆ, ಸೊ ಈಗ 3:56 ಈಗ ಟೈಮ್ ಇನ್ನೂ ಇರೋದ್ರಿಂದ ಇನ್ನೊಂದು ರೌಂಡ್ ಮಾಡೋಣವಾ? ಒಂದಷ್ಟು ಟಾಪಿಕ್ ನೋಟ್ ಮಾಡ್ಕೊಂಡಿದೀನಿ. ಎಲ್ಲರೂ ಓಕೆ ಅಂದ್ರೆ ಇನ್ನೊಂದು ರೌಂಡ್ ಟೇಬಲ್ ಟಾಪಿಕ್ ಹೋಗೋಣ, ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡೋಣ. ಮಾಡೋಣ ಸರ್. ನನ್ನ ಅಭಿಪ್ರಾಯ ಮಾಡಬಹುದು ಅಂತ. ಆಯ್ತು ಮಾಡಿ, ಸರ್, ಮಾಡಿ. ಮಾಡ್ಬೋದಾ? ಮಾಡಿ. ಇದೇ ಟಾಪಿಕ್ ಅಲ್ವಾ? ಇದೇ ಟಾಪಿಕ್. ನಾನು ನೇರವಾಗಿ ಟಾಪಿಕ್ ಬಂದ್ಬಿಡ್ತೇನೆ. ಸೊ ಫಸ್ಟ್ ಸೂರಜ್ ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಟಾಪಿಕ್ ಕೊಡೋಣ. ಮಹಾಭಾರತದಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ಕರ್ಣನ್ ರಥ ಹೂತೋಗ್ಬಿಟ್ಟಿರ್ತದೆ. ಅವಾಗ ಏನಂತಂದ್ರೆ ಕೃಷ್ಣನ ಪ್ರೇರೇಪಣೆಯಿಂದ ಅರ್ಜುನ ಬಾಣ ಹೊಡೆದವನ್ನ ಸಾಯಿಸ್ತಾನೆ. ಈ ಸಿನಾರಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದ್ರ ಬಗ್ಗೆ ನಾನು ತುಂಬಾ ಸಲ ಯೋಚನೆ ಮಾಡಿದ್ದೀನಿ. ಯಾಕಂದ್ರೆ ತುಂಬಾ ಎರಡು ತರದ ಆಲೋಚನೆಗಳಿದೆ. ಒಂದು, ನಾವೆಲ್ಲರೂ ಮೃಗಗಳೇನೆ, ನಾವು ಮಾತಾಡುವಂತಹ ಮೃಗಗಳು. ಈ ಸಂಸಾರ ಮತ್ತೆ ಈ ನಮ್ ಸುತ್ತಮುತ್ತಲಿರುವಂತಹ ಸೊಸೈಟಿ ಅಥವಾ ಅಲ್ಲಿ ನಾವು ಇರಬೇಕಾಗಿರುವಂತಹ ಎಲ್ಲರೂ ಒಬ್ಬರನ್ನೊಬ್ರು ಒಳ್ಳೆ ಮಾತುಗಳನ್ನ ಆಡೋದು, ಒಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದು, ಈ ತರ ಎಲ್ಲ ಪ್ರೇರೇಪಣೆ ಆಲೋಚನೆಗಳು ನಮಗೆ ಚಿಕ್ಕಂದಿನಿಂದ ಕೊಡ್ತಾ ಇದ್ರೂನು ನಾವೆಲ್ಲ ಮನುಷ್ಯರ ಮೂಲ ಆಲೋಚನೆ ಅಥವಾ ಮೊದಲನೇದಾಗಿ ನಮ್ಮ ಮೆದುಳುಗಳು ಕೆಲಸ ಮಾಡೋದು ಪ್ರಾಣಿಗಳ ತರಾನೇನೆ. ಒಂದು ಹೊಡಿ ಅಥವಾ ಓಡು, ಫ್ಲೈಟ್ ಆರ್ ಫೈಟ್ ಅಂತ ಸೈಕಾಲಜಿನಲ್ಲಿ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ಇದರಲ್ಲಿ ಧರ್ಮ ಮತ್ತೆ ಯುದ್ಧ ನೀತಿನ ಪಕ್ಕದ ಹೊರತಾಗಿಟ್ಟಾಗ ಅರ್ಜುನ, ಕರ್ಣ ಒಬ್ಬರನ್ನೊಬ್ರು ಕಾದಾಡ್ತಾ ಇದ್ದಾರೆ. ಅದರ ಹಿಂದೆ ಇರುವಂತಹ ಇತಿಹಾಸ ತುಂಬಾ ಇದೆ. ಕರ್ಣನಿಗಾಗಿರುವಂತಹ ಮೋಸ, ಗೊತ್ತಿಲ್ಲದೆ ಆಗಿರುವಂತಹ ಮೋಸ, ಅವನು ದುರ್ಯೋಧನನ ಕಡೆ ಇರೋದು, ಪಾಂಡವರಿಗಾಗಿರುವಂತಹ ಮೋಸ, ಎಲ್ಲ ಕಡೆ ಮೋಸಗಳಾಗಿದೆ. ಈಗ ಯುದ್ಧದಲ್ಲಿ ಅವರು ಯುದ್ಧ ಆಡ್ತಾ ಇರುವಾಗ ಇಬ್ಬರು ಎದುರಾಳಿಗಳು, ಒಬ್ಬನಿಗೆ ಇನ್ನೊಬ್ಬ ಕೆಳಗೆ ಬಿದ್ದಿದ್ದಾನೆ ಅಂತ ಒಂದು ಅವಕಾಶ ಸಿಕ್ಕಿದಾಗ ಆತ ಬಾಣ ಬಿಟ್ಟ, ಕೊಂದ, ಮುಗ್ದೋಯ್ತು. ಇದು ನೀವು ಇಮೋಷನ್ಸ್ನ, ಧರ್ಮಶಾಸ್ತ್ರನ ಇದೆಲ್ಲ ತೆಗೆದು ಬಿಟ್ಟು ನೋಡಿದಾಗ ನಾವು ಪ್ರಾಣಿಗಳು, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಜೊತೆ ಕಾದಾಡುವಾಗ ಇನ್ನೊಂದು ಪ್ರಾಣಿ ಕೆಳಗಡೆ ಬಿತ್ತು ಅಂತ ಆ ಪ್ರಾಣಿ ನಿಂತ್ಕೊಳ್ಳೋದಿಲ್ಲ. ಆ ಇನ್ನೊಂದು ಪ್ರಾಣಿನ ಸಂಹಾರ ಮಾಡಿ ಇದು ತನ್ನ ಡಾಮಿನೆನ್ಸ್ನ ತೋರಿಸುವಂತಹ ಪ್ರೇರೇಪಣೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇದು ಸರಿ ಅಂತ ಅನ್ಸುತ್ತೆ. ಇದು ನಮ್ಮ ಬರೀ ಅನಿಮಲಿಸ್ಟಿಕ್ ಬಿಹೇವಿಯರ್ ಬಗ್ಗೆ ಮಾತಾಡಿದ್ರೆ. ಹಾಗಾಗಿ ಅನಿಮಲಿಸ್ಟಿಕ್ ಬಿಹೇವಿಯರ್ನ ಹೇಳ್ತಾ ಇದನ್ನ ಜಸ್ಟಿಫೈ ಮಾಡ್ತಾ ನಾನು ಈ ವೇದಿಕೆನ ಹಿಂತಿರುಗಿಸ್ತಾ ಇದ್ದೇನೆ. ಧನ್ಯವಾದ ಸೂರಜ್ ಅವರೇ, ಚೆನ್ನಾಗಿ ಹೇಳಿದ್ರಿ ನೀವು. ಒಂದು ನಮ್ಮ ಹ್ಯೂಮನ್ ಆಲ್ಸೋ ಆನ್ ಅನಿಮಲ್ ಅಲ್ವಾ? ಸೊ ಆ ಪಾಯಿಂಟ್ ಇಂದ ನೋಡಿದಾಗ ಇದು ಏನಂತಂದ್ರೆ ಇದು ಕರೆಕ್ಟ್ ಇದಂತ ಅನ್ಸುತ್ತೆ. ನಾನು ಇದ್ರ ಬಗ್ಗೆ ನನ್ಗೆ ಸಖತ್ ಅಂಬಿಗಿಟಿ. ನನ್ಗೆ ಇದು ಅವನ್ ಮಾಡಿದ್ ಸರಿನಾ ತಪ್ಪೋ ಅನ್ನೋದೇನಂತಂದ್ರೆ ನನ್ಗೆ ಇನ್ನೂ ಖಚಿತವಾಗಿ ಒಂದ್ ನಿರ್ಧಾರಕ್ಕೆ ಬರಕ್ ಆಗೇ ಇಲ್ಲ. ಒಂದೊಂದ್ ಟೈಮ್ ಒಂದೊಂದ್ ತರ ಅಂತ ಅನ್ಸುತ್ತೆ. ಕರ್ಣನ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದಾಗ ಅವನ್ ಈಗ ಸರಿ ತಪ್ಪು ಅನ್ನೋದು ಅಷ್ಟೇ, ಅದನ್ನ ಕನ್ಸಿಡರ್ ಮಾಡಿದಾಗ ಕರ್ಣನ್ ಪರ್ಸ್ಪೆಕ್ಟಿವ್ ಇಂದ ಅವ್ನ್ ಮಾಡಿರೋದೆಲ್ಲ ಕರೆಕ್ಟ್. ಅವ್ನ್ ಏನಂತಂದ್ರೆ ಒಂದು ಇದ್ ಮಾಡಿಲ್ಲ. ಒಂದು ಆ ಯುದ್ಧದ ಸಂದರ್ಭದಲ್ಲಿ ಅವನು ಹೇಳ್ಬಿಟ್ಟು ಹೋಗಿದ್ದಾನೆ, ಈ ತರ ಒಂದ್ ಸಿಗಾಕೊಂಡಿದ್ದಾನೆ. ಮತ್ತೆ ಇದ್ದದ್ದು ಆ ಸಂದರ್ಭದಲ್ಲಿ ಅವ್ರು ಫಾಲೋ ಮಾಡ್ತಿದ್ದಂತ ಒಂದು ಕನ್ವೆನ್ಷನ್ ಅಥವಾ ರೂಲ್ಗಳೇನಿರ್ಬೋದು ಅದ್ರ ಪ್ರಕಾರ ಅವನ್ನ ಕೊಂದಿದ್ ತಪ್ಪ ಅಂತ ಅನ್ಸುತ್ತೆ.
ಇನ್ನೊಂದು ಪಾಯಿಂಟ್ ಇಂದ ನೋಡಿದ್ರೆ ಏನಂದ್ರೆ ಅಭಿಮನ್ಯುನ ಹಿಂದೆಯಿಂದ ಬಂದು ಕೊಲ್ತಾನೆ. ಅವನು ಅದೇ ತರ ಮಾಡ್ತಾನೆ. ಯಾರೋ ಕರ್ಣ ಅಭಿಮನ್ಯುಗ್ ಬಾಣ ಬಿಡ್ಬೇಕಾದ್ರೆ ಅವನೇನಂದ್ರೆ ಯುದ್ಧದ ರೂಲ್ಗಳನ್ನ ಮುರಿತಾನೆ. ಇದನ್ನ ಒಂಥರ ಪೊಯೆಟಿಕ್ ಜಸ್ಟಿಸ್ ಅಂತ ಹೇಳ್ಬೋದಾ. ಸೊ ಅಲ್ಲಿಗೆ ಇದನ್ನ ಪೊಯೆಟಿಕ್ ಜಸ್ಟಿಸ್ ಅಂತ ಹೇಳಿ ಕರ್ಣ ಮಾಡಿದಾನೆ, ಅದೇ ಕಾರಣಕ್ಕೆ ಇವನು ಮಾಡಿದಾನೆ ಅಂತಂದ್ರೆ ಕೌರವ್ರಿಗೂ ಪಾಂಡವರಿಗೂ ಏನ್ ಡಿಫ್ರೆನ್ಸ್ ಆಯ್ತು? ಈ ತರದ ಹಲವು ಪ್ರಶ್ನೆಗಳು ಏನಂದ್ರೆ ನನ್ಗೆ ಬರ್ತವೆ. ತುಂಬಾ ಯೋಚನೆ ಮಾಡಿದೀನಿ ಇದ್ರ ಬಗ್ಗೆ. ಸೊ ಬಟ್ ನನ್ಗೆ ಖಚಿತವಾಗಿ ಇದು ಸರಿ ಇದು ತಪ್ಪು ಅಂತ ನಂಗೆ ನಿರ್ಧಾರಕ್ಕೆ ಬರಕ್ ಆಗಿಲ್ಲ. ಸೊ ಇದನ್ನ ಹೇಳ್ತಾ ಈಗ ಮುಂದಿನ ಟಾಪಿಕ್ ನಾನು ನಮ್ಮ ಅನಿಲ್ ಅವ್ರಿಗೆ ಕೊಡ್ತೀನಿ. ಅನಿಲ್ ಅವರೇ, ನಿಮ್ದು ಸಿಂಪಲ್ ಟಾಪಿಕ್ ಇದೆ. ಏನಪ್ಪಾ ಅಂತಂದ್ರೆ ರಾಮಾಯಣ ಮತ್ತೆ ಮಹಾಭಾರತ ಇವೆರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಮತ್ತೆ ಯಾಕೆ? ರಾಮಾಯಣ ಮಹಾಭಾರತ ಈ ತರ ಹೇಳಿದ್ರೆ ನಮ್ಗೆ ಏನಂದ್ರೆ ಇದೆರಡು ನಮ್ಗೆ ಎರಡು ಕಣ್ಣಿದ್ದಂಗೆ, ಎರಡೂ ನಮ್ಗೆ ಇಷ್ಟ ಇದೆ. ಯಾಕೆ ಎರಡು ಇಷ್ಟ ಇದೆ ಅಂತ ಹೇಳಿದ್ರೆ ಒಂದು ವಿಶೇಷತೆ ಇದೆ, ಒಂದೊಂದ್ರಲ್ಲೂ ಒಂದೊಂದು ವಿಶೇಷತೆ ಇದೆ. ಒಂದು ರಾಮಾಯಣದಲ್ಲಿ ವಿಷ್ಣು ಏನು ಸಿಂಬಲೈಸ್ ಮಾಡ್ತಾನೆ ಅಂತ ಹೇಳಿದ್ರೆ ನಾರ್ಮಲ್ ವಿಷ್ಣು ಅವತಾರ ಒಂಥರ ನಾರ್ಮಲ್ ಅವತಾರ ಇರುತ್ತೆ ರಾಮಾಯಣದಲ್ಲಿ. ಯಾಕಂದ್ರೆ ರಾಮ ಎಲ್ಲಾ ಆಕ್ಟಿವಿಟೀಸ್ ನಾರ್ಮಲ್ ಮನುಷ್ಯ ಯಾವ ತರ ಇರ್ತಾರೋ ಆ ತರ ಹಿ ವಿಲ್ ಬಿ ಬಿಹೇವಿಂಗ್ ಇನ್ ದಿ ಹೋಲ್ ರಾಮಾಯಣ. ಬಟ್ ಅದೇ ಮಹಾಭಾರತದಲ್ಲಿ ಕೃಷ್ಣ ಅವತಾರ ಎಲ್ಲ ಬಹಳ ವೇರಿಯೇಷನ್ಸ್ ಇದೆ, ಬಹಳ ಇದು. ಅದೇ ನೀವ್ ಆಗ್ಲೇ ಕರ್ಣ ಮತ್ತೆ ಅರ್ಜುನ ಅಲ್ಲಿ ಮೋಸಗಳಾಗೋದು, ಮತ್ತೆ ಧರ್ಮ ಅಧರ್ಮದ ಯುದ್ಧಗಳು, ಮತ್ತೆ ಏನೇನೋ ಪವಾಡಗಳು, ಮತ್ತೆ ಏನೇನೋ ರೂಲ್ಸ್ ಬ್ರೇಕ್ ಮಾಡೋದು, ಈ ತರದೆಲ್ಲ ಬಹಳ ಮಿರಾಕಲ್ಸ್ ಆಗುತ್ತೆ ಇದು ಮಹಾಭಾರತದಲ್ಲಿ. ಸೊ ಮತ್ತೆ ಮಹಾಭಾರತದಲ್ಲಿ ನಿಮ್ಗೆ ಭಗವದ್ಗೀತೆ ಅನ್ನೋದೊಂದು ಬಹಳ ದೊಡ್ಡವಾದಂತ ಒಂದು ಇದು ಸಿಗುತ್ತೆ ನಮ್ಗೆ. ಸೊ ಒಂದೊಂದು ಇದ್ರಲ್ಲಿ ಮತ್ತೆ ರಾಮಾಯಣದಲ್ಲಿ ನೋಡ್ಬೇಕಾದ್ರೆ ನಿಮ್ಗೆಲ್ಲ ಅದ್ರಲ್ಲಿ ಯಾವ ತರ ನಾವು ಯಾವ ತರ ನಡ್ಕೋಬೇಕು, ಯಾವ ತರ ಇರ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಇದರಲ್ಲಿ ವಿವರಣೆ ಕೊಡ್ತಾರೆ. ಸೊ ಎರಡರಲ್ಲೂ ಕಂಡ್ರೆ ಯಾವ್ದು ನಾವು ಇದು ಒಳ್ಳೇದು, ಇದು ಕರೆಕ್ಟ್, ಇದು ತುಂಬಾ ಮುಖ್ಯ ಅಂತ ಹೇಳೋದಕ್ಕಾಗಲ್ಲ. ಎರಡರಿಂದನೂ ನಾವು ತಗೊಳ್ಳೋದು ಬಹಳ ಇದೆ. ಮತ್ತೆ ಅದರಿಂದ ನಮ್ಮ ಭಾರತದಲ್ಲಿ ಎಲ್ಲಾ ಜನರು ಅದನ್ನ ಓದ್ಬೇಕು ಅನ್ನೋದು ಇದು ಅಭಿಪ್ರಾಯ. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್. ಧನ್ಯವಾದ ಅನಿಲ್ ಅವ್ರೆ. ಒಂದ್ ಮಾತು ಚೆನ್ನಾಗಿ ಹೇಳಿದ್ರಿ. ಎರಡರಲ್ಲೂ ನಾವು ಏನಂತಂದ್ರೆ ಅಳವಡಿಸ್ಕೊಳ್ಬೇಕಾದಂತ ಹಲವು ಅಂಶಗಳಿದೆ, ಹಲವು ಒಳ್ಳೆ ಅಂಶಗಳಿದೆ, ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ. ಆಕ್ಚುಲಿ ನನ್ ಪ್ರಶ್ನೆ ಏನಂದ್ರೆ ಅದು ಮುಖ್ಯ ಇದು ಮುಖ್ಯ ಅಲ್ಲ ಅಂತಲ್ಲ. ಈಗ ಪರ್ಸನಲ್ ಈಗ ಕಾಫಿ ಇರುತ್ತೆ, ಟೀ ಇರುತ್ತೆ. ಒಬ್ಬನ್ ಕಾಫಿ ಇಷ್ಟ ಆಗುತ್ತೆ, ಇನ್ನೊಬ್ಬನ್ ಟೀ ಇಷ್ಟ ಆಗುತ್ತೆ. ಈಗ ನಾನು ಕಾಫಿ ಇಷ್ಟ ಪಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಟೀ ಇದಲ್ಲ, ಆತರ ಅಲ್ಲ ಅದು. ಅಂದ್ರೆ ನಮ್ ಪರ್ಸನಲ್ ಪ್ರಿಫರೆನ್ಸ್ ಏನಂತ. ನನ್ಗೆ ಪರ್ಸನಲ್ ಆಗಿ ಏನಂದ್ರೆ ಮಹಾಭಾರತ ಇಷ್ಟ ಆಗುತ್ತೆ. ಯಾಕಂದ್ರೆ ರಾಮಾಯಣ ಒಂದ್ ಸ್ವಲ್ಪ ಆದರ್ಶಗಳು ಏನಂತಂದ್ರೆ ಜಾಸ್ತಿ ಹ್ಯೂಮನಿಸ್ಟಿಕ್ ಇದಿಲ್ಲ ಅದ್ರಲ್ಲಿ. ರಾಮಂದು ಇದಿರ್ಬೋದು, ಆಮೇಲೆ ಲಕ್ಷ್ಮಣಂದು ಅಣ್ಣನ್ನ ಫಾಲೋ ಮಾಡ್ಬೇಕಂತ ಹೆಂಡತಿ ಬಿಟ್ಬಿಟ್ಟು ಹೋಗೋದಿರ್ಬೋದು, ಆಮೇಲೆ ಊರ್ಮಿಳೆ ಅವನ್ನ ಇದಕ್ಕೋಸ್ಕರ ವೇಟ್ ಮಾಡಿ ಎಲ್ಲಾ ಆದರ್ಶಗಳೇ ಅಲ್ಲಿ. ಈವನ್ ರಾವಣ ಕೂಡ, ರಾವಣ ಒಬ್ಬ ವಿಲನ್ ಆದ್ರೂ ಅವಂದು ಸಗತ್ ದೊಡ್ಡ ಆದರ್ಶಗಳು ಇರ್ತದೆ. ಅಲ್ಲಿ ಸೀತೆನ ಅವನು ಟಚ್ ಮಾಡದೇ ಇರೋದಿರ್ಬೋದು, ಇದು ಅಶೋಕವನದಲ್ಲಿ ಇದ್ ಮಾಡ್ಬಿಟ್ಟು ವೇಟ್ ಮಾಡೋದಿರ್ಬೋದು. ಈ ತರದ್ದೆಲ್ಲ ಏನಂತಂದ್ರೆ ಒಂದು ಸಿಕ್ಕಾಪಟ್ಟೆ ಆದರ್ಶಗಳು ಜಾಸ್ತಿ. ಇದ್ರಲ್ಲಿ ಮಹಾಭಾರತದಲ್ಲಿ ಏನಂತಂದ್ರೆ ನನ್ಗೆಲ್ರು ಹ್ಯೂಮನ್ಸ್ ಅಂತ ಅನಿಸ್ತಾರೆ. ಎಲ್ಲಾ ತರ ಹ್ಯೂಮನ್ ಎಮೋಷನ್ ಸಿಗುತ್ತೆ. ಈಗ ಇವನು ಕಂಸ ನೋಡಿ, ಅವನ್ ಏನಂತಂದ್ರೆ ಅವನ್ಗೊಂದು ಅಶರೀರವಾಣಿ ಕೇಳಿಸ್ಬಿಡುತ್ತೆ, ಅವನ್ ಜೀವ ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ಜೀವ ಭಯ ಅನ್ನೋದು ಒಂದು ಹ್ಯೂಮನ್ ಎಮೋಷನ್. ಆಮೇಲಿಂದ ಇದ್ರಲ್ಲಿ ಧರ್ಮರಾಯನೇ ಒಂದು ಸುಳ್ಳು ಹೇಳ್ಬಿಡ್ತಾನೆ, ಅಶ್ವತ್ಥಾಮ ಅಥವಾ ಕುಂಜರ ಅಂತ. ಸೊ ಒಂದು ಆ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಅದೊಂದು ಹ್ಯೂಮನ್ ಥಿಂಗ್. ಒಬ್ಬ ಮನುಷ್ಯ, ಒಬ್ಬ ನಾರ್ಮಲ್ ಮನುಷ್ಯ ಹೆಂಗ್ ಬಿಹೇವ್ ಮಾಡ್ಬೇಕು ಹಂಗ್ ಬಿಹೇವ್ ಮಾಡ್ತಾನೆ. ಅದಕ್ಕೆ ಈ ತರದ್ ಸುಮಾರು, ಈಗ ಕೃಷ್ಣಂದು ಒಂದು ಬುದ್ಧಿವಂತಿಕೆ ಇರ್ಬೋದು, ಚದುರಂಗದ ಆಟದ ತರ ಎಲ್ಲರನ್ನೂ ಆಡ್ಸೋದಿರ್ಬೋದು, ಅವೆಲ್ಲ ಏನಂದ್ರೆ ಒಂದು ನಾರ್ಮಲ್ ಹ್ಯೂಮನ್ ಹೆಂಗ್ ಬಿಹೇವ್ ಮಾಡ್ತಾರೆ ಅದನ್ನ ಏನಂತಂದ್ರೆ ಮಹಾಭಾರತದಲ್ಲಿ ನೋಡ್ಬೋದು.
ಅದಕ್ಕೆ ನನ್ಗೆ ಅಷ್ಟೊಂದೆಲ್ಲ ಎಮೋಷನ್ಸ್ ಮತ್ತೆ ಅಷ್ಟೊಂದೆಲ್ಲ ಹ್ಯೂಮನ್ ಬಿಹೇವಿಯರ್ ಇರೋದ್ರಿಂದ ಮಹಾಭಾರತ ನನ್ಗೆ ರಾಮಾಯಣಕ್ಕಿಂತ ಇಷ್ಟ ಆಗುತ್ತೆ. ಅದರ್ಧ ರಾಮಾಯಣ ಇದಂತಲ್ಲ, ರಾಮಾಯಣಕ್ಕೆ ಅದರದೇ ಆದಂತ ಮಹತ್ವ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಈಗ ಮುಂದಿನ ಟಾಪಿಕ್ ನಾನು ನಮ್ಮ ರವಿಕುಮಾರ್ ಅವ್ರಿಗೆ ಕೊಡ್ತೀನಿ. ರವಿಕುಮಾರ್ ಅವರೇ, ನಿಮ್ ಟಾಪಿಕ್ ಏನಂತಂದ್ರೆ ಈ ರಾಮಾಯಣದಲ್ಲಿ ಏನಾಗುತ್ತೆ, ಆ, ಈ ಕೈಕೆ ಮತ್ತೆ ಮಂಥರೆ ಅಂತ ಇಬ್ರು ಇರ್ತಾರೆ. ಸೊ ಕೈಕೆ ಮಾತ್ ಕೇಳ್ಕೊಂಡು ದಶರಥ ಏನ್ ಮಾಡ್ತಾನೆ, ಇವನ್ನ ಏನಂತಂದ್ರೆ ರಾಮನ್ನ ವನವಾಸಕ್ಕೆ ಕಳಿಸ್ತಾನೆ. ಸೊ ಈ ಕೈಕೆ ಬಗ್ಗೆ ಸ್ವಲ್ಪ ಮಾತಾಡಿ. ಯಾ ಶುರು ಮಾಡ್ಲಾ ಟೈಮ್. ಓಕೆ. ತಮ್ಗೆ ಎಲ್ರೂ ಗೊತ್ತಿದೆ, ಇದು ರಾಮಾಯಣದಲ್ಲಿ ಯಾಕೆ ರಾಮ ಪಟ್ಟಾಭಿಷೇಕದ ಸಮಯದಲ್ಲಿ ಕಾಡಿಗೆ ಹೋದ ಅಂತ ಎಲ್ರಿಗೂ. ಕೈಕೆ ಅದೇ ರೀತಿ ಇನ್ನೊಂದು ವಿಷಯ ಎಲ್ರೂ ಗೊತ್ತಿರೋದೆ, ಏನಂದ್ರೆ ಕೈಕೇಯಿ ಯಾವಾಗ್ಲೂ ತಮ್ಮ ಸ್ವಂತ ಮಕ್ಕಳ ಮೇಲೆ ಒಂದ್ ರೀತಿ ಪ್ರೀತಿ ಅಥವಾ ವಾತ್ಸಲ್ಯ ಇದ್ದೇ ಇರುತ್ತೆ. ಓಕೆ, ಆದುದ್ರಿಂದ ಕೈಕೇಯಿ ಒಬ್ಬ ತಾಯಿಯಾಗಿ ಅವಳು ನಡ್ಕೊಂಡದ್ ರೀತಿ ಒಂದ್ ರೀತಿ ಸರಿ ಅನ್ಸುತ್ತೆ. ಯಾಕಂದ್ರೆ ಅವಳು ತನ್ನ ಸ್ವಂತ ಮಗನಿಗೆ ಅನ್ಯಾಯ ಆಗೋದ್ ಬೇಡ, ತನ್ನ ಸ್ವಂತ ಮಗ ರಾಜ್ಯ ಆಳ್ಬೇಕು, ರಾಜ್ಯ ಆಳ್ಬೇಕು ಅಂತ ಅವಳಿಗೆ ಆಸೆ ಇರುತ್ತೆ. ಆ ದೃಷ್ಟಿಯಿಂದ ಅವಳು ನಡ್ಕೊಂಡದ್ ರೀತಿ ಸರಿ ಅನ್ಸುತ್ತೆ. ಅವಳು ಇನ್ನೊಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ಒಂದ್ ರೀತಿ ಸಮಯ ಸಾಧಕಿನ ಇವಳು. ಯಾಕಂತ ಅಂದ್ರೆ ಆ ಸಮಯನ ನೋಡ್ಕೊಂಡು ಇವಳು ವರ ಕೇಳ್ತಾಳೆ. ಓಕೆ, ಅದು ಒಂದ್ ರೀತಿ ಸಮಯ ಸಾಧಕಿ ಅಂತ ಇನ್ನೊಂದು ದೃಷ್ಟಿಲಿ ನಂಗೆ ಕಾಣುತ್ತೆ. ಅದೇ ರೀತಿ ಇವರು ಅವಳು ಸಹ ಒಬ್ಬ ರಾಣಿ. ಓಕೆ, ರಾಣಿ ಅನ್ನೋದು ಅವಳು ಇನ್ನೊಂದು ದೃಷ್ಟಿಕೋನದಿಂದ ನೋಡ್ಬೋದಿತ್ತು. ಯಾವ ದೃಷ್ಟಿಕೋನ ಅಂತ ಅಂದ್ರೆ, ಒಂದು ರಾಜ್ಯ, ಅದಕ್ಕೊಂದು ಉತ್ತಮವಾದ ರಾಜ ಬೇಕು. ಆ ರಾಜ ಯಾರು ಸೂಕ್ತ, ಅವನ ಮಗ ಆಗಿರ್ಬೋದು, ಇಲ್ಲ ರಾಮ ಆಗಿರ್ಬೋದು, ಯಾರಾದ್ರೂ ರಾಜ್ಯದ ಹಿತದೃಷ್ಟಿಯಿಂದ ಅವಳು ರಾಮನ್ನ ಪಟ್ಟಾಭಿಷೇಕ ಮಾಡಕ್ಕೆ ಅಥವಾ ರಾಜ ಮಾಡಕ್ಕೆ ಬಿಡ್ಬೋದಿತ್ತು. ಏನ್ ರೀತಿ ಹೇಳ್ತಲ್ಲ, ಒಂದು ಅವರ ಒಂದು ಸಣ್ಣತನ ಮೀರಿ ಒಂದು ರಾಜ್ಯದ ಅಭಿವೃದ್ಧಿನ, ರಾಜ್ಯದ ಅಥವಾ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಒಬ್ಬ ಒಳ್ಳೆ ರಾಜ ಸಿಗ್ಲಿ ಅಂತಾನೆ ಮಾಡ್ಬೋದಿತ್ತು. ಅದು ಮಾಡ್ಲಿಲ್ಲ. ಆ ದೃಷ್ಟಿಯಿಂದ ಆ ದೃಷ್ಟಿಕೋನದಿಂದ ನೋಡಿದ್ರೆ ಅವಳು ಮಾಡಿದ್ ಸರಿ ಇಲ್ಲ. ಅದೇ ರೀತಿ ಅವಳಿಗೂ ತನ್ನ ಮಗ ರಾಜ್ಯಭಾರ ಮಾಡ್ಬೇಕು ಅಂತ ಆಸೆಯಿಂದ ಆ ವರ ಕೇಳಿದ್ಲು. ಕೊನೆಗೂ ಅವಳಿಗೆ ನಿರಾಶೆನೆ ಆಯ್ತು. ಯಾಕಂದ್ರೆ ಅವನ ಮಗ ರಾಜ್ಯಭಾರ ಮಾಡಕ್ಕಾಗಿಲ್ಲ. ಅವನು ರಾಮನ್ ಪಾದಕ್ಕೆ ಇಟ್ಟು ರಾಜ್ಯಭಾರ ಮಾಡ್ದ. ಆದ್ರೆ ರಾಮ ಬಂದ ಮೇಲೆ ರಾಜ್ಯ ಬಿಟ್ಕೊಡ್ಬೇಕಾಯ್ತು. ಕೊನೆಗೂ ನನ್ ಪ್ರಕಾರ ಅವಳು ಸೋತ್ಲು. ಅವಳು ಮಗನ್ನ ರಾಜ್ಯನ್ ಮಾಡ್ಬೇಕು ಅನ್ನೋ ಒಂದು ಆಸೆಯಿಂದ, ಪುತ್ರ ವಾತ್ಸಲ್ಯದಿಂದ ಅವಳು ಹೋದ್ಲು. ಅವಳ ಆಸೆ ಇರ್ಬೋದು, ಅವಳ ಏನು ಅಂದ್ಕೊಂಡಿದ್ಲೋ ಅದು ಆಗ್ಲಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸಿ ವೇದಿಕೆಯನ್ನು ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರಿಗೆ ನೀಡ್ತಿದ್ದೇನೆ. ವೇದಿಕೆ ನಿಮ್ದು ಮೋಹನ್ ಮೂರ್ತಿಗಳೇ. ಧನ್ಯವಾದ ರವಿಕುಮಾರ್. ನೀವು ಆಕ್ಚುಲಿ ಹಲವು ಆಯಾಮಗಳಲ್ಲಿ ಅದನ್ನ ಕವರ್ ಮಾಡಿದ್ರಿ. ಈಗ ಸಾಮಾನ್ಯವಾಗಿ ಏನಂತಂದ್ರೆ ಒಂದ್ ವಿಷಯಕ್ಕೆ 2 ಮುಖಗಳಿರ್ತವೆ. ನೀವು ಹೇಗೆ ಕೈಕೆ ಒಬ್ಳು ತಾಯಿಯಾಗಿ ಅವಳ ಕರ್ತವ್ಯನ ಸರಿಯಾಗಿ ನಿರ್ವಹಣೆ ಮಾಡಿದ್ಲು ಅಂತ ಹೇಳಿದ್ರಿ. ಅದು ಹೇಳ್ತಾ ಯಾವ ರೀತಿ ಅದು ತಪ್ಪು, ನಾವು ಒಂದು ಧರ್ಮ ಅಥವಾ ಆ ಪಾಯಿಂಟ್ ಇಂದ ನಾವು ನೋಡಿದಾಗ, ಆ ದೃಷ್ಟಿಕೋನದಿಂದ ನೋಡಿದಾಗ ಯಾವ ರೀತಿ ಅವಳ ನಿರ್ಧಾರ ತಪ್ಪು, ಮತ್ತೆ ಕೊನೆಯದಾಗಿ ಏನಾಯ್ತು, ಅವಳೆಲ್ಲ ಅಷ್ಟೆಲ್ಲ ನಿರ್ಧಾರ ತಗೊಂಡ್ರು, ಅದ್ ಏನಾಯ್ತು ಅಂತಾನು ನೀವು ಹೇಳಿದ್ರಿ. ಒಂಥರ ಕಂಪ್ರಹೆನ್ಸಿವ್ ಆಗಿ ಹಾಲಿಸ್ಟಿಕ್ ಆಗಿತ್ತು ನಿಮ್ದು ಟೇಬಲ್ ಟಾಪಿಕ್ ಸ್ಪೀಚ್. ಎಲ್ಲಾ ಪಾಯಿಂಟ್ ಗಳನ್ನ ಕವರ್ ಮಾಡಿದ್ರಿ. ಹೇಳ್ತಾ ಈಗ ಕಡೆ ಟಾಪಿಕ್ ನಮ್ಮ ವೆಂಕಟೇಶ್ ಅವ್ರಿಗೆ. ವೆಂಕಟೇಶ್ ಅವರೇ, ನಿಮ್ಮ ಟಾಪಿಕ್ ಏನಪ್ಪಾ ಅಂತಂದ್ರೆ, ಮಹಾಭಾರತದಲ್ಲಿ ನಿಮ್ಗೆ ಇಷ್ಟವಾದಂತ ಪಾತ್ರ ಯಾವುದು ಮತ್ತೆ ಯಾಕೆ? ಮಹಾಭಾರತದಲ್ಲಿ ಒಂದು ಅನ್ಕನ್ವೆನ್ಷನಲ್ ಆನ್ಸರ್ ನಂದು. ಪಾತ್ರ ಯಾವುದು ಅಂತಂದ್ರೆ,
ಈ ಸಹದೇವ ಅಂತ ಇದನ್ನೀಗ ಪಾಂಡವರ 5 ಜನ ಅಣ್ಣ ತಮ್ಮಂದ್ರಲ್ಲಿ ಅವನು ಕೊನೆ ಇಬ್ರು ನಕುಲ ಸಹದೇವ ಅಂತ ಬರ್ತಾರೆ. ಅದರಲ್ಲಿ ಸಹದೇವ ಏನು ಇರ್ತಾನೆ, ಅವನಿಗೆ ಒಂದು ವಿಶಿಷ್ಟ ಶಕ್ತಿ ಇರುತ್ತೆ ಯಾವಾಗ್ಲೂ. ಅವನಿಗೆ ಅವನಿಗೆ ಅವನ ಮುಂದೆ ಏನು ನಡೀತಾ ಇದೆ ಅಂತ ಗೊತ್ತಾದ್ರೂ ಅವನಿಗೆ ಇನ್ನು ಅಂದ್ರೆ ಈಗ ಮುಂದೆ ಮುಂದೆ ಏನಾಗುತ್ತೆ ಭವಿಷ್ಯದಲ್ಲಿ ಅನ್ನೋ ಒಂದು ಚಿತ್ರಣ ಅವನಿಗೆ ಸಿಗ್ತಾ ಇದ್ರು, ಆಮೇಲೆ ಹಿಂದೆ ಏನಾಗಿತ್ತು ಅಥವಾ ಏನೆಲ್ಲ ಅವನ ಸುತ್ತಮುತ್ತ ನಡೀತಾ ಇದೆ ಅನ್ನೋ ಜ್ಞಾನ ಅವನಿಗಿದ್ರು ಅವನು ಅದನ್ನ ಸರಿಗೆ ವ್ಯಕ್ತಪಡಿಸ್ತಾ ಇರಲಿಲ್ಲ ಅವನು. ಅಥವಾ ಅದೊಂದು ನ್ಯೂನತೆ ಇತ್ತು ಅವನಿಗೆ. ಸೊ ಇದು ಅಂದ್ರೆ ಸಾಕಷ್ಟು ಅಂದ್ರೆ ನಮ್ಮ ಪ್ರೆಸೆಂಟ್ ಡೇಲೂ ಈಗ ನಾವು ತುಂಬಾ ಸತಿ ಮಾಡ್ತೀವಿ ಹಿಂಗೆ. ನಾವು ಈಗ ನಮ್ಗೆ ಏನು ಸರಿ, ಯಾವ ದಿಕ್ಕಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಆದ್ರೂ ನಾವು ಒಂದೊಂದ್ಸತಿ ಹಿಂದೇಟಾಗ್ತೀವಿ. ಅದಕ್ಕೆ ಅವನ ಒಂದು ಕ್ಯಾರೆಕ್ಟರ್ ಒಂದು ಎಕ್ಸಾಂಪಲ್ಲು. ನಿಮ್ಮಲ್ಲಿ ಏನು ಜ್ಞಾನ ಇದೆ ಅಥವಾ ಏನು ಗೊತ್ತಿರುತ್ತೆ ಅದನ್ನ ಸಾಧ್ಯವಾದಷ್ಟು ಹಂಚ್ಕೋಬೇಕು, 4 ಜನ ಜೊತೆ ಮಾತಾಡಬೇಕು, ಅದನ್ನ ವಿಚಾರ ಮಾಡಬೇಕು. ಅದೊಂದು ನನಗೆ ಇದು ಸಖತ್ ಯೂನಿಕ್ ಅನ್ನಿಸ್ತು. ಈ ಮಹಾಭಾರತದಲ್ಲಿ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಗಳು ಇದಾವೆ, ಕಾಣ್ತಾವೆ ನಮಗೆ. ಕೃಷ್ಣ ಇರ್ಬೋದು, ಅರ್ಜುನ ಇರ್ಬೋದು, ಭೀಮ ಇರ್ಬೋದು. ಸೊ ಅವರವರ ಶಕ್ತಿ ಅನುಸಾರವಾಗಿ ಅವರು ಎಲ್ಲರೂ ಏನೇನು ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಇವರಿಬ್ಬರು ವಿಷಯಕ್ಕೆ ಬಂದಾಗ ಅಷ್ಟು ಗಮನ ಕೊಟ್ಟಿಲ್ಲ ನಾವು. ಅಂದರೆ ಯಾರು ಗಮನ ಕೊಡೋಕ್ಕಲ್ಲ, ಏನು ಅವ್ರ ಸ್ಟ್ರೆಂತ್ ಏನಿರ್ಬೋದು, ಏನು ಮಾಡ್ತಾ ಇದ್ರು ಅಂತ. ಇಷ್ಟನ್ನ ಹೇಳ್ತಾ ಅದನ್ನ ಅಳವಡಿಸ್ಕೋಬೇಕು ನಾವು ನಮ್ಮ ಜೀವನದಲ್ಲೂ. ಅವರಿಂದ ಪಾಠ ಕಲಿಬೇಕು ಅವ್ರು ಏನು ಮಾಡಿದ್ರು ಅಂತ ಹೇಳ್ತಾ ನನ್ನ ವೇದಿಕೆನ ಮತ್ತೆ ನಿಮ್ಗೆ ನೀಡ್ತಾ ಇದ್ದೀನಿ ಮನ್ಮೂರ್ತಿ ಅವರು. ಧನ್ಯವಾದ ವೆಂಕಟೇಶ್ ಅವರೇ. ಚೆನ್ನಾಗಿ ಹೇಳಿದ್ರಿ ಸಹದೇವನ್ ಬಗ್ಗೆ. ನಾನು ಓದಿರೋ ಹಾಗೆ ಏನಂದ್ರೆ, ಸಹದೇವನ್ಗೆ ಒಂದ್ ಶಾಪ ಇರುತ್ತೆ. ಅವನ್ಗೆ ಗೊತ್ತಿರುತ್ತೆ ಮುಂದೆ ಏನಾಗತ್ತೆ ಅಂತ, ಬಟ್ ಅದನ್ನ ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ಅವನ್ ತಲೆ ಸಿಡ್ದೋಗ್ಬಿಡುತ್ತೆ ಅನ್ನೋ ತರ ಒಂದ್ ಶಾಪ ಇರುತ್ತೆ. ಅದಕ್ಕೆ ಏನಂದ್ರೆ ಅವ್ನ್ ಹೇಳಕ್ ಆಗಲ್ಲ. ಸೊ ಆ ಕಾರಣಕ್ಕೆ ಅವನು ಹಂಚ್ಕೋತಾ ಇರಲ್ಲ. ಬಟ್ ಅದನ್ನ ಚೆನ್ನಾಗಿ ನೀವು ಇವತ್ತಿನ ಇದಕ್ಕೆ ರಿಲೇಟ್ ಮಾಡಿ ಯಾವ ರೀತಿ ನಾವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಹೇಳಿದ್ರಿ. ನನ್ಗೆ ಮಹಾಭಾರತದಲ್ಲಿ ಒಂದು ಇಷ್ಟ ಆಗೋ ಪಾತ್ರ ಏನಂದ್ರೆ ಅಭಿಮನ್ಯು. ಯಾಕೆ ಇಷ್ಟ ಆಗ್ತಾನೆ ಅವನು ಅಂತಂದ್ರೆ, ಅವನಿಗೆ ಗೊತ್ತಿರ್ತದೆ, ನನ್ಗೆ ಪೂರ್ತಿ ನನ್ಗೆ ಡೀಟೇಲ್ ವಾಪಸ್ ಬರಕ್ ಆಗಲ್ಲ, ನಾನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರ್ತದೆ. ಬಟ್ ಸ್ಟಿಲ್ ಅವನೇನಂದ್ರೆ ಒಂದ್ ರಿಸ್ಕ್ ತಗೊಂಡು ಒಳಗಡೆ ಹೋಗ್ತಾನೆ, ಹೋಗಿ ಇದ್ ಮಾಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಬೇರೆ ಒಂದು ಕೋಇನ್ಸಿಡೆನ್ಸ್ ಗಳೆಲ್ಲ ಆಗಿ ಅವತ್ತು ಅವನು ಅಲ್ಲಿಂದ ಆಚೆ ಬರಕ್ ಆಗಲ್ಲ, ಅಲ್ಲೇ ಇದಾಗ್ಬಿಡ್ತಾನೆ. ಇದು ನಮ್ ಜೀವನದಲ್ಲಿ ಯಾವ ತರ ಇದ್ ಮಾಡ್ಕೋಬಹುದು ಅಂತಂದ್ರೆ, ಏನೋ ಒಂದ್ ರಿಸ್ಕ್ ತಗೊಳ್ಳುವಂತ ಸಿಚುವೇಶನ್ ಇರ್ತದೆ, ಅವಾಗ ನಮ್ಗೊಂದ್ ಸ್ವಲ್ಪ ಕ್ಲಾರಿಟಿ ಇರ್ತದೆ, ಬಟ್ ನಾವು ಹಿಂದು ಮುಂದೆ ನೋಡ್ತಾ ಇರ್ತೀವಿ. ಸೊ ಈಗೇನ್ ನಮ್ ನೇರೋ ಏನಂತಂದ್ರೆ ಹಿಂದ್ಗಡೆ ಬಣ ಬಿಟ್ಟು ಸಾಯಿಸ್ಬಿಡಲ್ಲ. ಸೊ ಅದ್ ರಿಸ್ಕ್ ತಗೊಂಡು ನಾವು ಅಟೆಂಪ್ಟ್ ಮಾಡಿದ್ರೆ ನಮ್ಗೆ ಅದರಲ್ಲಿ ಸಕ್ಸಸ್ ಸಿಗೋ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಆ ಕಾರಣಕ್ಕೆ ನನ್ಗೆ ಅಭಿಮನ್ಯು ಇಷ್ಟ ಆಗ್ತಾನೆ. ಸೊ ಇದನ್ನ ಹೇಳ್ತಾ ಈ ಟೇಬಲ್ ಟಾಪಿಕ್ ಅಲ್ಲಿ ಭಾಗವಹಿಸಿದಂತ ಎಲ್ರಿಗೂ ನಾನು ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹಲವಾರು ವಿಚಾರಗಳ ಬಗ್ಗೆ ಬೇರೆ ಬೇರೆ ಆಯಾಮಗಳು ಗೊತ್ತಾಯ್ತು ನನ್ಗೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿರ್ಬೋದು, ಆಮೇಲಿಂದ ಈ ದೃಷ್ಟಿಕೋನದಿಂದನೂ ಇದನ್ನ ಯೋಚನೆ ಮಾಡ್ಬೋದಾ ಅಂತ ಏನಂದ್ರೆ ಆ ದೃಷ್ಟಿಕೋನಗಳು, ಹೊಸ ದೃಷ್ಟಿಕೋನಗಳು ನನ್ಗೆ ಗೊತ್ತಾಯ್ತು. ಮತ್ತೆ ನನ್ನ ಜ್ಞಾನ ಇದರಿಂದ ಇನ್ನೊಂದ್ ಸ್ವಲ್ಪ ಬೆಳೀತು. ಇದನ್ನ ಹೇಳ್ತಾ ಈಗ ನಾನು ವೇದಿಕೆನ ಮರಳಿ ನಮ್ಮ ಸೂರಜ್ ಅವ್ರಿಗೆ ಕೊಡ್ತೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಸೂರಜ್ ಅವ್ರು ಇದಾರಾ? ಆಫೀಸ್ ಮೀಟಿಂಗ್ ತರ ಮ್ಯೂಟ್ಗೆ ಆಗ್ಬಿಟ್ಟು ಹೋಗ್ಬಿಟ್ಟಿದಾರ? ನಿಮ್ಗೇನ್ ಟಾಪಿಕ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಟಾಪಿಕ್ ಕೊಡ್ಬೇಕು. ಓಕೆ ಓಕೆ. ನಾನು ನೀವು 2ರಲ್ಲಿ ಲಾಗಿನ್ ಆಗಿದ್ದೀರಲ್ಲ, ಇದ್ರಲ್ಲಿ ನೋಡ್ತಾ ಇದ್ದೀನಿ ನಾನು. ನಿಮಗ್ ಕೊಡುವಂತ ಟಾಪಿಕ್ ಏನಂದ್ರೆ, ಮಹಾಭಾರತದಲ್ಲಿ ದ್ರೌಪದಿ ನತದೃಷ್ಟೇನ ಅಥವಾ ಭಾಗ್ಯವಂತೇನ? ಮಹಾಭಾರತದಲ್ಲಿ ದ್ರೌಪದಿ ನತದೃಷ್ಟೇನ ಭಾಗ್ಯವಂತೇನ ಅಂತನಾ? ಓಕೆ. ದ್ರೌಪದಿನ ನಾನು ನತದೃಷ್ಟೆ ಅಂತಾನೆ ಕರಿತೇನೆ.
ಆ ಯಾಕೆ ಅಂತಂದ್ರೆ ಆ ನಾನ್ ನೋಡೋದೇನಂತಂದ್ರೆ ಒಂದು ಒಬ್ಬ ಹ್ಯೂಮನ್ ಅಥವಾ ಒಂದ್ ಜೀವಿದು ಅಲ್ಟಿಮೇಟ್ ಉದ್ದೇಶ ಏನಪ್ಪಾ ಅಂತಂದ್ರೆ ಅದ್ರದ್ದು ಜೀನ್ ನ ನೆಕ್ಸ್ಟ್ ಇದಕ್ಕೆ ಪಾಸ್ ಮಾಡೋದು. ಸೊ ಆ ಪಾಯಿಂಟ್ ಅಲ್ಲಿ ನಾನು ಇದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಮಾಡ್ತೀನಿ. ಉಳಿದೆಲ್ಲ ಮದುವೆ ಆಗಿರೋದಿರ್ಬೋದು, ಪಾಂಡವರ ಜೊತೆ ಇದ್ದಿರೋದಿರ್ಬೋದು, ಅಥವಾ ಒಬ್ಳು ರಾಣಿಯಾಗಿ ಇದಾಗಿರೋದಿರ್ಬೋದು, ಅವೆಲ್ಲ ಸರಿ. ಬಟ್ ಅವಳಿಗೆ ಮಕ್ಳಾಗಿರ್ತಾರೆ. ಮಕ್ಳಾಗಿದ್ದಾಗ ಏನಾಗುತ್ತೆ, ಅಶ್ವತ್ಥಾಮ ಒಂದು ಬಾರಿ ಇವನು ದ್ರೋಣನ್ನ ಇವ್ರು ಸಾಯಿಸಿದ್ರು ಪಾಂಡವರು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾನೆ, ಅವನೊಂದು ಬಾಣ ಬಿಡ್ತಾನೆ. ಅದು ಬಂದು ಏನಾಗುತ್ತೆ, ಇವ್ರನ್ನ ಪಾಂಡವ್ರನ್ನ ಸಾಯಿಸ್ಬೇಕು ಅಂತ ಅವನು ಇದ್ ಮಾಡೋದು, ಅದನ್ನ ಅಟೆಂಪ್ಟ್ ಮಾಡಿದಾಗ ಏನಾಗುತ್ತೆ, ದ್ರೌಪದಿ ಅದು ಮಕ್ಳುಗಳೆಲ್ಲ ಮಲ್ಗಿರ್ತಾರೆ. ಅವ್ರ ಎಲ್ಲರೂ ಸತ್ತೋಗ್ಬಿಡ್ತಾರೆ ಇದು ಮಾಡಿದಾಗ. ಸೊ ಆತರ ಏನೋ ಒಂದು ನಡೆಯುತ್ತೆ. ಆ ಪಾಯಿಂಟ್ ಇಂದ ಏನಂದ್ರೆ ಒಬ್ರು ತಾಯಿಯಾಗಿ ಅವಳು ಅವ್ರ ಮಕ್ಳನ್ನೆಲ್ಲ ಕಳ್ಕೊತಾಳಲ್ಲ. ಓವರ್ ಆಲ್ ಇದು ಅಶ್ವತ್ಥಾಮನ ಪರಶುರಾಮನ ಮರ್ತಿದೆ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಏನಂದ್ರೆ ಅವಳ ಮಕ್ಳನ್ನ ಕಳ್ಕೊತಾಳೆ, ದಟ್ ಇಸ್ ಫಾರ್ ಶೋರ್. ಸೊ ಅಶ್ವತ್ಥಾಮನಲ್ಲ, ಸೊ ಅವಳ ಮಕ್ಳನ್ನೆಲ್ಲ ಕಳ್ಕೊತಾಳಲ್ಲ. ಇದು ಒಬ್ಬ ತಾಯಿಗೆ ಅವಳು ಮಕ್ಳನ್ನ ಕಳ್ಕೊಳ್ಳೋದಿದೆಯಲ್ಲ, ಅದು ಬೆಳೆಸಿ ಒಂದ್ ಹಂತಕ್ ಬಂದಂತ ಮಕ್ಳುಗಳ ಕಳ್ಕೊಳ್ಳೋದಿದೆಯಲ್ಲ, ಅದು ಏನಂತಂದ್ರೆ ಸಖತ್ ದೊಡ್ಡ ದುಃಖ ಅದು. ಅದನ್ನ ನಾವು ಯಾವ ಲ್ಯಾಂಗ್ವೇಜ್ ಅಲ್ಲೂ ಯಾವ ಇದ್ರಲ್ಲೂ ಹಿಡ್ದಿಡಕ್ ಆಗಲ್ಲ. ಇದು ಅವಳ ಲೈಫ್ ಲಾಂಗ್ ಇರುತ್ತೆ, ಅವರು ತೀರೋಗಿರೋದು. ಸೊ ಇದನ್ನ ನೋಡಿದಾಗ ಈಗ ಇವ್ರೇನೋ ಜೂಜ್ ಮಾಡಿರ್ಬೋದು, ಇನ್ನೊಂದೇನೋ ಒಂದ್ ಮಾಡಿರ್ಬೋದು, ಇವಳ ಇನ್ವಾಲ್ವ್ಮೆಂಟೇ ಇಲ್ಲ ಇಲ್ಲಿ, ಯಾರ್ದು ದ್ರೌಪದಿದು ಈ ಇನ್ವಾಲ್ವ್ಮೆಂಟ್ ಏನು ಇಲ್ವೇ ಇಲ್ಲ. ಸೊ ಆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರು ಅಲ್ಟಿಮೇಟ್ ಆಗಿ ಏನಂತಂದ್ರೆ ಅವಳು ಪನಿಷ್ ಆಗಿದ್ದು ಇವಳೇನೆ. ಅದ್ರದ್ದು ಏನ್ ಹೇಳ್ತಾರೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಏನ್ ಕರೀತಾರೆ, ಆ ಕಾರಣದಾಗಿ ಮಕ್ಳನ್ನ ಕಳ್ಕೊಂಡು ಅವಳು ಲೈಫ್ ಲಾಂಗ್ ಅದು ಸಫರ್ ಮಾಡ್ತಾನೆ ಇರ್ತಾಳೆ. ಸೊ ಆ ಕಾರಣದಿಂದ ನನ್ಗೆ ದ್ರೌಪದಿ ನತದೃಷ್ಟೆ ಅಂತ ಅನ್ಸುತ್ತೆ. ಇದನ್ನ ಹೇಳ್ತಾ ವೇದಿಕೆನ ನಾನು ಸೂರಜ್ ಅವರು ಕೊಡ್ತೇನೆ. ಧನ್ಯವಾದ ಮೋಹನ್ ಅವರೇ, ಚೆನ್ನಾಗಿ ನಿಮ್ಮ ಹೇಳುವಂತ ವಿಷಯಕ್ಕೆ ಅದಕ್ಕೆ ಯಾವ ಆಯಾಮದಿಂದ ನೀವು ಹೇಳ್ತಾ ಇದ್ದೀರಾ ಅಂತ ಆ ಆಯಾಮನ ನಿಮಗೆ ಪರಿಚಯ ಮಾಡ್ಕೊಡ್ತಾ ನಿಮ್ಮ ವಿಷಯನ ನೀವು ಮಂಡಿಸಿದ್ದೀರಾ. ಧನ್ಯವಾದ. ಓಕೆ, ಈಗ ನಮ್ಮ ಪಯಣಕ್ಕೆ ವಾಪಸ್ ಬರ್ತಾ ಪಯಣದ ಕೊನೆಯ ಹಂತನ ಹೇಳ್ಬಿಟ್ಟು ನಮ್ಮ ಸಮಗ್ರ ಮೌಲ್ಯಮಾಪನಕ್ಕೆ ಮುಂದುವರಿಯುವ. ಸೊ ಮೆಹರಾನ್ಗಢ್ ಫೋರ್ಟ್ ಅಲ್ಲಿ ನಾವು ಮಧ್ಯಾಹ್ನದ 12 ಗಂಟೆ ಅಲ್ಲಿ ತುಂಬಾ ಜನ ಬೇರೆ ಇದ್ರು. ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ತುಂಬಾ ಜಾಗದಲ್ಲಿ ಒಂದು ಒಳ್ಳೆ ವಿಷಯ, ಕೆಟ್ಟ ವಿಷಯ. ಅದು ಒಳ್ಳೇದು ಕೆಟ್ಟದ್ದು ನೀವು ಯಾವ ಆಯಾಮದಿಂದ ನೋಡ್ತೀರಾ ನಿಮಗೆ ಒಳ್ಳೇದು ಅಥವಾ ಕೆಟ್ಟದ್ದು ಅಂತ ಅನ್ಸುತ್ತೆ. ಭಾರತೀಯರಿಗೆ ಪ್ರತಿಯೊಂದು ಈ ತರ ಕೋಟೆ ಕೊತ್ತಲುಗಳು ಅಂತ ಕಡೆ ಕಡಿಮೆ ದರ. ಅದೇ ನೀವು ಹೊರಗಡೆ ಇರೋರ್ನ ಕರ್ಕೊಂಡು ಹೋದ್ರೆ ಅವರಿಗೆ 30ರಷ್ಟು ಅಥವಾ ಕೆಲವು ಕಡೆ 40ರಷ್ಟು ದರ. ಹಾಗಾಗಿ ಈ ಮೆಹರಾನ್ಗಢ್ ಪೋರ್ಟ್ ಅಲ್ಲೂ ಕೂಡ ಭಾರತೀಯರಿಗೆ ಬೇರೆ ಕ್ಯೂ ಇತ್ತು. ನಮ್ಗೊಂದು 50 ರೂಪಾಯಿ 100 ರೂಪಾಯಿನೋ. ಅದೇ ಫಾರಿನರ್ಸ್ ಆಗಿದ್ರೆ ಅವ್ರಿಗೆ 1000 ರೂಪಾಯಿನೋ ಎಂಟ್ರಿ, ಆಗ 10 ಪಟ್ಟು. ಸೊ ಹಾಗಾಗಿ ಅಲ್ಲೆಲ್ಲ ನಿಂತ್ಕೊಂಡು ಎಂಟ್ರಿ ಎಲ್ಲ ಮಾಡೋಷ್ಟ್ರಲ್ಲಿ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ಏನ್ ಮಧ್ಯಾಹ್ನ 12-1 ಗಂಟೆಗೆಲ್ಲ ಮಕ್ಕಳೆಲ್ಲ ಏನಕ್ಕೆ ಅಳ್ತಾ ಇದಾರೆ? ನನ್ಗೆ 5 ವರ್ಷದ ಮಗುನೇ ಅಳ್ತಾ ಇಲ್ಲ, ಇವರು 17-20 ವರ್ಷದ ಮಕ್ಕಳೆಲ್ಲ ಏನಕ್ಕೆ ಅಳ್ತಾರೆ ಅಂತ ನನಗೆ ಆಶ್ಚರ್ಯ. ಆಮೇಲೆ ಕೇಳಿದೆ, ಯಾಕೆ ಸುಸ್ತಾಗೋಯ್ತಾ, ಏನಾಯ್ತು ಅಂತ. ಅವಾಗ ನನಗೆ ಗೊತ್ತಾಗಿದ್ದು, ಆಸ್ಟ್ರೇಲಿಯನ್ ಕಲ್ಚರ್ ಅಲ್ಲಿ ಹೇಗಂದ್ರೆ ಅವರು ಮನೆ ಒಳಗಡೆ ಇರೋದಕ್ಕೆ ಇಷ್ಟ ಇರಲ್ಲ. ಅವ್ರದ್ದು ಔಟ್ಡೋರ್ ಕಲ್ಚರ್. ಅವ್ರಿಗೆ ಯಾವಾಗ್ಲೂ ಹೊರಗಡೆ ಹೋಗ್ಬೇಕು, ಸುತ್ತಬೇಕು, ಇನ್ನೊಂದೇನೋ ಮಾಡ್ಬೇಕು, ಏನೋ ಮಾಡ್ತಾ ಇರ್ತಾರೆ. ಆದ್ರೆ ಅದು ಒಂದು ಟೈಮ್ ಟೇಬಲ್ ತರ. ನೀವು ಬೆಳಗ್ಗೆ ಎದ್ದು ನೀವು ತಿಂಡಿ ತಿಂದು 7 ಗಂಟೆ 6 ಅಥವಾ 7 ಗಂಟೆಗೆ ಮನೆಯಿಂದ ಹೊರಟು 7ರಿಂದ 11, 12ರವರೆಗೂ ಏನಾದ್ರೂ ಮಾಡಿಸಿ ಅವ್ರ ಕೈಯಲ್ಲಿ. ಅಷ್ಟೆಲ್ಲ ಅವರು ಸುತ್ತುತ್ತಾರೆ, ಅಲ್ಲಿ ತಿರುಗ್ತಾರೆ, ಅದೆಲ್ಲ ಮಾಡ್ತಾರೆ. 12ರಿಂದ 2 ಗಂಟೆ ಅಥವಾ 3 ಗಂಟೆ ಮಧ್ಯದಲ್ಲಿ ಅವರಿಗೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಊಟ ಬೇಕು. ಊಟ ಆದ್ಮೇಲೆ ಸ್ವಲ್ಪ ವಿಶ್ರಾಂತಿ ಬೇಕು. ಅದೆಲ್ಲ ಆದ್ಮೇಲೆ ಸೆಕೆಂಡ್ ಶಿಫ್ಟ್ ತರ. ಸೂರಜ್ ಅವ್ರು ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಮ್ಯೂಟ್ ಆಗ್ಬಿಟ್ರಿ. ಮ್ಯೂಟ್ ಆಯ್ತು. ಇಲ್ಲ, ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲ, ಈಗ ಕೇಳಿಸ್ತಾ ಇದೆ. ಓಕೆ,
ಅಚ್ಚಾ ಮ್ಯೂಟ್ ಆಗೋಯ್ತಾ? ಸೊ ಅವ್ರಿಗೆ 12ರಿಂದ 2 ಮಧ್ಯದಲ್ಲಿ ಎಲ್ಲಾದ್ರೂ ಸುತ್ತಕ್ಕೆ ಕರ್ಕೊಂಡು ಹೋಗಿ ಅಥವಾ ಇನ್ನೆಲ್ಲಾದ್ರೂ ಅಂದ್ರೆ ಅವರು ಇಮೋಷನಲಿ ಅಲ್ಲಾಡ್ಬಿಡ್ತಾರೆ. ನಾವು ಭಾರತದಲ್ಲಿ ಹೇಗಂದ್ರೆ ನೀವು ಬೆಳಗ್ಗೆ ತಿಂಡಿ ತಿಂದು 9 ಗಂಟೆಗೆ ನೀವು ಸುತ್ತಕ್ ಶುರು ಮಾಡಿದ್ರೆ ನೀವು 9 ಗಂಟೆಯಿಂದ ಸಾಯಂಕಾಲ 6-7 ಗಂಟೆವರೆಗೂ ಸುತ್ತುತ್ತೀರಾ. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಸಿಗುತ್ತೆ, ಅಲ್ಲಿ ಯಾವ್ದೋ ಒಂದು ಹೋಟ್ಲ್ ಹುಡ್ಕೋತೀರ, ತಿಂತೀರ, ಸುತ್ತಾ ಇರ್ತೀರ. ಅವ್ರದ್ದು ಹಾಗಲ್ಲ. ಅವ್ರಿಗೆ 12ರಿಂದ 2 ಒಂದ್ ಕಡೆ ಕೂತ್ಕೊಂಡು ತಿನ್ಬೇಕು, ಅದಾದ್ಮೇಲೆ ಸ್ವಲ್ಪ ವಿಶ್ರಾಂತಿ ಮಾಡ್ಕೋಬೇಕು, ತದ ನಂತರ ಸುತ್ತಕ್ ಹೋಗ್ಬೇಕು. ಹಾಗಾಗಿ ಮೊದಲನೇ ದಿನಾನೇ ನಮ್ಗೆ ಇದು ಅರ್ಥ ಆಗೋಯ್ತು, ಓಹೋ ನಾವು ಸುತ್ತೋ ತರ ಅಥವಾ ನಾವು ಹೇಗೆ ಬೆಳಗ್ಗೆ ಬಿಟ್ರೆ ಸಾಯಂಕಾಲದವರೆಗೂ ಎಲ್ಲ ನೋಡ್ಕೊಂಡ್ ಬರ್ತೀವೋ ಇದು ಇವ್ರ ಜೊತೆ ಕೆಲಸ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಪ್ಲಾನ್ ಹೇಗ್ ಮಾಡ್ಬೇಕಂದ್ರೆ ಬೆಳಗ್ಗೆ ಮ್ಯೂಟ್ ಆಯ್ತು ಸೂರಜ್. ಬಂದು ಈಗ ಕೇಳಿಸ್ತಾ ಇದೆ. ಹೋಟೆಲ್ಗೋ ಮನೆಗೋ ವಾಪಸ್ ಬಂದು ತದನಂತರ ತಿರ್ಗಾ ಸೆಕೆಂಡ್ ಶಿಫ್ಟ್ ತರ ಸಾಯಂಕಾಲ ಕರ್ಕೊಂಡು ಹೋಗ್ಬೇಕು ಅಂತ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ದಿನಗಳ ಪಯಣ ಸ್ವಲ್ಪ ಸುಗಮವಾಯ್ತು. ಈ ಕಲ್ಚರಲ್ ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಂಡ್ಮೇಲೆ ಇಷ್ಟನ್ನ ಹೇಳ್ತಾ ಇವತ್ತು ನಮ್ಮ ಸಭೆಯ ಮುಂದಿನ ಭಾಗದಲ್ಲಿ ಸಮಗ್ರ ಮೌಲ್ಯಮಾಪನ ನಂದೀಶ್ವರ್ ಬಂದ್ರು ಗೆಸ್ಟ್ ಅಪಿಯರೆನ್ಸ್ ಎಲ್ಲ ಹೊರಟೋಗ್ಬಿಟ್ರು. ಸೊ ಹಾಗಾಗಿ ಮತ್ತೆ ಟೋಸ್ಟ್ ಮಾಸ್ಟರ್ ಮೋಹನ ಮೂರ್ತಿ ಅವರೇ, ನೀವು ಸಮಗ್ರ ಮೌಲ್ಯಮಾಪನಕ್ಕೆ ವೇದಿಕೆ ನಿಮ್ದು. ಧನ್ಯವಾದ ಸೂರಜ್ ಅವರೇ. ಈಗಾಗಲೇ 4:21 ಆಗಿದೆ. ಸೊ ತಡ ಮಾಡ್ದೇನೆ ನಾವು ಮೌಲ್ಯಮಾಪನದ ಶುರು ಮಾಡೋಣ. ಮೊದಲು ಪರಿಚಯ ಭಾಷಣದ ಮೌಲ್ಯಮಾಪನ ಮಾಡ್ಕೊಡ್ಬೇಕಂತ ನಮ್ಮ ರವಿಕುಮಾರ್ ಅವ್ರನ್ನ ವೇದಿಕೆ ಕರಿತೀನಿ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಇದು ಇಂದು ವೆಂಕಟೇಶ್ ಅವ್ರು ಮಾಡಿದ ಭಾಷಣ ಐಸ್ ಬ್ರೇಕರ್ ಸ್ಪೀಚ್ ಆಗಿತ್ತಲ್ಲ, ಅದು ನನಗೆ ಅನ್ಸ್ತು ಇದು ಮಾರ್ಗಸೂಚಿಗೆ ತಕ್ಕಂತ ಇತ್ತು. ಇದ್ರಲ್ಲಿ ನಾನು ಅವರು ಇನ್ನೊಂದು ಪಾಸಿಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಅವರು ಕರೆಕ್ಟ್ ಆಗಿ ಒಂದ್ ರೀತಿ 6 ನಿಮಿಷಕ್ಕೆನೆ ಮುಗಿಸ್ಬಿಟ್ರು. ಇನ್ನೂ ಟೈಮ್ ತಗೊಂಡ್ ಮಾಡ್ಬೋದಿತ್ತು, ಇನ್ನೊಂದು 30 ಸೆಕೆಂಡ್ಸ್ ಬಳಸ್ಕೊಳ್ಬೋದಿತ್ತು. ಅದೊಂದು. ಆಮೇಲೆ ಅವ್ರದ್ದು ವಿಶೇಷತೆ ಏನಿತ್ತು ಅಂತ ಅಂದ್ರೆ ಒಂದ್ ರೀತಿ ಇದು ಅವ್ರ ಕುಟುಂಬದ ಪರಿಚಯ ಮಾಡ್ಕೊಟ್ಟಿದ್ದು ಒಂದ್ ರೀತಿ ಬೇರೆ ತರಾನೇ ಇತ್ತು. ನಾನು ಐಸ್ ಬ್ರೇಕರ್ ಸ್ಪೀಚ್ ಎಲ್ಲ ಕೇಳಿದ್ದು ಹೆಂಗಿತ್ತು ಅಂದ್ರೆ ಅವರು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟು 1-2 ಇನ್ಸಿಡೆಂಟ್ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಬಟ್ ಇವ್ರದ್ದು ಬೇರೆ ತರಾನೇ ಇತ್ತು. ಆಮೇಲೆ ಇವ್ರದ್ದು ರೆಬೆಲ್ ಆಟಿಟ್ಯೂಡ್ ಇತ್ತು. ಅವರು ಕ್ಲಾಸಲ್ಲಿ ಏನು ಕೇಳ್ತಿರ್ಲಿಲ್ಲ ಅಂತ ಹೇಳಿದ್ರಲ್ಲ. ಮೋಸ್ಟ್ಲಿ ಅವ್ರ ಅಮ್ಮ ಏನೋ ಅಂಬರೀಷನ್ ಫಿಲಮ್ ಜಾಸ್ತಿ ನೋಡ್ತಿದ್ರೇನೋ, ಅದಕ್ಕೋಸ್ಕರ ರೆಬಲ್ಸ್ ಆಟಿಟ್ಯೂಡ್ ಜಾಸ್ತಿ ಆಗೋಯ್ತೇನೋ ಅನ್ಸ್ತು. ಅದೇ ರೀತಿ ಅವರು ಅದು ಕಾಲೇಜಲ್ಲಿ ಎಲೆಕ್ಷನ್ ಎಲ್ಲ ಅದು ಇನ್ಫ್ಲುಯೆನ್ಸ್ ಇತ್ತಲ್ಲ, ಅವರು ಮೋಸ್ಟ್ಲಿ ಅವರು ಒಂದು ಡೈರೆಕ್ಷನ್ ಬೇರೆ ತಗೊಂಡಿದ್ರೆ ಮೋಸ್ಟ್ಲಿ ಒಳ್ಳೆ ಪೊಲಿಟಿಷಿಯನ್ ಆಗ್ತಿದ್ರೋ ಏನೋ ಅಂತ ಅನಿಸುತ್ತೆ ನನಗೆ. ಅಂಬರೀಷನ್ ದಾರಿಲಿ ಹೋಗ್ತಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಅದೇ ರೀತಿ ಅವರು ತುಂಬಾ ಅವರು ವಿಶಿಷ್ಟ ಗುಣಗಳ ಬಗ್ಗೆ ಹೇಳಿದ್ರು. ಅವರು ಮೊದಲು ಹೆಂಗಿದ್ರು ಇಂಟ್ರೋವರ್ಟ್ ಆಗಿದ್ರು, ಆಮೇಲೆ ಹೆಂಗೆ ಅವ್ರಿಗೆ ಎಕ್ಸ್ಟ್ರೋವರ್ಟ್ ಆದ್ರು, ಅದ್ರ ಬಗ್ಗೆ ಒಂದಿಷ್ಟು ಸಾಕು ವಿವರಗಳು ಕೊಟ್ರು. ಆಮೇಲೆ ಅವರು ಏನಕ್ಕೆ ಈ ಪಾತ್ವೆ ತಗೊಂಡಿದ್ದಾರೆ, ಪರ್ಸೆಸಿವ್ ಇನ್ಫ್ಲೂಯೆನ್ಸ್ ಅಂತ, ಇದು ಇನ್ಫ್ಲೂಯೆನ್ಸ್ ಈ ಪಾತ್ವೆ ಏನಕ್ಕೆ ತಗೊಂಡಿದ್ದಾರೆ, ಅವರು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂಗೆ ಮಾತುಗಾರಿಕೆ ಕಲಿಬೇಕಂತ ಉದ್ದೇಶ ಇಟ್ಕೊಂಡು ತಗೊಂಡಿದ್ದಾರೆ. ಆಮೇಲೆ ಅವರು ಹೇಳಿದ್ರು, ಹತ್ರದವ್ರ ಮೇಲೆ ಪ್ರಭಾವ ಬೀರೋದು ಕಷ್ಟ, ದೂರದವ್ರ ಮೇಲೆ ಬೇಗ ಪ್ರಭಾವ ಬೀರ್ಬೋದು, ಅದು ನಿಜ. ಇಷ್ಟೆಲ್ಲ ಅಂಶಗಳು ಇವರ ಭಾಷಣದಲ್ಲಿ ಇತ್ತು. ನನಗೆ ಕೆಲವು ಇವ್ರದ್ದು ಇದು ಮೊದಲನೇ ಭಾಷಣ ಆಗಿತ್ತು. ನಾವು ತುಂಬಾ ದಿನದಿಂದ ಕಾಯ್ತಿದ್ವಿ ಯಾವಾಗ ನಮ್ಗೆ ಇದು ಟಾಕ್ಸಿಕ್ ಟ್ರೈಲರ್ ಬರುತ್ತೆ ಅಂತ ನಾವು ಕೇಳಿ ಕಾಯ್ತಿದ್ದು. ಇವಾಗ ಹಂಗೆ ಟಾಕ್ಸಿಕ್ ಟ್ರೈಲರ್ ಬಂದ ತಕ್ಷಣ ಇವರು ಭಾಷಣ ಕೊಟ್ಟಿದ್ದಾರೆ, ಪರಿಚಯ ಭಾಷಣ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವು ಇವ್ರದ್ದು ಮೊದಲನೇ ಭಾಷಣ ಆಗಿರ್ಬೋದು, ಆದ್ರೂ ಕೆಲವು ವಿಷಯ ಕಡೆ ಗಮನ ಕೊಡ್ಬೋದಿತ್ತು. ಬಿಗಿನಿಂಗ್ ಒಂದ್ ರೀತಿ ಕುಟುಂಬ ಪರಿಚಯ ಅದೆಲ್ಲ ಒಂದ್ ರೀತಿ ಶಾರ್ಟ್ ಆಗಿರ್ಬೋದಿತ್ತು ಅನ್ಸ್ತು. ಅದೇ ರೀತಿ ಒಂದು ಫ್ಲಾಟ್ ಅಥವಾ ಒಂದ್ ಸ್ವಲ್ಪ ಎನರ್ಜಿ ಇರ್ಬೋದಿತ್ತು ಬಿಗಿನಿಂಗು ಅಂತ ಅನಿಸ್ತು. ಅದೇ ರೀತಿ ಒಂದು ಸಣ್ಣ ಪುಟ್ಟದ್ದು ಹ್ಯಾಂಡ್ ಗೆಸ್ಚರ್ಸ್ ಯೂಸ್ ಮಾಡ್ಬೋದಿತ್ತು, ಸಣ್ಣ ಪುಟ್ಟದ್ದು ಅಂತ ನನಗೆ ಅನಿಸ್ತು. ಅದೇ ರೀತಿ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜ್ ಟ್ರೈ ಮಾಡ್ಬೋದಿತ್ತು ಅಂತ ನನಗೆ ಅನಿಸ್ತು. ಅದೇ ರೀತಿ
ಬಟ್ ಅವರು ಓವರ್ ಆಲ್ ಕ್ಲಾರಿಟಿ, ಅವ್ರು ಮಾತಾಡೋದ್ರಲ್ಲಿ ಕ್ಲಾರಿಟಿ ಇತ್ತು. ಅವ್ರದ್ದು ಒಂದು ಲೀಲಾಜಲವಾಗಿ ಮಾತಾಡಿದ್ರು. ಒಂದ್ ರೀತಿ ವೋಕಲ್ ವೆರೈಟೀಸ್ ಒಂದಿಷ್ಟು ಟ್ರೈ ಮಾಡ್ಬೋದಿತ್ತು. ಆಮೇಲೆ ಐ ಕಾಂಟ್ಯಾಕ್ಟ್ ಅವ್ರದ್ದು ಯಾವಾಗ್ಲೂ ಸರಿ ಇತ್ತು. ಆಮೇಲೆ ಗೆಸ್ಚರ್ಸ್ ಸ್ವಲ್ಪ ಯೂಸ್ ಮಾಡ್ಬೋದಿತ್ತು. ಆಮೇಲೆ ಒಂದು ಅವ್ರದ್ದು ಥ್ರೋಔಟ್ ಅವ್ರದ್ದು ಒಂಥರ ಹುಕ್ ಮಾಡ್ಕೊಂಡಿದ್ರು. ಅಂದ್ರೆ ಅವ್ರು ಏನೇ ಹೇಳಕ್ ಹೋಗ್ತಾ ಇದ್ರು ಅವ್ರದ್ದು ಪರಿಚಯ ಭಾಷಣದಲ್ಲಿ, ಒಂದ್ ರೀತಿ ಅವ್ರಿಗೆ ಒಂಥರ ಕುತೂಹಲ ಮೂಡ್ಸಿದ್ರು. ಆಮೇಲೆ ಅವ್ರು ಇನ್ನೊಂದ್ ರೀತಿ ಅಂತಂದ್ರೆ ಅವ್ರು ಕಂಫರ್ಟ್ ಆಗಿದ್ರು, ಏನೋ ಒಂಥರ ಭಯ ಬೀಳೋದು ಆ ಥರದ್ದು ಏನು ಇರ್ಲಿಲ್ಲ. ಅದೇ ರೀತಿ ಅವ್ರದ್ದು ಅವ್ರ ಪರಿಚಯ ಭಾಷಣ ಕೇಳ್ಬೇಕಾದ್ರೆ ಒಂದು ಆಡಿಯನ್ಸ್ಗೆ ಅಂದ್ರೆ ನಮ್ಗಳಿಗೆ ಒಂದ್ ರೀತಿ ಒಂಥರ ಎಂಗೇಜ್ ಮಾಡ್ಕೊಂಡಿದ್ರು, ಒಂಥರ ಇಂಟ್ರೆಸ್ಟ್ ಬಂದಿತ್ತು. ಇದು ಇವರ ಭಾಷಣದ ಮೌಲ್ಯಮಾಪನ. ಇಷ್ಟು ಹೇಳ್ತಾ ನಾನು ವೇದಿಕೆಯನ್ನು ಮರಳಿ ನಮ್ಮ ಸಮಗ್ರ ಮೌಲ್ಯಮಾಪಕರಾದ ಮೋಹನ್ ಮೂರ್ತಿ ಅವರಿಗೆ ವೇದಿಕೆ ನೀಡ್ತಾ ಇದ್ದೇನೆ. ವೇದಿಕೆ ನಿಮ್ದು ಮೋಹನ್ ಮೂರ್ತಿಗಳೇ. ಧನ್ಯವಾದ ರವಿ ಅವರೇ. ನೀವು ಅಲ್ಲೇ ಸಮಯ ಪಾಲನೆ ವರದಿನ ಕೊಟ್ಬಿಡಿ, ಆಮೇಲೆ ನಾನು ಸಮಗ್ರ ಮೌಲ್ಯಮಾಪನ ಸ್ಟಾರ್ಟ್ ಮಾಡೋಣ. ಸರಿ ಆಗ್ಬಹುದು. ಇವತ್ತು ಎಲ್ರೂ ನಿಗದಿತ ಸಮಯದಲ್ಲೇ ತಮ್ಮ ಅದು ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಇಲ್ಲ ಅಂತ ಅಂದ್ರೆ ಆಶು ಭಾಷಣ ವಿಭಾಗದಲ್ಲಿ ಇರ್ಬೋದು, ಎಲ್ರೂ ಸಹ ನಿಗದಿತ ಸಮಯದಲ್ಲೇ ಮುಗಿಸಿದ್ದಾರೆ. ಆದ್ರೆ ಒಂದೇ ಒಂದಂದ್ರೆ ಒಂದು ಮೋಹನ್ ಮೂರ್ತಿ ಅವರು ಮೊದಲನೇ ಆಶು ಭಾಷಣ ಫಸ್ಟ್ ಸ್ಟೇಜ್ ಅಲ್ಲಿ ಸ್ವಲ್ಪ ಚಾರ್ಜ್ ಆಗಿದ್ರು ಅನ್ಸುತ್ತೆ. ಅದಕ್ಕೆ ಎರಡೂವರೆ ನಿಮಿಷದ ಮೇಲ್ ಕ್ರಾಸ್ ಮಾಡಿದ್ರು. ಅದ್ ಬಿಟ್ರೆ ಮುಗಿದವರೆಲ್ಲ ಒಂದು ನಿಗದಿತ ಸಮಯದಲ್ಲೇ ಎಲ್ಲ ಅವರ ಪರಿಚಯ ಭಾಷಣ ಇರ್ಬೋದು ಅಥವಾ ಆಶು ಭಾಷಣದ ಅವರ ಟಾಪಿಕ್ ಇರ್ಬೋದು, ಎಲ್ಲರೂ ಅವರು ಕೊಟ್ಟ ಸಮಯದೆಲ್ಲ ಮುಗಿಸಿದ್ದಾರೆ. ಇಷ್ಟು ವಿವರಣ ನೀಡ್ತಾ ವೇದಿಕೆಯನ್ನು ಮರಳಿ ಮೂರ್ತಿಗೆ ನೀಡ್ತಾ ಇದ್ದೇನೆ. ವೇದಿಕೆ ನಿಮ್ದು. ಧನ್ಯವಾದ ರವಿಕುಮಾರ್. ಸೊ ನಾನು ಲಾಸ್ಟ್ ಟೈಮ್ ಯಾವ್ದೋ ಒಂದು ಟೇಬಲ್ ಟಾಪಿಕ್ ಅಲ್ಲಿ 46 ಸೆಕೆಂಡ್ ಮಾತಾಡಿದ್ನಲ್ಲ, ಅದ್ರದ್ದು ಉಳ್ಕೊಂಡಿತ್ತಲ್ಲ, ಅದನ್ನ ಇವಾಗ ಕವರ್ ಮಾಡ್ಕೊಂಡೆ. ಸೊ ಇರ್ಲಿ, ಈಗ ಸಮಗ್ರ ಮೌಲ್ಯಮಾಪನದ ಸಮಯ. ಇವತ್ತು ಸಭೆ 3 ಗಂಟೆ 10 ನಿಮಿಷಕ್ಕೆ ಶುರುವಾಯ್ತು. ಸ್ವಲ್ಪ ತಡ ಆಯ್ತು. ಅದು ಇವತ್ತು ಸ್ವಲ್ಪ ಜಾಸ್ತಿನೇ ತಡ ಆಯ್ತು. ಅದ್ ಸ್ವಲ್ಪ ನಾವು ನೋಡ್ಬೇಕದ್ನ. ಒಂದ್ 2-3 ನಿಮಿಷ ತಡ ಆಗೋದು ಸಹಜ, ಬಟ್ 10 ನಿಮಿಷ ಎಲ್ಲ ತಡ ಆಗೋದು ಸ್ವಲ್ಪ ಅದನ್ನ ನಾವು ಒಟ್ಟಾರೆ ಎಲ್ಲಾ ಸದಸ್ಯರು ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನ ಸರಿಯಾದ ಸಮಯದಲ್ಲಿ ಶುರುವಾಗೋ ತರ ಮಾಡ್ಬೇಕು. ಅಲ್ಲಿಂದ ಮುಂದೆ ಅನಿಲ್ ಅವರು ಎಸೆ ಆಗಿ ತುಂಬಾ ಸಂಕ್ಷಿಪ್ತವಾಗಿ ಈ ಮೀಟಿಂಗ್ದು ರೂಲ್ಗಳನ್ನ ಹೇಳಿ ಒಂದು ಒಳ್ಳೆ ರೀತಿಲಿ ಆರಂಭ ಕೊಟ್ರು. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳೋದೇನಂದ್ರೆ, ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡಕ್ ಸಾಧ್ಯನಾ ಅಂತ ನೋಡಿ. ಇದ್ರಲ್ಲಿ ಏನಾಗುತ್ತೆ, ನಾವು ಅದನ್ನೇ ಈಗ ಮಾಡ್ತಾ ಇರೋದು ನೀವು ಕರೆಕ್ಟ್ ಆಗಿದೆ, ಈ ರೋಲ್ಗೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಿ ನೀವು. ಬಟ್ ನಿಮ್ದು ವಾಯ್ಸ್ ಸ್ಟಕ್ ಆಯ್ತು ಸರ್. ಮತ್ತೆ ಸ್ಟಕ್ ಆಯ್ತು. ಹೆಂಗಾಯ್ತು ಮೋಹನ್? ಇಲ್ಲ, ಅದು ಮಾಮೂಲಿ ಜನರಲ್ ಎವ್ಯಾಲ್ಯೂಯೇಷನ್ ತಗೊಂಡಾಗ ಆಗತ್ತೆ ಹಂಗೆ. ಸೊ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಅನಿಲ್ ಕುಮಾರ್ ಅವ್ರಿಗೆ ಅವರು 1 ರಿಂದ 2 ನಿಮಿಷ ಅಥವಾ 1 ರಿಂದ 3 ನಿಮಿಷ ಟೈಮ್ ಇರುತ್ತೆ ಎಸೆ ಟೈಮ್ ಅಲ್ಲಿ. ಇದ್ರಲ್ಲಿ ಅವ್ರು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಕ್ ಸಾಧ್ಯನಾ ಅಂತ ನೋಡಿ. ಈಗ ನೀವು ಮಾಡ್ತಾ ಇರೋದು ರೋಲ್ ಕರೆಕ್ಟ್ ಆಗಿದೆ, ಅದ್ರಲ್ಲಿ ಏನ್ ಎರಡನೇ ಮಾತಿಲ್ಲ. ಬಟ್ ಏನಾದ್ರು ನೀವು ಹೊಸದು ಮಾಡಿದಾಗ ಹೊಸದು ನಾವು ಕಲಿತೀವಿ, ಮತ್ತೇನಂದ್ರೆ ಪರ್ಸನಲ್ ವಿ ಗ್ರೋ, ಆ ದೃಷ್ಟಿಕೋನದಿಂದ ಒಂದು ಪ್ರಯತ್ನ ಮಾಡಿ ಅನ್ನೋದು ನನ್ನ ಸಲಹೆ ಅವ್ರಿಗೆ. ಸೊ ಅಲ್ಲಿಂದ ಮುಂದೆ ಸೂರಜ್ ಅವರು ಅವರ ಪಯಣದಲ್ಲಿ ನಮ್ನ ಜೊತೆ ಕರ್ಕೊಂಡು ಹೋದ್ರು. ಇದು ಯೂಶುವಲಿ ಏನಾಗತ್ತೆ, ಪ್ರವಾಸ ಕಥನಗಳಲ್ಲಿ ಅವರು ಒಂದು 3rd ಪರ್ಸನ್ ಪರ್ಸ್ಪೆಕ್ಟಿವ್ ಇಂದ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅಲ್ಲಿ ಹೋಗಿದ್ದೆ, ಜೋಧ್ಪುರದಲ್ಲಿ ಅದಿತ್ತು, ಆಮೇಲೆ ಅರಮನೆ ಇತ್ತು, ಈ ತರ ಇತ್ತು ಅಂತ. ಈ ತರ ವಿವರಗಳು ಏನಂದ್ರೆ ನಾವು ಆನ್ಲೈನ್ ಅಲ್ಲಿ ನೋಡಿದ್ರೇನೆ ಸಿಕ್ಬಿಡುತ್ತೆ. ಅದು ನಾವೇನೋ ಇನ್ನೊಬ್ರಿಂದ ಕೇಳ್ಬೇಕಂತ ಏನಿಲ್ಲ. ಬಟ್ ಸೂರಜ್ ಅವರು ಫಸ್ಟ್ ಪರ್ಸನ್ ನಿರೂಪಣೆ ತಗೊಂಡ್ರು, ಅಂದ್ರೆ ಪ್ರಥಮ ಪುರುಷ ನಿರೂಪಣೆ ಅಂತ ಕನ್ನಡದಲ್ಲಿ ಕರೀತಾರೆ ಅದಕ್ಕೆ. ಸೊ ಮಾಡ್ದಾಗ ಏನಾಗತ್ತೆ, ಆ ಒಟ್ಟಾರೆ ಪ್ರಯಾಣನ ನಾವು ಎಂಜಾಯ್ ಮಾಡ್ತೀವಿ. ಅದು ನೀವು ಇದನ್ನ ನೋಡ್ಬೇಕಂದ್ರೆ ತೇಜಸ್ವಿ ಅವ್ರದ್ದು ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಂತ ಒಂದು ಬುಕ್ ಇದೆ, ಅದು ಓದಿ ನಿಮ್ಗೆ ಗೊತ್ತಾಗತ್ತೆ. ಅದು ಫಸ್ಟ್ ಪರ್ಸನ್ ನರೇಷನ್ ಅಲ್ಲಿ ಇದೆ ಅದು.
ಅದು ಚೆನ್ನಾಗಿ ಒಂಥರ ಕನೆಕ್ಟ್ ಆಗುತ್ತೆ, ನಮ್ಗೆ ಆಪ್ತವಾಗುತ್ತೆ. ಅದನ್ನ ಸೂರಜ್ ಅವರು ಅವರ ಒಂದು ಇವತ್ತಿನ TM ಮೋಡಿ ಥೀಮ್ ಅಲ್ಲಿ ಟ್ರೈ ಮಾಡಿದ್ರು. ಅದ್ ಚೆನ್ನಾಗಿ ಬಂತದು. ಅವರು ಅವರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಓಕೆ ನಾವು ಅಲ್ಲೇ ಇದೀವೇನೋ, ಅವರು ಜಿಲೇಬಿ ಬಗ್ಗೆ ಕಚೋರಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಅದನ್ನ ಫೀಲ್ ಮಾಡಿದ್ವಿ. ಆಕ್ಚುಲಿ ಚೆನ್ನಾಗಿತ್ತದು. ಆಮೇಲಿಂದ ಒಂದು 2 ಇದು ಮಾಡಿದ್ರು ಅವರು ಪ್ರಯೋಗ. ಒಂದು ಏನಪ್ಪಾ ಅಂತಂದ್ರೆ, ಒಂದು ಪಾಪ್ ಕಲ್ಚರ್ ಅಂತ ಏನ್ ಕರಿತೀವಿ ಈಗ, ಸಿನಿಮಾ ಇವೆಲ್ಲ ಪಾಪ್ ಕಲ್ಚರ್ಗಳು. ಅಲ್ಲಿದು ಒಂದು ಜನಪ್ರಿಯ ಸಿನಿಮಾದ್ದು ಒಂದು ರೆಫರೆನ್ಸ್ ತಗೊಬಂದು, ಈ ಮೆಹರಾನ್ ಘಾಟ್ ಫೋರ್ಟ್, ಅದು ಡಾರ್ಕ್ ನೈಟ್ ರೈಸಸ್ ತಗೊಂಡ್ ಬಂದು ಯಾವ ತರ ಅದ್ರಲ್ಲಿ ಇದೆ ಅಂತ ನಮ್ಗೆ ಹೇಳಿದ್ರದು. ಆ ಮೂವಿ ನೋಡೋರ್ಗೆ ಅಭ್ಯಾಸ ಇರೋರ್ಗೆ ಆ ತರದ್ದೆಲ್ಲ ಹೇಳಿದಾಗ ಏನಂದ್ರೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅದು ಇಷ್ಟ ಆಯ್ತು ನನ್ಗೆ. ಆಮೇಲಿಂದ ಇನ್ನೊಂದು ಈ ರಾಜಸ್ಥಾನದ ಬಗ್ಗೆ ಮಾತಾಡ್ತಾ ಅವರು ಆಸ್ಟ್ರೇಲಿಯಾದ ಒಂದು ಸಂಸ್ಕೃತಿ ಬಗ್ಗೆ ಹೇಳಿದ್ರು. ಅದು ಚೆನ್ನಾಗಿತ್ತು. ಅದು ಅವರ ಮಕ್ಕಳು ಯಾವ ತರ ಅವರು ಅಳಗ್ ಸ್ಟಾರ್ಟ್ ಮಾಡಿದ್ರು, ಅಳಗ್ ಸ್ಟಾರ್ಟ್ ಮಾಡಿದಾಗ ಯಾವ ತರ ಏನಕ್ಕೆ ಅವ್ರ ಹತ್ರು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿ ಆಸ್ಟ್ರೇಲಿಯನ್ ಸಂಸ್ಕೃತಿನೂ ಸ್ವಲ್ಪ ಪ್ರಮಾಣದಲ್ಲಿ ನಮ್ಗೆ ಪರಿಚಯ ಮಾಡಿದ್ರು. ಅದು ಚೆನ್ನಾಗಿತ್ತು. ಮತ್ತೆ ಅದನ್ನ ಹೇಳಿದ ರೀತಿನೂ ಚೆನ್ನಾಗಿತ್ತು. ಟೇಬಲ್ ಟಾಪಿಕ್ ಮಾಸ್ಟರ್ ಶುರುವಾಗಕ್ ಮೊದ್ಲು ಅವರು ಏನ್ ಹೇಳಿದ್ರು ಅಂದ್ರೆ, ಮಕ್ಳು ಅಳ್ತಾ ಇದ್ರು, ಯಾಕೆ ಅಳ್ತಾ ಇದ್ರು ಅಂತ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು. ಅದು ಆ ಬ್ರೇಕ್ ಇದೆಯಲ್ಲ, ಅದು ಒಂದ್ ಕ್ಯೂರಿಯಾಸಿಟಿ ಹುಟ್ಟಿಸ್ತು. ಇದ್ರಲ್ಲಿ ಯಾವ್ದ್ರಲ್ಲಿ ಮೆಗಾ ಸೀರಿಯಲ್ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಎಂಡಿಂಗ್ ಮಾಡ್ಬೇಕಾದ್ರೆ ಏನೋ ಒಂದ್ ಸೀನ್ ಆಗ್ಬಿಡ್ತಾರೆ. ಯಾವ ತರ ಅಂದ್ರೆ, ನೀನಾ ಅಂತ ಒಂದ್ 4-5 ಜನದ್ದು ಫೋಟೋ ತೋರಿಸ್ತಾರೆ. ಅವ್ರೆ ಆಶ್ಚರ್ಯದ ಎಕ್ಸ್ಪ್ರೆಷನ್, ಯಾರು ಅಂತ ತೋರ್ಸಲ್ಲ, ಅದು ನೆಕ್ಸ್ಟ್ ಡೇ ತೋರಿಸ್ತಾರೆ. ನಿಮ್ ಕ್ಯೂರಿಯಾಸಿಟಿ ಉಳಿಸ್ಬಿಡ್ತಾರೆ. ಆ ತರದೊಂದು ಪ್ರಯೋಗ ಅದು ಚೆನ್ನಾಗಿತ್ತು. ಒಟ್ಟಾರೆ ಅವರ TM ಮೋಡಿ ಒಂದು ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಬಂತು, ನನ್ಗೆ ಇಷ್ಟ ಆಯ್ತು. ಸೊ ಆಮೇಲಿಂದ ನಮ್ಮ ಇವರು ಯಾರು ಅನಿಲ್ ಕುಮಾರ್ ಅವರು ಅವರ ಟೇಬಲ್ ಟಾಪಿಕ್ ಮಾಸ್ಟರ್ ಇದರಲ್ಲಿ ಒಂದು ರಿಲೆವೆಂಟ್ ಸಬ್ಜೆಕ್ಟ್ ತಗೊಂಡ್ರು. ಸಂಕ್ರಾಂತಿ ಈಗ ನಾವು ಈಗ ಇಮಿಡಿಯೇಟ್ ಆಗಿರುವಂತ ಹಬ್ಬ ಅದು ಜೊತೆಗೆ ಏನಂತಂದ್ರೆ ನಾವೆಲ್ಲ ಆಚರಿಸುವಂತ ಹಬ್ಬ. ಹಾಗಾಗಿ ಅವ್ರು ತಗೊಂಡಿದ್ದಂತ ಟಾಪಿಕ್ಗಳು ನಮ್ಗೆಲ್ಲ ಸುಲಭವಾಗಿ ಕನೆಕ್ಟ್ ಆಯ್ತು. ಕನೆಕ್ಟ್ ಆದ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ನನ್ಗೆ ಒಂದು ಸಲಹೆ ಏನಂದ್ರೆ, ಯಾರಿಗೆ ಅನಿಲ್ ಅವ್ರಿಗೆ ಒಂದ್ ಸ್ವಲ್ಪ ಟಾಪಿಕ್ ಕೊಡ್ಬೇಕಾದ್ರೆ ಒಂದ್ ಕ್ವಶನ್ ಅಂಡ್ ಆನ್ಸರ್ ಫಾರ್ಮ್ಯಾಟ್ ಅಲ್ಲಿ ಇಲ್ದೇ ಇರೋ ತರ ನೋಡ್ಕೊಳ್ಳಿ. ಉದಾಹರಣೆಗೆ ವೆಂಕಟೇಶ್ ಅವ್ರಿಗೆ ಒಂದು ಟಾಪಿಕ್ ಕೊಟ್ರಿ ನೀವು, ಏನಂತ, ಸಂಕ್ರಾಂತಿನ ಯಾವ ರಾಜ್ಯದಲ್ಲಿ ಆಚರಿಸ್ತೇವೆ, ಈ ತರ ಕೊಟ್ರಿ. ಇದೊಂಥರ ಜನರಲ್ ನಾಲೆಡ್ಜ್ ಟಾಪಿಕ್ ತರ ಆಗೋಯ್ತು. ಈ ತರ ಇದ್ದಾಗ ಈಗ ವೆಂಕಟೇಶ್ ಅವ್ರಿಗೆ ಆ ಮಾಹಿತಿ ಇತ್ತು, ಅದಕ್ಕೆ ಏನಂತಂದ್ರೆ ಅವ್ರು ಮಾತಾಡಿದ್ರು. ಇಲ್ಲಿ ನಾವು ಏನಂದ್ರೆ ಅಕಸ್ಮಾತ್ ಮಾಹಿತಿ ಇಲ್ಲ ಅಂತಂದ್ರೆ ಮಾತಾಡ್ಬೇಕಾದ್ರೆ ಕಷ್ಟ ಆಗ್ಬಿಡ್ತದೆ. ಇಲ್ಲಿ ನಮ್ಗೆ ನಮ್ ಜನರಲ್ ನಾಲೆಡ್ಜ್ಗಿಂತ ಇದ್ರಲ್ಲಿ ನಾವು ಮಾತಾಡ್ಬೇಕು. ನೀವು ಕೊಡೋ ಟಾಪಿಕ್ ನ ತಗೊಂಡು ಏನಂದ್ರೆ ಮಾತಾಡ್ಬೇಕು. ಆ ತರದ್ದು ಒಂದ್ ಸ್ವಲ್ಪ ಟ್ರೈ ಮಾಡಿ. ಅದೊಂದು ನಾನು ನೋಟ್ ಮಾಡ್ಕೊಂಡಿದೀನಿ. ಉಳ್ದಿದೆಲ್ಲ ನನ್ಗೆ ಇಷ್ಟ ಆಯ್ತು. ಮತ್ತೆ ಒಂದು ಸೂರಜ್ ಅವರು ಬೇವು ಬೆಲ್ಲದ ಬಗ್ಗೆ ಹೇಳಿದ್ರು. ಅದು ಆಕ್ಚುಲಿ ಸಂಕ್ರಾಂತಿ ಅಲ್ಲ, ಅದು ಯುಗಾದಿಲಿ ಕೊಡೋದಲ್ಲ ಬೇವು ಬೆಲ್ಲ. ಅವರು ಸಂಕ್ರಾಂತಿಗೆ ಕನೆಕ್ಟ್ ಮಾಡ್ಬಿಟ್ರು, ಎಲ್ಲ ಒಟ್ಟಿಗೆ ಮಾಡ್ಬಿಡೋಣ ಅಂತ. ಸೊ ಅದೊಂದು ಇದ್ ಮಾಡಿದ್ರು. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಅಂತ, ಎಳ್ಳು ಬೆಲ್ಲ ತಿಂದು ಸಮಗ್ರ ಮೌಲ್ಯಮಾಪನ ಮಾಡಿ ಅಂತ. ಸೊ ಸೂರಜ್ ಅವ್ರು ಮಾತಾಡಿದ್ ನನ್ಗೆ ಸಂಕ್ರಾಂತಿ ಥೀಮಲ್ಲಿ ಬಹಳ ಇಷ್ಟ ಆಯ್ತು. ಅದು ಯಾಕೆ ಅಂತಂದ್ರೆ ಪರ್ಸನಲಿ ನಂಗೆ ಚೆನ್ನಾಗಿ ಕನೆಕ್ಟ್ ಆಯ್ತು. ನಾವು ಕೂಡ ಹಬ್ಬದ ಏನೋ ಅವ್ರು ಪೂಜೆ ಮಾಡ್ತಾರೆ, ಅದೆಲ್ಲ ತಲೆ ಒಳಗೆ ಇಲ್ವೇ ಇಲ್ಲ. ಅವತ್ತು ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ. ಗಣಪತಿ ಹಬ್ಬದ ದಿನ ಇರ್ಬೋದು, ಯುಗಾದಿ ದಿನ ಇರ್ಬೋದು, ಅಥವಾ ಸಂಕ್ರಾಂತಿ ದಿನ ಇರ್ಬೋದು, ಅದನ್ನ ಚೆನ್ನಾಗಿ ರೀಕಾಲ್ ಮಾಡಿದ್ರು. ಅದ್ ನನ್ಗೆ ಚೆನ್ನಾಗಿ ಕನೆಕ್ಟ್ ಆಯ್ತು. ಒಟ್ಟಾರೆ ನಮ್ಮ ಟೇಬಲ್ ಟಾಪಿಕ್ ಸೆಷನ್ ತುಂಬಾ ಚೆನ್ನಾಗಿ ಬಂತು. ಅದ್ ನಡ್ಸ್ಕೊಟ್ಟಂತ ಅನಿಲ್ ಕುಮಾರ್ ಹಾಗೂ ಭಾಗವಹಿಸಿದಂತ ಎಲ್ರಿಗೂ ನನ್ ಧನ್ಯವಾದ. ಅಲ್ಲಿಂದ ಮುಂದೆ ನಮ್ಮ ವೆಂಕಟೇಶ್ ಅವ್ರದ್ದು ಸ್ಪೀಚ್, ಅವ್ರದ್ದು ಪರಿಚಯ ಭಾಷಣ ನಮ್ಮ ರವಿಕುಮಾರ್ ಅವರು ಐಡೆಂಟಿಫೈ ಮಾಡ್ದಂಗೆ ಎಲ್ಲರಿಗೂ ಒಂಥರ, ನನ್ಗಂತೂ ಸಖತ್ ಕುತೂಹಲ ಇತ್ತು. ವೆಂಕಟೇಶ್ ಅವರು ಏನ್ ಇದ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಸುಮಾರು ದಿವಸದಿಂದ ಹೇಳ್ತಾ ಇದ್ರು. ಅವ್ರದ್ದು ಸ್ಪೀಚ್ ಚೆನ್ನಾಗಿ ಬಂತು, ಚೆನ್ನಾಗಿ ಮಾತಾಡಿದ್ರು. ಎಲ್ಲೂ ಯಾವ ಹಿಂಜರಿಕೆನೂ ಇರ್ಲಿಲ್ಲ, ಆರಾಮಾಗಿ ಮಾತಾಡಿದ್ರು. ಅವ್ರು ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾರೆ ಹಂಗೆ ಮಾತಾಡಿದ್ರು. ನನ್ಗೆ ಒಂದ್ ಅನ್ಸಿದೇನಂದ್ರೆ, ಫಸ್ಟ್ ಇಂದ ಕೊನೆವರೆಗೂ ಒಂದೇ ಟೋನ್ ಅಲ್ಲಿ ಮಾತಾಡಿದ್ರು. ಅದು ಸ್ವಲ್ಪ ಅವರು ನೋಡ್ಬೇಕದು. ಮಾಮೂಲಿ ಇದ್ರ ತರ ಸ್ಪೀಚ್ದು ವೋಕಲ್ ವೆರೈಟಿ ಅಂತ ಏನ್ ಕರೀತಾರೆ,
ಅದು ನಾನು ಕಾಣ್ಲಿಲ್ಲ. ಉಳಿದೆಲ್ಲ ಏನಂದ್ರೆ ರವಿಕುಮಾರ್ ಅವರು ಅವರ ಮೌಲ್ಯಮಾಪನದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಅದು ಆಮೇಲೆ ಲಾಜಿಕಲ್ ಫ್ಲೋ ಸ್ವಲ್ಪ ಮಿಸ್ ಆಯ್ತಂತ ಅನ್ನಿಸ್ತು. ಈಗ ಹೆಂಗೆ ಅಂದ್ರೆ ಕುಟುಂಬ ಪರಿಚಯ, ಇದಿಷ್ಟು ನನ್ನ ಕುಟುಂಬ ಪರಿಚಯ ಅಂತ ಹೇಳಿದ್ರೆ ಆಮೇಲೆ ಸಡನ್ ಆಗಿ ಇನ್ನೊಂದು ಏನಕ್ಕೋ ಒಂದು ಜಂಪ್ ಆಗ್ಬಿಡ್ತು. ಅಲ್ಲಿ ಸ್ಮೂತ್ ಫ್ಲೋ ಇರ್ಬೇಕು, ಒಂದ್ ಸೆಕ್ಷನ್ ಇಂದ ಇನ್ನೊಂದ್ ಸೆಕ್ಷನ್ ಹೋಗ್ಬೇಕಾದ್ರೆ ಒಂದ್ ಸ್ಮೂತ್ ಟ್ರಾನ್ಸಿಷನ್ ಇರ್ಬೇಕು. ಆ ಟ್ರಾನ್ಸಿಷನ್ ನನಗೆ ಅದು ಸ್ಮೂತ್ ಅಂತ ಅನ್ಸ್ಲಿಲ್ಲ. ಸಡನ್ ಆಗಿ ಜಂಪ್ ಆಗ್ತಾ ಇದ್ರಿ ನೀವು ಒಂದ್ ಸೆಕ್ಷನ್ ಇಂದ ಇನ್ನೊಂದ್ ಸೆಕ್ಷನ್ಗೆ ಅಂತ ಅನಿಸ್ತು ನನಗೆ. ಅದೆರಡು. ಉಳಿದಿದ್ದು ಆಲ್ರೆಡಿ ಫೇಸಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಮತ್ತೆ ವೋಕಲ್ ವೆರೈಟಿ, ಅವೆಲ್ಲ ಏನಂದ್ರೆ ನಮ್ಮ ರವಿಕುಮಾರ್ ಅವರು ಕವರ್ ಮಾಡಿದ್ದಾರೆ. ಮತ್ತೆ ಹ್ಯಾಂಡ್ ಗೆಸ್ಚರ್ ಬಗ್ಗೆ ರವಿಕುಮಾರ್ ಅವ್ರು ಹೇಳಿದ್ರು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಆಕ್ಚುಲಿ ಕೊನೆಯಲ್ಲಿ ನೀವು ಹ್ಯಾಂಡ್ ಗೆಸ್ಚರ್ ಯೂಸ್ ಮಾಡಿದ್ರಿ ಕೊನೆ ನಿಮ್ಮ ಸ್ಪೀಚ್ ಕೊನೆ ಇದ್ರಲ್ಲಿ. ಆದ್ರೆ ಏನಾಗಿತ್ತು ಅಂದ್ರೆ ನೀವು ಕ್ಯಾಮ್ರಾ ಆಂಗಲ್ ಕರೆಕ್ಟ್ ಆಗಿರ್ಲಿಲ್ಲ, ನಿಮ್ ಕೈ ಕಾಣಿಸ್ತಾ ಇರ್ಲಿಲ್ಲ. ಬೆರಳುಗಳು ಮಾತ್ರ ಅವಾಗವಾಗ ಒಂದ್ 4-5 ಬೆರಳುಗಳು ಕಾಣಿಸ್ತಾ ಇತ್ತು. ಇದ್ರ ಮೇಲೆ ಹೇಳ್ತಾ ಇದ್ದೀನಿ. ಸೊ ನೀವು ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ನಿಮ್ ಬಾಡಿ ಪೂರ್ತಿ ಕಾಣಿಸೋ ತರ ನಿಮ್ ಕ್ಯಾಮ್ರಾ ಆಂಗಲ್ ನ ನೀವು ಅಡ್ಜಸ್ಟ್ ಮಾಡಿ, ಇದನ್ನ ಹೇಳ್ತೀನಿ. ಅಲ್ಲಿಂದ ಮುಂದೆ ನಮ್ಮ ಸ್ಪೀಚ್ ಎವ್ಯಾಲ್ಯೂಯೇಷನ್ ನಮ್ಮ ರವಿಕುಮಾರ್ ಅವ್ರು ಮಾಡಿದ್ರು. ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರು. ಯೂಶುವಲಿ ಸ್ಪೀಚ್ ಎವ್ಯಾಲ್ಯೂಯೇಷನ್ ಅಲ್ಲಿ ಹ್ಯೂಮರ್ ಇರಲ್ಲ, ಇವತ್ತು ಸ್ವಲ್ಪ ಹ್ಯೂಮರ್ ಟ್ರೈ ಮಾಡಿದ್ರು ರವಿಕುಮಾರ್. ಅದು ಚೆನ್ನಾಗಿ ಬಂತು. ಅದು ಒಂಥರ ತಿಳಿ ಹಾಸ್ಯ ಆಯ್ತು. ಅವರು ಟಾಕ್ಸಿಕ್ ಟ್ರೈಲರ್ದೊಂದು ತಗೊಬಂದಿದ್ದು, ರೆಫರೆನ್ಸ್ ತಗೊಬಂದಿದ್ದು, ಅದು ಚೆನ್ನಾಗಿತ್ತು. ಅದು ಇವತ್ತು ಈಗ ರೀಸೆಂಟ್ ರಿಲೀಸ್ ಆಗಿ ಟ್ರೆಂಡಿಂಗ್ ಇರೋದ್ರಿಂದ ಒಂಥರ ಚೆನ್ನಾಗಿ ಕನೆಕ್ಟ್ ಆಯ್ತು ಅದು. ಆಮೇಲಿಂದ ಅವರ ಪಾಸಿಟಿವ್ ಅಂಶಗಳಿರ್ಬೋದು, ಆಮೇಲಿಂದ ಇಂಪ್ರೂವ್ ಮಾಡ್ಕೋಬೇಕಾದಂತ ಅಂಶಗಳನ್ನ ಕೂಡ ರವಿಕುಮಾರ್ ಅವರು ಚೆನ್ನಾಗಿ ಇದ್ ಮಾಡಿದ್ರು. ಅವ್ರದ್ದು ಒಂದೇನಂತ ಅಂದ್ರೆ ಎವ್ಯಾಲ್ಯೂಯೇಷನ್ ಯೂಶುವಲಿ ಏನಂದ್ರೆ 3 minutes ಒಳಗಡೆ ಕ್ಲೋಸ್ ಮಾಡ್ಬೇಕು. 30 seconds ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ. ಸ್ವಲ್ಪ ಜಾಸ್ತಿ ಆಯ್ತದು, 4 minutes ಆಯ್ತು. ಎವ್ಯಾಲ್ಯೂಯೇಷನ್ ಕೂಡ, ಸ್ಪೀಚ್ ಎವ್ಯಾಲ್ಯೂಯೇಷನ್ ಕೂಡ ಒಂದು ಸ್ಪೀಚ್ ತರಾನೇ. ಅದು ಇಂಟ್ರೋ, ಬಾಡಿ, ಕನ್ಕ್ಲೂಷನ್ ಆ ಫಾರ್ಮ್ಯಾಟ್ ಅಲ್ಲಿ ಬರ್ಬೇಕು. ಆ ಫಾರ್ಮ್ಯಾಟ್ ಅಲ್ಲಿ ಅದು ಇರ್ಲಿಲ್ಲ. ಅದು ರವಿಕುಮಾರ್ ಅವರು ಮುಂದಿನ ಎವ್ಯಾಲ್ಯೂಯೇಷನ್ ಗಳಲ್ಲಿ ಅದನ್ನ ಗಮನಿಸ್ಬೇಕಂತ ಹೇಳ್ತೀನಿ. ಅಲ್ಲಿಂದ ಮುಂದೆ ಇನ್ನೇನು ಇಲ್ಲ. ನಾನು ಇಂಪ್ರೂವ್ ಮಾಡ್ಕೋಬೇಕಾದಂತ ಅಂಶಗಳನ್ನ ಕವರ್ ಮಾಡಿದ್ದೀನಿ. ಹಾಗೆ ಉತ್ತಮವಾದ ಅಂಶಗಳನ್ನು ಹಾಗಾಯ್ತು ಅನ್ಸುತ್ತೆ ಮತ್ತೆ. ಓಕೆ. ನಾನು ನಮ್ಮ ನಿರೂಪಕರಾದಂತಹ ಸೂರಜ್ ಅವರು ಮೋಸ್ಟ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮ ಇದನ್ನ ಅಜೆಂಡಾ ನೋಡಿದ್ರು ಅನ್ಸುತ್ತೆ. ಅವರು ಪಾತ್ರಧಾರಿಗಳನ್ನ ಏನಂತಂದ್ರೆ ಪರಿಚಯ ಸ್ವಲ್ಪ ಇದು ಮಿಸ್ ಮಾಡಿದ್ರು. ಅದೊಂದು ಸ್ವಲ್ಪ ನೋಡ್ಬೇಕು. ಇದಿಷ್ಟು ಒಟ್ಟಾರೆ ನಾನು ಸಮಗ್ರ ಮೌಲ್ಯಮಾಪನದಲ್ಲಿ ನಾನು ನೋಟ್ ಮಾಡ್ಕೊಂಡಿರುವಂತ ಅಂಶಗಳು. ಇದನ್ನ ಹೇಳ್ತಾ ನಾನು ವೇದಿಕೆನ ಮರಳಿ ಸೂರಜ್ ಅವರು ಕೊಡ್ತಾ ಇದ್ದೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಅವರೇ. ಚಳಿ ಜಾಸ್ತಿ ಡೆಲ್ಲಿನಲ್ಲಿ, ಹಾಗಾಗಿ ಸೂರ್ಯ ಬರುವಂತಹ ಒಂದು ಬಾಲ್ಕನಿನಲ್ಲಿ ಸ್ವಲ್ಪ ಬಿಸಿಲು ಕಾಯ್ಸೋಣ ಅಂತ ನಾನು ಬಂದಿದ್ದೇನೆ. ಇಲ್ಲಿಗೆ ನಮ್ಮ ಇವತ್ತಿನ ಸಭೆ ಮುಗಿದಿದೆ. ಸಭೆ ನಾವು 5-6 ಜನ ಇದ್ರೂ ಗುಣಮಟ್ಟ ನಾವು ಕಾಪಾಡ್ಕೊಳ್ತಾ ಎಲ್ಲ ಪಾತ್ರಧಾರಿಗಳಿಗೂ ಮತ್ತೆ ನೀವು ಇವತ್ತು ಹೇಳಿದಂತ ವಿಷಯಗಳು ಮತ್ತೆ ಸಮಗ್ರ ಮೌಲ್ಯಮಾಪನದಲ್ಲಿ ಮೋಹನ್ ಮೂರ್ತಿಗಳೇ, ನೀವು ಅತ್ಯುತ್ತಮವಾಗಿ ಸಮಗ್ರ ಮೌಲ್ಯಮಾಪನ ಮಾಡಿ ನಮ್ಮೆಲ್ಲರಿಗೂ ಚೆನ್ನಾಗಿರುವಂತಹ ವಿಷಯ, ನಾವು ಇನ್ನ ಯಾವ ವಿಷಯಗಳನ್ನ ಚೆನ್ನಾಗಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇವತ್ತು ಉತ್ತಮ ಸಭೆ ನಡೆಸಿದೀವಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಸಭೆನ ಮುಗಿಸೋಣ. ಮತ್ತೆ ಮುಂದಿನ ವಾರ ಸಿಗುವ. ಬಾಯ್ ಬಾಯ್. ಧನ್ಯವಾದಗಳು. ಓಕೆ, ರೆಕಾರ್ಡಿಂಗ್ ಸ್ಟಾಪ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೆಕಾರ್ಡಿಂಗ್